ನಮಸ್ಕಾರ ಸ್ನೇಹಿತರೆ. ಇವತ್ತಿನ ಸೆಷನಲ್ಲಿ ನಾವು ಫಸ್ಟ್ಲಿ ವೆಲ್ಕಮ್ ಟು ದ ಟ್ರೇಡ್ ವಿತ್ ಸ್ಮಾರ್ಟ್ ಮನಿ. ಸೊ ಇವತ್ತಿನ ಸೆಷನ್ಲಿ ನಾವು ಸ್ಟಾಕ್ ಮಾರ್ಕೆಟಲ್ಲಿ ಒಂದು ಕನ್ಸಿಸ್ಟೆಂಟ್ ಇನ್ಕಮ್ನ ಹೇಗೆ ಜನರೇಟ್ ಮಾಡೋದು ಅಂತ ತಿಳ್ಕೊಳ್ಳೋಣ. ಸೊ ಫಸ್ಟ್ 2 ಮಿನಿಟ್ಸ್ ಕ್ವಿಕ್ ಇಂಟ್ರೊಡಕ್ಷನ್ ಇರುತ್ತೆ. ಅದಾದಮೇಲೆ ನಾವು ಡೈರೆಕ್ಟಾಗಿ ಸ್ಟ್ರಾಟಜೀಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ಅಂದರೆ ಸ್ಟ್ರಾಟಜೀಸ್ನ ಹೇಗೆ ಬಿಲ್ಡ್ ಮಾಡೋದು, ಬಿಲ್ಡ್ ಮಾಡಿದ ನಂತರ ನಾವು ಆಟೋಮೇಷನ್ ಅಥವಾ ಸೆಮಿ ಆಟೋಮೇಷನ್ ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ಡಿಟೇಲ್ಡಾಗಿ ಒನ್ ಬೈ ಒನ್ ತಿಳ್ಕೊತಾ ಹೋಗೋಣ. ಈಗ ಫಸ್ಟ್ ಈಗ ಲೆಟ್ಸ್ ಸಿ ವಾಟ್ ಈಸ್ ಸೊ ವೈ ಟು ಸ್ಟಾರ್ಟ್ ಯುವರ್ ಜರ್ನಿ ಇನ್ ಸ್ಟಾಕ್ ಮಾರ್ಕೆಟ್, ಅಂದರೆ ನಾವು ಯಾಕೆ ಸ್ಟಾರ್ಟ್ ಮಾಡಬೇಕು ಸ್ಟಾಕ್ ಮಾರ್ಕೆಟ್ ಜರ್ನಿನ ಅಂತ ಹೇಳ್ಬಿಟ್ಟು. ಸೊ ಸ್ಟಾಕ್ ಮಾರ್ಕೆಟ್ ಜರ್ನಿನ ನಾವು ಸ್ಟಾರ್ಟ್ ಮಾಡೋಕ್ಕೆ ಮೇಯ್ನ್ ರೀಸನ್ ಬಂದು ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್, ಕರೆಕ್ಟ್ ಅಲ್ವಾ? ಸೊ ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್ ಅಂತಂದರೆ ನಾವು ನೆಕ್ಸ್ಟ್ 3 ಇಯರ್ಸ್, ನೆಕ್ಸ್ಟ್ 5 ಇಯರ್ಸಲ್ಲಿ, ಈಗ ನಾನು ವರ್ಕಿಂಗ್ ಪ್ರೊಫೆಷ್ನಲ್, ಸೊ ನೆಕ್ಸ್ಟ್ 3 ಇಯರ್ಸಲ್ಲಿ ನಾನು ರಿಟೈರ್ಮೆಂಟ್ ತೊಗೋಬೇಕು, ಲೈಫ್ ಟೈಮ್ ರಿಟೈರ್ಮೆಂಟ್ ತೊಗೊಂಡು ನಾನು ಫೈನಾನ್ಷಿಯಲಿ ಫ್ರೀಡಮ್ನ ಅಚೀವ್ ಮಾಡಬೇಕಂತ ಕೆಲವು ಗೋಲ್ಸ್ ಇರುತ್ತೆ. ಆ್ಯಂಡ್ ನೆಕ್ಸ್ಟ್ ಬಂದು ವೆಲ್ತ್ ಕ್ರಿಯೇಷನ್ ಅಂತಂದರೆ ಸೇಮ್ ಅಗೇನ್ ನಮ್ಮ ಸೋರ್ಸ್ ಆಫ್ ಇನ್ಕಮ್ನ ಜಾಸ್ತಿ ಮಾಡಬೇಕು, ಓಕೆನಾ? ಸೊ ವೆರಿ ಗುಡ್ ವೆಲ್ತ್ನ ಕ್ರಿಯೇಟ್ ಮಾಡಬೇಕು. ಅದಕ್ಕೋಸ್ಕರ ನಾವು ಸ್ಟಾಕ್ ಮಾರ್ಕೆಟಲ್ಲಿ ಜರ್ನಿನ ಸ್ಟಾರ್ಟ್ ಮಾಡ್ತೀವಿ. ನೆಕ್ಸ್ಟ್ ಬಂದು ಸೆಲ್ಫ್ ಗ್ರೋತ್ ಅಂತಂದರೆ ಡಿಪೆಂಡೆನ್ಸಿ, ಓಕೆನಾ? ಸೊ ನಾವೇ ನಮ್ಮ ಸ್ವಂತ ಕಾಲಿನ ಮೇಲೆ ನಿಲ್ಲೋದು ಅಂತ ಹೇಳ್ತೀವಿ. ಸೊ ಅದನ್ನ ಥರ್ಡ್ ರೀಸನ್ ಆಗಿರುತ್ತೆ. ಆ್ಯಂಡ್ ಫೋರ್ತ್ ಒಂದು ಕನ್ಸಿಸ್ಟೆಂಟ್ ಇನ್ಕಮ್, ನಿರಂತರ ಆದಾಯ ಅಂತ ಕರಿತೀವಲ್ವ. ಸೊ ಕನ್ಸಿಸ್ಟೆಂಟಾಗಿ ಲೆಟ್ಸ್ ಅಸ್ಯೂಮ್ ಫಾರ್ ಎಕ್ಸಾಂಪಲ್ ನನ್ನ ಹತ್ರ ಒಂದು 1 ಲಕ್ಷನೋ 5 ಲಕ್ಷನೋ ಕ್ಯಾಪಿಟಲ್ ಇದೆ. ಆ್ಯಂಡ್ ಈ ಅಮೌಂಟು ನಾನು ಯಾವ ಸೋರ್ಸಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನನಗೆ ಒಂದು ಕನ್ಸಿಸ್ಟೆಂಟ್ ರಿಟರ್ನ್ ಅನ್ನೋದು ಬರುತ್ತೆ. ಸೊ ಅದರಲ್ಲಿ ನಾವು ನೋಡಿದಾಗ ಮ್ಯೂಚುವಲ್ ಫಂಡ್ಸ್ ಬರುತ್ತೆ, ಶೇರ್ಸ್ ಅಥವಾ ಈಕ್ವಿಟಿ ಮಾರ್ಕೆಟ್ ಅಂತ ಕರಿತೀವಿ, ಡೆರಿವೇಟಿವ್ಸ್, ಕರೆನ್ಸಿ, ಕಮೋಡಿಟೀಸ್ ಅಂತ ಬರುತ್ತೆ. ಆದಮೇಲೆ ನಿಮ್ಗೆ ಅದರ್ ಸೋರ್ಸಸ್ ಬಂದು ನೀವು ಎಫ್ ಡಿಸಲ್ಲಿ ಫಿಕ್ಸೆಡ್ ಡೆಪಾಸಿಟ್ ಮಾಡ್ಬೋದು, ಅದರಲ್ಲಿ ಒಂದು ಸೋರ್ಸ್ ಆಫ್ ಇನ್ಕಮ್ ಬರುತ್ತೆ. ಬಟ್ ಓವರಾಲ್ ಕಂಪೇರ್ಡ್ ಟು ದಿ ಆಲ್ ಅದರ್ ಇನ್ಸ್ಟ್ರೂಮೆಂಟ್ಸ್, ಬೇರೆ ಎಲ್ಲ ಆಪ್ಷನ್ಸ್ನ ನಾವು ಕ್ರಾಸ್ ವೆರಿಫೈ ಮಾಡಿದಾಗ ಒಂದು ವೆರಿ ಗುಡ್ ಸೋರ್ಸ್ ಆಫ್ ಇನ್ಕಮ್, ವೆರಿ ಗುಡ್ ಕನ್ಸಿಸ್ಟೆಂಟ್ ಆಫ್ ಇನ್ಕಮ್ನ ಜನರೇಟ್ ಮಾಡ್ಬೋದಂದರೆ ಅದು ಸ್ಟಾಕ್ ಮಾರ್ಕೆಟಲ್ಲಿ ಈಕ್ವಿಟಿ ಅನ್ನೋ ಪ್ರಾಡಕ್ಟಲ್ಲಿ. ನಮಗೆ ಒಂದು ಕಡೆ ಸೇಫ್ಟಿನೂ ಇರುತ್ತೆ ಈಕ್ವಿಟಿ ಮಾರ್ಕೆಟಲ್ಲಿ, ಇನ್ನೊಂದು ಕಡೆ ಕನ್ಸಿಸ್ಟೆಂಟ್ ಇನ್ಕಮು ಇರುತ್ತೆ. ಸೊ ಸುಮಾರು ಜನ ಮಾರ್ಕೆಟಲ್ಲಿ ಪಾರ್ಟಿಸಿಪೇಟ್ ಮಾಡೋವಾಗ ಈಕ್ವಿಟಿ ಅಂದಿದ ತಕ್ಷಣ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟು, ಇವತ್ತೊಂದು 1000 ಶೇರ್ಸ್ ಬೈ ಮಾಡೋದು, ನೆಕ್ಸ್ಟ್ ಒಂದು 2-3 ವರ್ಷ ಬಿಡೋದು ಅಂತ ಮೈಂಡ್ಸೆಟ್ ಇರುತ್ತೆ. ಅದು ತಪ್ಪದು. ಸೊ ನಮಗೆ ಈಕ್ವಿಟಿನಲ್ಲೂ ಸಹ ನಾವು ಟ್ರೇಡ್ ಮಾಡ್ಬೋದು. ಟ್ರೇಡ್ ಅಂದರೆ ಇಂಟರ್ಡೇ ಅಲ್ಲ, ಎರಡೂ ಮಾಡ್ಬೋದು. ಲೈಕ್ ಇಂಟರ್ಡೇನೂ ಮಾಡ್ಬೋದು ಆ್ಯಂಡ್ ಪೊಸಿಷನಲ್ಲೂ ಎರಡೂ ಮಾಡ್ಬೋದು. ಆ್ಯಂಡ್ ನಮ್ಮ ರಿಸ್ಕ್ ಅಪಿಟೈಟ್ಗೆ ನಾವು ಯಾವ ಥರ ರಿಸ್ಕ್ ತೊಗೊತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಆ್ಯಂಡ್ ಸಮ್ಟೈಮ್ಸ್ ನಮ್ಮ ಇನ್ಕಮ್, ನಮ್ಮ ಫೈನಾನ್ಷಿಯಲ್ ಸೇಫ್ಟಿ ಆ್ಯಂಡ್ ನಮ್ಮ ಏಜ್ ಎಲ್ಲ ಮ್ಯಾಟರ್ ಆಗುತ್ತೆ. ಸೊ ಅದನ್ನ ಒನ್ ಬೈ ಒನ್ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ನೆಕ್ಸ್ಟ್ ಬಂದು ಈಗ ನಾವು ಯಾಕೆ ಮಾಡಬೇಕಂತ ತಿಳ್ಕೊಂಡ್ವಿ. ನೆಕ್ಸ್ಟ್ ಕ್ವಶನ್ ಬಂದು ಹೌ ಟು ಸ್ಟಾರ್ಟ್ ದ ಜರ್ನಿ ಇನ್ ಸ್ಟಾಕ್ ಮಾರ್ಕೆಟ್, ಓಕೆನಾ, ಅಥವಾ ಟ್ರೇಡಿಂಗಲ್ಲಿ. ಸೊ ಫಸ್ಟು ಹೇಗೆ ಸ್ಟಾರ್ಟ್ ಮಾಡೋದು? ಈಗ ನನಗೆ ಮಾರ್ಕೆಟ್ ಬಗ್ಗೆ ಏನೂ ಗೊತ್ತಿಲ್ಲ, ಆದರೂ ನಾನು ಸ್ಟಾಕ್ ಮಾರ್ಕೆಟಲ್ಲಿ ಕನ್ಸಿಸ್ಟೆಂಟಾಗಿ ಇನ್ಕಮ್ನ ಜನ್ರೇಟ್ ಮಾಡಬೇಕು, ಪಾರ್ಟಿಸಿಪೇಟ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಸೊ ಈ ಥರ ಸಿಚುವೇಶನ್ ಫಸ್ಟ್ ಒಂದು ಲರ್ನ್ ಬೇಸಿಕ್ಸ್ ಅಂತ ಹೇಳ್ತೀವಿ. ಬೇಸಿಕ್ಸ್ ಅಂದರೆ ನಿಮ್ಗೆ ಗೊತ್ತಿರುತ್ತೆ, ಕೆಲವರು ನೀವು ಆಲ್ರೆಡಿ ತಿಳ್ಕೊಂಡಿರ್ತಾರೆ. ಚಾರ್ಟ್ ಪ್ಯಾಟರ್ನ್ಸ್, ಕ್ಯಾಂಡಲ್ಸ್ಟಿಕ್ ಪ್ಯಾಟರ್ನ್ಸ್ ಮತ್ತು ಇಂಡಿಕೇಟರ್ಸ್ ಅನ್ನು ಪ್ರೈಮರಿ ಬೇಸಿಕ್ ಥಿಂಗ್ಸ್ ನಾವು ಟೆಕ್ನಿಕಲ್ ಅನಾಲಿಸಿಸಲ್ಲಿ ಲರ್ನ್ ಮಾಡೋದು. ಆ್ಯಂಡ್ ನೆಕ್ಸ್ಟ್ ಬಂದು ಚೂಸ್ ಅ ರೈಟ್ ಬ್ರೋಕರ್ ಅಂತ ಹೇಳ್ತೀವಿ. ರೈಟ್ ಬ್ರೋಕರ್ನ ಯಾಕೆ ಚೂಸ್ ಮಾಡಬೇಕು? ಸೊ ನಮ್ಮ ಇಂಡಿಯಾದಲ್ಲಿ ಹಂಡ್ರೆಡ್ಸ್ ಆಫ್ ಬ್ರೋಕರ್ಸ್ ಇದ್ದಾರೆ. ಅದರಲ್ಲಿ ಡಿಸ್ಕೌಂಟ್ ಆ್ಯಂಡ್ ಫುಲ್ ಸರ್ವಿಸ್ ಅಂತ 2 ಕ್ಯಾಟಗರಿನ ಡಿವೈಡ್ ಮಾಡ್ತೀವಿ. ಸೊ ಡಿಸ್ಕೌಂಟ್ ಬ್ರೋಕರ್ಸ್ ಬಂದು ನಮಗೆ ತುಂಬ ಕಡಿಮೆ ಚಾರ್ಜಲ್ಲಿ ನಾವು ಟ್ರೇಡ್ಸ್ನ ಎಕ್ಸಿಕ್ಯೂಟ್ ಮಾಡ್ಬೋದು. ಅದೇ ಫುಲ್ ಸರ್ವಿಸ್ ಬ್ರೋಕರ್ ಹತ್ರ ಹೋದರೆ ನಾವು ಮಾಡೋ ಪ್ರಾಫಿಟ್ಸಲ್ಲಿ 30-40% ಪ್ರಾಫಿಟ್ಸ್ ಅವರೇ ತಿಂದುಬಿಡ್ತಾರೆ, ಕರೆಕ್ಟ್ ಅಲ್ವಾ? ಸೊ ಅವಾಗ ನಮಗೇನು ಉಳಿಯೋದಿಲ್ಲ. ಸಮ್ಟೈಮ್ಸು ಈವನ್ ದೋ ಕ್ಲೈಂಟ್ಸ್ ಪ್ರಾಫಿಟ್ ಮಾಡಿದ್ರೂ ಸಹ ಎಂಡ್ ಆಫ್ ದ ಡೇ ಜಾಸ್ತಿ ನಂಬರ್ ಆಫ್ ಟ್ರಾನ್ಸಾಕ್ಷನ್ಸ್ ಎಕ್ಸಿಕ್ಯೂಟ್ ಮಾಡಿರೋದ್ರಿಂದ ಸೊ ಬ್ರೋಕರೇಜ್ ಜಾಸ್ತಿಯಾಗಿ ಬೈ ದ ಎಂಡ್ ಆಫ್ ದ ಡೇ ಅವರ ಕ್ಯಾಪಿಟಲಲ್ಲಿ ಒಂದಷ್ಟು ಅಮೌಂಟು ಪ್ಲಸ್ ಪ್ರಾಫಿಟ್ನ ಬಿಟ್ಕೊಡ್ಬೇಕಾಗತ್ತೆ ಬ್ರೋಕರ್ಗೆ. ಸೊ ಈ ಥರ ಎಲ್ಲ ಸಿಚುವೇಶನ್ಸ್ ಇರುತ್ತೆ. ಅದಕ್ಕೆ ಚೂಸಿಂಗ್ ದ ರೈಟ್ ಬ್ರೋಕರ್ ತುಂಬ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ನೆಕ್ಸ್ಟ್ ಬಂದು ಡೆವಲಪ್ ಅ ಟ್ರೇಡಿಂಗ್ ಸಿಸ್ಟಮ್ ಆರ್ ಅ ಸ್ಟ್ರಾಟಜಿ. ಸೊ ಸುಮಾರು ಜನ ಹೇಳ್ತಾರೆ ಲೈಕ್ ಮಾರ್ಕೆಟಲ್ಲಿ ನೀವು ಕೇಳ್ತಾರೆ ಡಿಸಿಪ್ಲೈನ್ ಈಸ್ ಎವ್ರಿಥಿಂಗ್, ಡಿಸಿಪ್ಲೈನ್ ಇರಬೇಕು ಅಂತ. ಫಸ್ಟ್ ಥಿಂಗ್ ಬಂದು ಸ್ಟ್ರಾಟಜಿ ಚೆನ್ನಾಗಿರಬೇಕು. ಸೊ ಸ್ಟ್ರಾಟಜಿ ಬಿಲ್ಡ್ ಮಾಡೋದು ಅಷ್ಟು ಈಸಿ ಇಲ್ಲ ಮಾರ್ಕೆಟಲ್ಲಿ. ಒಂದು ಕನ್ಸಿಸ್ಟೆಂಟಾಗಿ ಅಪ್ ಟ್ರೆಂಡಲ್ಲಿ ಆ್ಯಂಡ್ ಡೌನ್ ಟ್ರೆಂಡಲ್ಲಿ, ಸೈಡ್ವೇಸ್ ಮಾರ್ಕೆಟಲ್ಲಿ ಸಹ ಎಂಥ ಕಂಡೀಷನಲ್ಲೂ ಒಂದು ಕನ್ಸಿಸ್ಟೆಂಟ್ ಇನ್ಕಮ್ನ ಜನ್ರೇಟ್ ಮಾಡುವಂಥ ಸ್ಟ್ರಾಟಜಿ ಬಿಲ್ಡ್ ಮಾಡೋದು ತುಂಬ ತುಂಬ ಡಿಫಿಕಲ್ಟ್ ಇರುತ್ತೆ. ಸೊ ಇದನ್ನು ಮರ್ತೋಗ್ತಾರೆ, ಡಿಸಿಪ್ಲೈನು, ಕನ್ಸಿಸ್ಟೆನ್ಸಿನ್ಸ್ ಏನೇನು ಮಾತಾಡ್ತಾರೆ. ಫಸ್ಟ್ ಪ್ರಿಯಾರಿಟಿ ಒಳ್ಳೆ ಸ್ಟ್ರಾಟಜಿ ಅಥವಾ ಸಿಸ್ಟಮ್, ಓಕೆನಾ? ಸೊ ಅದನ್ನು ಡೆವಲಪ್ ಮಾಡೋಕ್ಕೆ ನಾವು ಪ್ರಿಯಾರಿಟಿ ಕೊಡಬೇಕು. ಆ್ಯಂಡ್ ಹೇಗೆ ಡೆವಲಪ್ ಮಾಡೋದು ಅಂತಲೂ ತೋರಿಸ್ಕೊಡ್ತೀನಿ. ಅದಾದಮೇಲೆ ಆಟೋಮೆಟಿಕ್ಲಿ ನಿಮ್ಮ ಸ್ಟ್ರಾಟಜಿ ತುಂಬ ಚೆನ್ನಾಗಿದೆ ಅಂತಂದರೆ ಡಿಸಿಪ್ಲಿನ್ ಆಟೋಮೆಟಿಕ್ಲಿ ಬರುತ್ತೆ. ಬಟ್ ಫಸ್ಟು
ಥಿಂಗ್ಸ್ ಸ್ಟ್ರಾಟಜಿನೇ ಚೆನ್ನಾಗಿಲ್ಲ ಅಂದರೆ ಎಷ್ಟು ಡಿಸಿಪ್ಲಿನ್ ಇಟ್ಕೊಂಡು ಏನು ಪ್ರಯೋಜನ, ಕರೆಕ್ಟ್ ಅಲ್ವಾ? ಸೊ ಸಮ್‌ಟೈಮ್ಸ್ ಏನಾಗುತ್ತೆ, ಬುಲ್ ಮಾರ್ಕೆಟ್ ಇದ್ದಾಗ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಬೇರ್ ಮಾರ್ಕೆಟ್ ಬಂದಿದ ತಕ್ಷಣ ವರ್ಕ್ ಆಗಲ್ಲ ಸ್ಟ್ರಾಟಜಿ. ಸೊ ಸೈಡ್‌ವೇಸ್ ಇದ್ದಾಗ ಇಲ್ಲ ವರ್ಕ್ ಆಗುತ್ತೆ, ಇಲ್ಲ ಸಮ್‌ಟೈಮ್ಸ್ ಝೀರೋ ಪ್ರಾಫಿಟಲ್ಲಿ ಕ್ಲೋಸ್ ಆಗುತ್ತೆ. ಸೊ ಇದೆಲ್ಲ ಚಾಲೆಂಜಸ್ ಇರುತ್ತೆ. ಬಿಗಿನರ್ ಆಗಿರ್ಬೋದು, ಎಕ್ಸ್ಪೀರಿಯನ್ಸ್ಡ್ ಆಗಿರ್ಬೋದು, ಯಾರಾದರೂ ಆಗಿರ್ಬೋದು, ಈ ಚಾಲೆಂಜಸ್‌ನ ಫೇಸ್ ಮಾಡಲೇಬೇಕು ಮಾರ್ಕೆಟಲ್ಲಿ. ಸೊ ಅದರಿಂದ ಯಾವ ಥರ ಬೆಸ್ಟ್ ಸ್ಟ್ರಾಟಜೀಸ್‌ನ ಬಿಲ್ಡ್ ಮಾಡೋದಂತನೂ ನಾನು ನಿಮಗೆ ಹೇಳ್ಕೊಡ್ತೇನೆ. ಆ್ಯಂಡ್ ನೆಕ್ಸ್ಟ್ ಬಂದು ಚೂಸ್ ರೈಟ್ ಸಾಫ್ಟ್‌ವೇರ್. ರೈಟ್ ಸಾಫ್ಟ್‌ವೇರ್ ಅಂತಂದರೆ ಸ್ನೇಹಿತರೆ ಯಾರು ಈಗ ಫಾರ್ ಎಕ್ಸಾಂಪಲ್ಲು ಸ್ಟಾಕ್ ಮಾರ್ಕೆಟಲ್ಲಿ ಒಂದು 2,000 ಸ್ಟಾಕ್ಸ್ ಇದೆ ಅಂತ ತಿಳ್ಕೊಳ್ಳೋಣ. ಲೆಟ್ಸ್ ಸೇ NSEನಲ್ಲಿ ನಿಯರ್ಲಿ 3000+ ಸ್ಟಾಕ್ಸ್ ಈಗ ಆ್ಯಡ್ ಆಗಿದೆ. ಸೊ ಇಷ್ಟು ಸ್ಟಾಕ್ಸ್‌ನ ನಾವು ಡಿವೈಡ್ ಮಾಡ್ತೀವಿ. ಬೇಸಿಕಲಿ 4 ಕ್ಯಾಟಗರೀಸ್. ಒಂದು ಲಾರ್ಜ್ ಕ್ಯಾಪ್, ಮಿಡ್ ಕ್ಯಾಪ್, ಸ್ಮಾಲ್ ಕ್ಯಾಪ್ ಮತ್ತು ಮೈಕ್ರೋ ಕ್ಯಾಪ್ ಅಂತ. ಓಕೆನಾ? ಸೊ 4 ಕ್ಯಾಟಗರಿನಲ್ಲಿ ನಾವು ಡಿವೈಡ್ ಮಾಡ್ತೀವಿ. ಆದರೆ ಕ್ವೆಶ್ಚನ್ನು ಈಗ ಮಾರ್ಕೆಟಲ್ಲಿ ನಿಫ್ಟಿ ಇದೆ, ಬ್ಯಾಂಕ್ ನಿಫ್ಟಿ ಇದೆ, ಫಿನ್ ನಿಫ್ಟಿ, ಇನ್ನು ರಿಮೈನಿಂಗ್ 3 ಇಂಡೈಸಸ್ ಇದೆ, ಡೆರಿವೇಟಿವ್ ಮಾರ್ಕೆಟಲ್ಲಿ ಟ್ರೇಡ್ ಆಗ್ತಿರುವಂಥ ಇಂಡೈಸಸ್ಸು. ಅದು ಇಂಡೈಸಸ್ ಬಂದು ಆಪ್ಷನ್ಸ್‌ನ ಮತ್ತು ಫ್ಯೂಚರ್ಸ್‌ನ ಪ್ರೊವೈಡ್ ಮಾಡ್ತಾರೆ. ಬಟ್ ವಾಟ್ ಅಬೌಟ್ ಈಕ್ವಿಟಿ? ಈಕ್ವಿಟಿನಲ್ಲಿ 3000+ ಸ್ಟಾಕ್ಸಲ್ಲಿ ಯಾವ ಸ್ಟಾಕಲ್ಲಿ ನಾಳೆ ಮೊಮೆಂಟಮ್ ಬರುತ್ತೆ, ಯಾವ ಸ್ಟಾಕಲ್ಲಿ ಬಾಟಮ್ ಔಟ್ ಆಗ್ತದೆ, ಯಾವ ಸ್ಟಾಕಲ್ಲಿ ರಿಟ್ರೇಸ್ಮೆಂಟ್ ಇಂದ ಬೌನ್ಸ್ ಬ್ಯಾಕ್ ಆಗುತ್ತೆ, ಅದನ್ನ ಹೇಗೆ ಐಡೆಂಟಿಫೈ ಮಾಡೋದು, ಕರೆಕ್ಟ್ ಅಲ್ವಾ? ಅದನ್ನ ಐಡೆಂಟಿಫೈ ಮಾಡೋಕ್ಕೆ ನಮಗೊಂದು ಸಾಫ್ಟ್ವೇರ್ ಅಂತ ಬೇಕಾ? ಇನ್ನು ಒಂದು ಹೇಳ್ತೀನಿ ನೋಡಿ. ಅಚ್ಚೆ ಇಫ್ ಇನ್ ಕೇಸ್ ನೀವು ಇಂಡೆಕ್ಸಸ್ಸಲ್ಲೇ ಟ್ರೇಡ್ ಮಾಡಬೇಕು, ನಿಫ್ಟಿನಲ್ಲೇ ಟ್ರೇಡ್ ಮಾಡಬೇಕು, ಇಲ್ಲ ಬ್ಯಾಂಕ್ ನಿಫ್ಟಿನಲ್ಲೇ ಟ್ರೇಡ್ ಮಾಡಬೇಕು. ಆದರೆ ಆಪರ್ಚುನಿಟಿ ಅಂತ ಬಂದಾಗ ನಾವು ಎವ್ರಿ ಟೈಮ್ ಸ್ಕ್ರೀನ್ ಮುಂದ್ಗಡೆ ಕೂತ್ಕೊಂಡು ಇರೋಕ್ಕಾಗತ್ತಾ? ಮಾರ್ನಿಂಗ್ 9:15 3:30 ತನಕ ಎವ್ರಿ ಟೈಮ್ ಅದು ಸ್ಕ್ರೀನ್ ಮುಂದ್ಗಡೆ ಕೂತ್ಕೊಳ್ಳೋಕೆ ಆಗಲ್ಲ. ಮೇ ಬಿ 1 ಮಂತ್ ನೀವು ಮಾಡ್ಬೋದು, 2 ಮಂತ್ಸ್ ಮಾಡ್ಬೋದು, ಮತ್ತು 3ನೇ ತಿಂಗಳಿಂದ ನಿಮ್ಮ ಕೈಲಿ ಕೂತ್ಕೊಳ್ಳೋಕ್ಕಾಗಲ್ಲ. ಎಷ್ಟೊಂದು ಕೆಲಸಗಳಿರುತ್ತೆ, ಅವೆಲ್ಲ ಪಕ್ಕಕ್ಕಿಟ್ಟು ನಾವು ಕೂತ್ಕೊಳ್ಳೋಕ್ಕಾಗಲ್ಲ. ಸೊ ಅದಕ್ಕೆ ಈಗ ಅಡ್ವಾನ್ಸ್‌ಮೆಂಟ್ ಆಗಿದೆ ಟೆಕ್ನಾಲಜಿನಲ್ಲಿ. ಸ್ಕ್ಯಾನರ್ಸ್‌ನ ಯೂಸ್ ಮಾಡಿಕೊಂಡು ಜಸ್ಟ್ 1 ಸಿಂಗಲ್ ಕ್ಲಿಕ್ಕಲ್ಲಿ ನಾವು ಎವ್ರಿಥಿಂಗ್ ಎಲ್ಲ ಸ್ಟಾಕ್ಸ್‌ನ ಸ್ಕ್ಯಾನ್ ಮಾಡಿ ಐಡೆಂಟಿಫೈ ಮಾಡ್ಬೋದು. ಅದನ್ನು ಸಹ ತೋರಿಸ್ಕೊಡ್ತೀನಿ. ಆ್ಯಂಡ್ ನೆಕ್ಸ್ಟ್ ಬಂದು ಆಲ್ಗೋಸ್. ಇಫ್ ಇನ್ ಕೇಸ್ ನಾವೇನಾದರೂ ಹೈ ಲಿಕ್ವಿಡ್ ಅಸೆಟ್ಸ್ ಅಂದರೆ ಇಂಡೈಸಸ್ ಏನು ನೀವು ನೋಡ್ತಿದ್ರೆ ನಿಫ್ಟಿ, ಬ್ಯಾಂಕ್ ನಿಫ್ಟಿ ಇವೆಲ್ಲ ಹೈ ಲಿಕ್ವಿಡ್ ಡೆರಿವೇಟಿವ್ ಪ್ರಾಡಕ್ಟ್ಸ್ ಆಗಿರೋದ್ರಿಂದ ಇವುಗಳಲ್ಲಿ ಸಹ ನೀವು ಆಲ್ಗೋಸ್‌ನ ಬಿಲ್ಡ್ ಮಾಡ್ಬೋದು. ಓಕೆನಾ? ಸೊ ಇದಿಷ್ಟು ಚೂಸಿಂಗ್ ದ ರೈಟ್ ಯಾವ ಸಾಫ್ಟ್ವೇರ್ ಇಸ್ ದ ಬೆಸ್ಟ್, ನಾವು ಯಾವ ಥರ ಸ್ಟಾರ್ಟ್ ಮಾಡಬೇಕಂತನೂ ಸಹ ತೋರಿಸ್ಕೊಡ್ತೀನಿ. ಆ್ಯಂಡ್ ಕಮಿಂಗ್ ಟು ದಿ ಕ್ವಾಲಿಟೀಸ್. ಸೊ ನಾವು ಫಸ್ಟ್ ಯಾಕೆ ಸ್ಟಾರ್ಟ್ ಮಾಡಬೇಕಂತ ತಿಳ್ಕೊಂಡ್ವಿ, ಹೇಗೆ ಸ್ಟಾರ್ಟ್ ಮಾಡೋದಂತ ತಿಳ್ಕೊಂಡ್ವಿ. ಆ್ಯಂಡ್ ಥರ್ಡ್ ಬಂದು ಏನೆಲ್ಲ ಕ್ವಾಲಿಟೀಸ್ ಇರಬೇಕು ನನಗೆ ಒಬ್ಬ ಕನ್ಸಿಸ್ಟೆಂಟ್ ಪ್ರಾಫಿಟಬಲ್ ಟ್ರೇಡರ್ ಆಗೋಕ್ಕೆ. ಈಗ ನನ್ನ ಹತ್ರ ಸ್ಟ್ರಾಟಜಿ ಚೆನ್ನಾಗಿದೆ, ಅರ್ಥ ಆಯ್ತಾ? ಆ್ಯಂಡ್ ನನ್ನ ಸಿಸ್ಟಮ್ ಚೆನ್ನಾಗಿದೆ, ಆ್ಯಂಡ್ ಆಟೋಮೇಷನ್ ಆಗಿದೆ. 80% ಸೆಮಿ ಆಟೋಮೇಷನ್ ಆಗಿದೆ. 80% ವರ್ಕ್ ಸಿಸ್ಟಮ್ ನೋಡ್ಕೊಳ್ಳುತ್ತೆ. ರಿಮೈನಿಂಗ್ 20% ಆಫ್ ದ ವರ್ಕ್ ನಾನು ಎಫರ್ಟ್ಸ್ ಹಾಕಿದ್ರೆ ಸಾಕು. ಒಂದು ದಿನಕ್ಕೆ ಒಂದು 15-20 ನಿಮಿಷ ನನ್ನ ಟೈಮ್ ಸ್ಪೆಂಡ್ ಮಾಡಿದ್ರೆ ಸಾಕು, ತುಂಬ ಚೆನ್ನಾಗಿ ವರ್ಕ್ ಆಗ್ತದೆ. ಇದನ್ನು ನಾನು ಮನಿಗೆ ಕನ್ವರ್ಟ್ ಮಾಡ್ಕೋಬೇಕು. ಪ್ರಾಫಿಟ್ಟಾಗಿ ನಾನು ಎವ್ರಿ ಮಂತ್ ಕನ್ಸಿಸ್ಟೆಂಟಾಗಿ ನಾನು ಪ್ರಾಫಿಟ್ನ ತಗೋಬೇಕು. ಅದಕ್ಕೆ ಯಾವ ಕ್ವಾಲಿಟೀಸ್ ಇರಬೇಕು ನಿಮ್ಮಲ್ಲಿ ಅನ್ನೋದು ಇದು ಮೇಯ್ನ್. ಸೊ ಫಸ್ಟ್ ಬಂದರೆ ಡಿಸಿಪ್ಲೈನ್ ಅಂತ ಹೇಳ್ತೀವಿ. ಡಿಸಿಪ್ಲೈನ್ ಅಂತಂದರೆ ಏನು ನಮ್ಮ ರೂಲ್ಸ್ ಇರುತ್ತೋ ಅದಕ್ಕೆ ನಾವು ಸ್ಟಿಕ್ ಆಗೋದು. ಓಕೆನಾ? ಅದನ್ನ ಡಿಸಿಪ್ಲೈನ್ ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಬಂದು ಸ್ಟ್ರಾಟಜಿ. ನಾನು ಹೇಳಿದ್ನಲ್ವಾ, ಸ್ಟಾಕ್ ಮಾರ್ಕೆಟಲ್ಲಿ ತುಂಬ ಜನ ಸ್ಟ್ರಾಟಜಿನ ಬಿಲ್ಡ್ ಮಾಡೋಕ್ಕಿಂತ ಮೊದಲೇ ಏನು ಮಾಡ್ತಾರೆ ಅಂದರೆ ಕನ್ಸಿಸ್ಟೆನ್ಸಿ ಇಟ್ಕೋಬೇಕು, ಕ್ವಾಲಿಟಿ ನೀವು ಡಿಸಿಪ್ಲಿನ್ ಇಟ್ಕೋಬೇಕಂತ. ಬಟ್ ಸ್ಟ್ರಾಟಜಿ ಈಸ್ ಎವ್ರಿಥಿಂಗ್. ಸ್ಟ್ರಾಟಜಿನಲ್ಲಿ ಒಂದು ಒಳ್ಳೆ ಸ್ಟ್ರಾಟಜಿ ಇಲ್ಲ ಅಂದರೆ ಏನು ನಮ್ಮ ಹತ್ರ ಏನು ಕ್ವಾಲಿಟೀಸ್ ಇದ್ದರೂ ವೇಸ್ಟ್, ಅರ್ಥ ಆಯ್ತಾ? ಸೊ ಅದಕ್ಕೆ ನಾವು ಸ್ಟ್ರಾಟಜಿನ ಮೇಯ್ನ್ ಫೋಕಸ್ ಮಾಡ್ತೀವಿ. ಆ್ಯಂಡ್ ಥರ್ಡ್ ಬಂದು ಸ್ಕ್ರೀನರು. ಈಗ ಫಾರ್ ಎಕ್ಸಾಂಪಲ್ ನನ್ನ ಹತ್ರ ಒಳ್ಳೆ ಸ್ಟ್ರಾಟಜಿ ಇದೆ, ಲೆಟ್ಸ್ ಸೇ 8 ಟ್ರೇಡ್ ಸಕ್ಸಸ್ ಆಗ್ತದೆ ಔಟ್ ಆಫ್ 10 ಟ್ರೇಡ್ಸು. ಬಟ್ ಇದು ಸ್ಮಾಲ್ ಕ್ಯಾಪ್, ಮಿಡ್ ಕ್ಯಾಪ್, ಲಾರ್ಜ್ ಕ್ಯಾಪ್ 3 ಕ್ಯಾಪಲ್ಲಿ ವರ್ಕ್ ಆಗ್ತದೆ. ಸೊ ಅವಾಗ ನನಗೇನು ಬೇಕಾಗುತ್ತೆ, ಈ 3ನ ಮರ್ಜ್ ಮಾಡಿದ್ರೆ ನಿಯರ್ಲಿ ಒಂದು 1000 ಸ್ಟಾಕ್ ಇದೆ. 1000 ಸ್ಟಾಕ್ ಒನ್ ಬೈ ಒನ್ ಚೆಕ್ ಮಾಡೋಕ್ಕಾಗಲ್ಲ, ಕರೆಕ್ಟ್ ಅಲ್ವಾ? ಸೊ ಅವಾಗ ನಮಗೆ ಸ್ಕ್ರೀನರ್ ಅಂತ ಬೇಕಾಗುತ್ತೆ. ವಿತೌಟ್ ಸ್ಕ್ರೀನರು ಎಷ್ಟೇ ಕ್ವಾಲಿಟಿ ಆಫ್ ಸ್ಟ್ರಾಟಜಿ ಬಿಲ್ಡ್ ಮಾಡಿದ್ರು ನೋ ಯೂಸ್, ಅರ್ಥ ಆಯ್ತಾ? ಸೊ ಅದರಿಂದ ನಾವೇನು ಮಾಡ್ತೀವಿ, ಸ್ಕ್ರೀನರ್ನು ಸಹ ಬಿಲ್ಡ್ ಮಾಡಬೇಕಾಗಿರುತ್ತೆ. ಸೊ ಅದಕ್ಕೆ ಸ್ಕ್ರೀನರ್ನು ಸಹ ನಾನು ಹೇಳ್ಕೊಡ್ತೀನಿ ಯಾವ ಥರ ಬಿಲ್ಡ್ ಮಾಡೋದಂತ ಹೇಳ್ಬಿಟ್ಟು. ಸೊ ಇದಕ್ಕೆ ನನ್ನ ಹೆಸರು ಚಲಪತಿ ಅಂತ. ಆ್ಯಂಡ್ ನಾನು ಆರ್.ಆರ್.ನಗರ್ ಗ್ಲೋಬಲ್ ಅಕಾಡೆಮಿ ಆಫ್ ಟೆಕ್ನಾಲಜಿ ಬ್ಯಾಂಗ್ಳೂರಲ್ಲಿ MBA ಮಾಡಿದ್ದು 2018ರಲ್ಲಿ. ಆ್ಯಂಡ್ ನಾನು ಇದು ಬಂದು ನಮ್ಮ TSM ಇನೋವೇಷನ್ ಸರ್ಟಿಫಿಕೇಷನ್. ಸೊ ಫೌಂಡರ್ ಆಫ್ TSM ಇನೋವೇಷನ್ಸ್ನ ಸ್ಥಾಪಕ. ಆ್ಯಂಡ್ ನೆಕ್ಸ್ಟ್ ಬಂದು ಇದು ನನ್ನ ಪ್ರೀವಿಯಸ್ ಕಂಪನಿ ಟ್ರೇಡರ್ಸ್ ಕಾಕ್ಪಿಟ್ ಅಂತ ಬ್ಯಾಂಗ್ಳೂರ್ ಬೇಸ್ಡ್ ಫರ್ಮು. ಅಲ್ಲಿ 2 ವರ್ಷದ ಕಾಲ ನಾನು ಟೆಕ್ನಿಕಲ್ ಅನಾಲಿಸಿಸ್ ಟ್ರೈನರ್ ಆಗಿ ಕೆಲಸ ಮಾಡಿದ್ದೀನಿ. ಎಂಟೈರ್ ಪ್ಯಾನ್ ಇಂಡಿಯಾದಲ್ಲಿ ಸಾವಿರಾರು ಸ್ಟೂಡೆಂಟ್ಸ್ಗೆ ನಾನು ಟ್ರೈನಿಂಗ್ನ ಕೊಟ್ಟಿದ್ದೀನಿ. ಓಕೆನಾ? ಆ್ಯಂಡ್ ಇದು ಬಂದು ನನ್ನ NISM ಸರ್ಟಿಫಿಕೇಟು ಆ್ಯಂಡ್ NISM ಸರ್ಟಿಫೈಡ್. ಆ್ಯಂಡ್ ಆಲ್ಸೋ ನಾನು ರಿಸರ್ಚ್ ಜರ್ನಲಿಸ್ಟ್ಗೆ ಅಪ್ಲೈ ಮಾಡ್ತಿದ್ದೀನಿ. ಸೊ ಇದಿಷ್ಟು ನನ್ನ ಬ್ಯಾಕ್ಗ್ರೌಂಡು. ಆ್ಯಂಡ್ ಈಗ ನಾವು ಕಂಪ್ಲೀಟಾಗಿ ನಾನು ನಿಮಗೆ ಸ್ಟ್ರಾಟಜೀಸ್ನ ತೋರಿಸ್ಕೊಡ್ತೀನಿ ಯಾವ ಥರ ನಾವು ಬಿಲ್ಡ್ ಮಾಡ್ತೀವಿ ಅಂತೇಳ್ಬಿಟ್ಟು. ಆ್ಯಂಡ್ ಒಂದೊಂದೇ ನಾವು ಡೀಟೇಲ್ಡಾಗಿ ತಿಳ್ಕೊತಾ ಹೋಗೋಣ. ಆ್ಯಂಡ್ ಇಲ್ಲಿ ತನಕ ಹೋಪ್ ನಿಮ್ಗೆ ಅರ್ಥ ಆಗಿದೆ. ಇಲ್ಲ ವಾಯ್ಸಲ್ಲಿ ಏನಾದರೂ ಇಶ್ಯೂಸ್ ಇದೆ, ನನ್ನ ಕಡೆಯಿಂದ ಏನಾದರೂ ತೊಂದರೆಗಳಾಗ್ತಿದೆ, ದಯವಿಟ್ಟು ನೀವು ಚಾಟ್ನ ಯೂಸ್ ಮಾಡ್ಕೋಬೋದು. ಚಾಟ್ ಮುಖಾಂತರ ನೀವು ನನಗೆ ತಿಳಿಸ್ಬೋದು.
ಸೊ ನಾವು ಲೆಟ್ ಸ್ಟಾರ್ಟ್ ದಿ ಸ್ಟ್ರಾಟಜೀಸ್ ಡಿಸ್ಕಷನ್. ಓಕೆನಾ? ಸೊ ಸ್ಟ್ರಾಟಜೀಸಲ್ಲಿ ಲೆಟ್ ಮಿ ಶೇರ್ ದ ಸ್ಟ್ರಾಟಜೀಸ್. ಯಾ, ಓಕೆ. ಇಲ್ಲಿ ಅಬ್ಸರ್ವ್ ಮಾಡಿ, ಇಲ್ಲಿ ಕಂಪ್ಲೀಟಾಗಿ ನಾವು ಚೆಕ್ ಮಾಡಿ. ಸೊ ನಾವು ಕಂಪ್ಲೀಟಾಗಿ 4 ಸ್ಟ್ರಾಟಜೀಸ್ನ ಡಿಸ್ಕಸ್ ಮಾಡೋಣ. ಒನ್ ಆಫ್ ದ ಬೆಸ್ಟ್ ಎಂಟೈರ್ ನನ್ನ ಲೈಫ್ ಟೈಮ್ ಕೆರಿಯರಲ್ಲಿ ನಾನು ಯೂಸ್ ಮಾಡುವಂಥ ಒನ್ ಆಫ್ ದಿ ಬೆಸ್ಟ್ ಟ್ರೇಡಿಂಗ್ ಸ್ಟ್ರಾಟಜೀಸ್ ಇವು. ಓಕೆನಾ? ಸೊ ಇದಕ್ಕಿಂತ ಬೆಸ್ಟ್ ನನಗೆ ಇನ್ನೇನೂ ಇಲ್ಲ ನಾನು ಹೇಳ್ಕೊಡೋಕ್ಕೆ, ಆಯಿತಾ? ಸೊ ಅಷ್ಟು ಚೆನ್ನಾಗಿ ವರ್ಕ್ ಆಗುತ್ತೆ ಆ್ಯಂಡ್ ನೀವು ಅದನ್ನು ಎಕ್ಸ್ಪೀರಿಯನ್ಸ್ ಮಾಡ್ತೀರಾ. ನಾನು ಒನ್ ಬೈ ಒನ್ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಸೊ ಫಸ್ಟ್ ಒನ್ ಒಂದು ಮೊಮೆಂಟಮ್ ಟ್ರೇಡಿಂಗ್ ಸ್ಟ್ರಾಟಜಿ ಅಂತ ಕರಿತೀವಿ. ಓಕೆನಾ? ಸೊ ಮೊಮೆಂಟಮ್ ಟ್ರೇಡಿಂಗ್ ಒಂದು 1 to 5 ಡೇಸ್ ಇದ್ರದ್ದು ಡ್ಯೂರೇಷನ್. ಓಕೆನಾ? ಸೊ 1 to 5 ಡೇಸ್ ನಾವು ಇದನ್ನ ಹೋಲ್ಡ್ ಮಾಡ್ತೀವಿ ಆ್ಯಂಡ್ ನಮಗೆ D1 ಮತ್ತು D2 ನಾವು ಪ್ರಾಫಿಟ್ನ ಎಕ್ಸ್ಪೆಕ್ಟ್ ಮಾಡ್ತೀವಿ. ಲೆಟ್ಸ್ ಸೇ ಇವತ್ತು ಮಾರ್ಕೆಟ್ ಕ್ಲೋಸ್ ಆಗಿದೆ ಮಂಡೇ. ಸೊ ಟ್ಯೂಸ್ಡೇ ಆ್ಯಂಡ್ ವೆಡ್ನೆಸ್ಡೇ 2 ದಿನ ಪ್ರಾಫಿಟ್ನ ಎಕ್ಸ್ಪೆಕ್ಟ್ ಮಾಡ್ತೀವಿ. ನೆಕ್ಸ್ಟ್ 3 ಡೇಸಲ್ಲಿ ನಮಗೆ ಇಫ್ ಇನ್ ಕೇಸ್ ಪ್ರಾಫಿಟ್ ಬರಲಿಲ್ಲ ಅಂದರೆ ನಾವು ಕ್ಲೋಸ್ ಮಾಡ್ತೀವಿ. ಸೊ ಇಲ್ಲಿ ಪ್ರಾಫಿಟ್ ಎಕ್ಸ್ಪೆಕ್ಟೇಷನ್ ಬಂದು 5%. ಓಕೆನಾ? ಮಿನಿಮಮ್ 5%. ಜಸ್ಟ್ ಇವತ್ತು ಬೈ ಮಾಡೋದು ಆ್ಯಂಡ್ ನೆಕ್ಸ್ಟ್ 1 to 2 ಡೇಸ್ ನಾವು 5% ಪ್ರಾಫಿಟ್ನ ಎಕ್ಸ್ಪೆಕ್ಟ್ ಮಾಡ್ತೀವಿ. ಆ್ಯಂಡ್ ನೆಕ್ಸ್ಟು ಸ್ಮಾರ್ಟ್ ಮನಿ ಟ್ರೇಡಿಂಗ್ ಸ್ಟ್ರಾಟಜಿ ಅಂತ ಹೇಳ್ಬಿಟ್ಟು. ಸೊ ಸ್ಮಾರ್ಟ್ ಮನಿ ಟ್ರೇಡಿಂಗ್ ಕ್ಯಾಂಡಲ್ ಸ್ಟ್ರಾಟಜಿ ಬಂದು 15 ಡೇಸ್ to 3 ಮಂತ್ಸ್ ಡ್ಯೂರೇಷನ್ ಇರುತ್ತೆ. ಇದು ಬಂದು ಇನ್ಸ್ಟಿಟ್ಯೂಷನಲ್ ಆ್ಯಕ್ಟಿವಿಟಿನ ಕ್ರ್ಯಾಕ್ ಮಾಡೋದು. ಸೊ ನಿಮಗೆ ಸ್ಮಾರ್ಟ್ ಮನಿ ಅಂದರೆ ಗೊತ್ತಲ್ವಾ? ಇದು FIIs ಮತ್ತು DIs ಅಂತ ಏನು ಇನ್ಸ್ಟಿಟ್ಯೂಷನಲ್ ಆ್ಯಕ್ಟಿವಿಟಿ ನಡೆಯುತ್ತೆ ಎವ್ರಿ ಸಿಂಗಲ್ ಡೇ ಮಾರ್ಕೆಟಲ್ಲಿ, ಅವನ್ನ ನಾವು ಲಿಕ್ವಿಡಿಟಿ ಪ್ರೊವೈಡರ್ ಅಂತ ಕರಿತೀವಿ. ಸೊ ಅವ್ರಿಗೆ ಎಲ್ಲಿ ಎಂಟರ್ ಆಗ್ತಿದ್ದಾರೆ, ಯಾವ ಲೊಕೇಶನಲ್ಲಿ ಅವರ ಮನಿ ಅನ್ನೋದು ಎಂಟರ್ ಆಗ್ತಿದೆ ಅನ್ನೋದನ್ನ ಟೆಕ್ನಿಕಲಿ ನಾವು ಕ್ರ್ಯಾಕ್ ಮಾಡ್ತೀವಿ, ಡಿಕೋಡ್ ಮಾಡ್ತೀವಿ ಅವರ ಒಂದು ಮನಿ ಸ್ಟ್ರಾಟಜಿನ. ಓಕೆನಾ? ಸೊ ಅದನ್ನ ಸ್ಮಾರ್ಟ್ ಮನಿ ಕ್ಯಾಂಡಲ್ ಸ್ಟ್ರಾಟಜಿ ಅಂತ ಕರಿತೀವಿ. ತುಂಬ ಅದ್ಭುತವಾದ ಕಾನ್ಸೆಪ್ಟ್ ಅದು, ಅದನ್ನು ತೋರಿಸ್ಕೊಳ್ತೇನೆ ನಿಮಗೆ. ಆ್ಯಂಡ್ ನೆಕ್ಸ್ಟ್ ಒಂದು ಸಪ್ಲೈ ಆ್ಯಂಡ್ ಡಿಮ್ಯಾಂಡ್ ಟ್ರೇಡಿಂಗ್ ಸ್ಟ್ರಾಟಜಿ. ಸೊ ಸಪ್ಲೈ ಆ್ಯಂಡ್ ಡಿಮ್ಯಾಂಡ್ ಅನ್ನೋದು ಬಿಟ್ ಲಾಂಗ್ ಟರ್ಮ್ ಡ್ಯೂರೇಷನ್, ಅದು 3 ಮಂತ್ಸಿಂದ 1 ಇಯರ್ ತನಕ ಹೋಲ್ಡ್ ಮಾಡ್ತೀವಿ. ಸೊ ಇಲ್ಲಿ ಬಂದು ಸಪ್ಲೈ ಆ್ಯಂಡ್ ಡಿಮ್ಯಾಂಡ್ ಈಸ್ ಎವ್ರಿಥಿಂಗ್ ಅಂತ ಕರಿತೀವಿ ಮಾರ್ಕೆಟಲ್ಲಿ. ಸಪ್ಲೈ ಝೋನ್ ಇದ್ದಾಗ ನೋ ಮ್ಯಾಟರ್ ಎಷ್ಟೇ ಒಳ್ಳೆ ಇಂಡಿಕೇಟರ್ ಆಗಿರ್ಬೋದು, ಎಷ್ಟೇ ಬೈಯಿಂಗ್ ಕನ್ಫರ್ಮೇಷನ್ ಇರ್ಬೋದು, ಆ ಸ್ಟಾಕ್ ಮೇಲೆ ಹೋಗಲ್ಲ. ಅದೇ ಡಿಮ್ಯಾಂಡ್ ಕನ್ಫರ್ಮೇಷನ್ ಇದ್ದಾಗ ಯಾವ ಲೀಡಿಂಗ್ ಆಗಲಿ ಲ್ಯಾಗಿಂಗ್ ಆಗಲಿ, ಯಾವ ಇಂಡಿಕೇಟರ್ ಆಗಿರ್ಬೋದು, ಇಲ್ಲಿ ಯಾವ ಪ್ರೈಸ್ ಆಕ್ಷನ್ ಆಗಿರ್ಬೋದು, ಎಲ್ಲ ವರ್ಕ್ ಆಗುತ್ತೆ. ಬಿಕಾಸ್ ಆ ಸ್ಟಾಕ್ ಅಪ್ ಹೋಗುತ್ತೆ. ಸೊ ಅದಕ್ಕೆ ಸಪ್ಲೈ ಆ್ಯಂಡ್ ಡಿಮ್ಯಾಂಡ್ ಈಸ್ ಎವ್ರಿಥಿಂಗ್. ಆ್ಯಂಡ್ ಸಪ್ಲೈ ಆ್ಯಂಡ್ ಡಿಮ್ಯಾಂಡ್ನ ಕಲಿಯೋದೇ ಒಂದು ಗ್ರೇಟ್ ಥಿಂಗ್ ಅದು. ಸೊ ನಾನು ನಿಮಗೆ ತೋರಿಸ್ಕೊಡ್ತೀನಿ ಯಾವ ಥರ ಸಪ್ಲೈ ಟು ಡಿಮ್ಯಾಂಡ್, ಡಿಮ್ಯಾಂಡ್ ಟು ಸಪ್ಲೈ ವರ್ಕ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಡೀಟೇಲ್ಡಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಆ್ಯಂಡ್ ಮೂವಿಂಗ್ ಟು ದ ನೆಕ್ಸ್ಟ್ ಇಸ್ ಬ್ರೇಕ್ಔಟ್ ಟ್ರೇಡಿಂಗ್ ಸಿಸ್ಟಮ್. ಬ್ರೇಕ್ಔಟ್ ಅಂತಂದರೆ ಸ್ನೇಹಿತರೆ, ಇಲ್ಲಿ ತನಕ ಸುಮಾರು ಜನಕ್ಕೆ ಟ್ರೂ ಬ್ರೇಕ್ಔಟ್ ಅಂದರೆ ಏನು, ಟ್ರೂ ಬ್ರೇಕ್ಔಟ್ಗೆ ಕಂಡೀಷನ್ಸ್ ಯಾವ ಥರ ಬರುತ್ತೆ, ಹೆಲ್ದಿನೆಸ್ ಅಂದರೆ ಏನು, ಟ್ರೂ ಬ್ರೇಕ್ಔಟ್ ಆದಾಗ ಯಾವ ಥರ ಹೆಲ್ದಿನೆಸ್ ಆಫ್ ದ ಸ್ಟಾಕ್ ಇರಬೇಕು, ಸೊ 52 ವೀಕ್ಸ್ ಹೈ ಬ್ರೇಕ್ಔಟ್ ಆಗಿದ ತಕ್ಷಣ ಯಾವ ಥರ ನಾವು ಎಂಟ್ರಿ ತೊಗೋಬೇಕು, ಯಾವ ಸ್ಟಾಕ್ ಫೇಕ್ ಬ್ರೇಕ್ಔಟ್ ಆಗಿರುತ್ತೆ ಅವಾಗ ನಾವು ಯಾವ ಥರ ಇಗ್ನೋರ್ ಮಾಡಬೇಕು ಅನ್ನೋದನ್ನು ಕ್ಲಾರಿಟಿ ಇರಲ್ಲ. ಸೊ ಅದನ್ನು ಸಹ ನಿಮಗೆ ಡಿಟೇಲ್ಡಾಗಿ ಟೀಚ್ ಮಾಡಿ ಕೊಡ್ತೀನಿ. ಡ್ಯೂರಿಂಗ್ ದಿಸ್ ಸೆಷನ್ನು ನಿಮ್ಗೆ ಯಾರಿಗೇ ಆಗಲಿ ಏನೇ ಕ್ವರೀಸ್ ಇರಲಿ, ನೀವು ಚಾಟ್ ಬಾಕ್ಸ್ನ ಯೂಸ್ ಮಾಡ್ಕೋಬೋದು ಅಥವಾ ನೀವು ಅನ್ಮ್ಯೂಟ್ ಆ್ಯಕ್ಸಸ್ನೂ ಸಹ ಕೇಳಿ, ನಾನು ನಿಮಗೆ ಅನ್ಮ್ಯೂಟ್ ಆ್ಯಕ್ಸಸ್ ಸಹ ಕೊಡ್ತೀನಿ. ಸೆಷನಲ್ಲೇ ಡೈರೆಕ್ಟಾಗಿ ನನ್ನನ್ನು ಕೇಳ್ಬೋದು ನಿಮ್ಗೆ ಏನೇ ಕ್ವರೀಸ್ ಬಂದರು. ಓಕೆನಾ? ಸೊ ನಾವು ಸ್ಟಾರ್ಟ್ ಮಾಡೋಣ. ಇಲ್ಲಿ ತನಕ ಅರ್ಥ ಆಯ್ತಲ್ಲ ಯಾವ ಸ್ಟ್ರಾಟಜೀಸ್ ನಾವು ಡಿಸ್ಕಸ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು. ಸೊ ಫಸ್ಟ್ ಒಂದು ಮೊಮೆಂಟಮ್ ಟ್ರೇಡಿಂಗ್ 1 ರಿಂದ 5 ದಿನ, ಸ್ಮಾರ್ಟ್ ಮನಿ ಕ್ಯಾಂಡಲ್ 15 ರಿಂದ 3 ಮಂತ್ಸು, ಸಪ್ಲೈ ಆ್ಯಂಡ್ ಡಿಮ್ಯಾಂಡ್ 3 ಮಂತ್ಸ್ to 1 ಇಯರ್, ಆ್ಯಂಡ್ ಬ್ರೇಕ್ಔಟ್ ಟ್ರೇಡಿಂಗ್ ಸಿಸ್ಟಮ್ ಅದೊಂದು 15 ಡೇಸ್ ಡ್ಯೂರೇಷನ್ ಹೋಲ್ಡ್ ಮಾಡ್ತೀವಿ. ಸೊ ಲಾಸ್ಟ್ ತನಕ ಇರಿ, ಬೆಸ್ಟ್ ನಾಲೆಜ್ ಸಿಗುತ್ತೆ ನಿಮಗೆ. ಅದಾದಮೇಲೆ ಲಾಸ್ಟಲ್ಲಿ ನಿಮಗೆ ಕಂಪ್ಲೀಟ್ ಬೆನಿಫಿಟ್ಸು ಸಹ ನಾನು ನಿಮಗೆ ಸ್ಕ್ಯಾನರ್ಸು ಸಹ ತೋರಿಸ್ಕೊಡ್ತೀನಿ ಪ್ರತಿಯೊಂದು ಸ್ಟ್ರಾಟಜಿಗೂ. ಸೊ ನಾವು ಲೆಟ್ಸ್ ಮೂವ್ ಟು ದಿ ರಿಯಲ್ ಡಿಸ್ಕಷನ್, ದ ಸ್ಟ್ರಾಟಜೀಸ್ ಒರಿಜಿನಲ್ ಡಿಸ್ಕಷನ್ನು. ಫಸ್ಟ್ ಮೊಮೆಂಟಮ್ ಟ್ರೇಡಿಂಗ್ ಸ್ಟ್ರಾಟಜಿನ ಸ್ಟಾರ್ಟ್ ಮಾಡೋಣ. ಸೊ ಇದ್ರ ಕಂಡೀಷನ್ಸ್ ನಾನು ಇಲ್ಲೇ ಹೇಳ್ಬಿಡ್ತೀನಿ ನಿಮಗೆ. ಸೊ ಇಲ್ಲೇ ಕಂಡೀಷನ್ಸ್ ಇದೆ ಮೊಮೆಂಟಮ್ ಟ್ರೇಡಿಂಗ್ ಸ್ಟ್ರಾಟಜಿದು. ಫಸ್ಟ್ ಬಂದು ರೀಸೆಂಟ್ ಪ್ರೈಸ್ ಆ್ಯಕ್ಷನ್ ಬ್ರೇಕ್ಔಟ್ ಅಂತ ಕರಿತೀವಿ. ಸೊ ರೀಸೆಂಟ್ ಪ್ರೈಸ್ ಆ್ಯಕ್ಷನ್ ಬ್ರೇಕ್ಔಟ್ ಅಂದರೆ ಒಂದು ಸ್ವಿಂಗ್ನ ಬ್ರೇಕ್ಔಟ್ ಮಾಡಿರಬೇಕು, ಅದು ನಿಮ್ಗೆ ತೋರಿಸ್ಕೊಡ್ತೀನಿ. ಆ್ಯಂಡ್ ನೀವು ಯಾವುದೇ ಥರದ ಮ್ಯಾನ್ಯುಯಲ್ ಅನಾಲಿಸಿಸ್ ಮಾಡೋ ಅವಶ್ಯಕತೆ ಇಲ್ಲ, ಸಾಫ್ಟ್ವೇರೇ ನೋಡ್ಕೊಳ್ಳುತ್ತೆ ಅದನ್ನು, ಅಂದರೆ ಸ್ಕ್ಯಾನರೇ ನೋಡ್ಕೊಳ್ಳುತ್ತೆ. ಆ್ಯಂಡ್ ನೆಕ್ಸ್ಟ್ ಬಂದು ಲೀಡಿಂಗ್ ಇಂಡಿಕೇಟರ್ BB ಬ್ರೇಕ್ಔಟ್ ಕನ್ಫರ್ಮೇಷನ್. ಸೊ ಲೀಡಿಂಗ್ ಇಂಡಿಕೇಟರ್ ಅನ್ನೋದು ಸ್ಟಾಕ್ ಮಾರ್ಕೆಟಲ್ಲಿ ನಾವು ಡಿವೈಡ್ ಮಾಡುವಂಥ ಒಂದು ಕ್ಯಾಟಗರಿ, ಅದು ಟೆಕ್ನಿಕಲ್ ಅನಾಲಿಸಿಸಲ್ಲಿ. ಸೊ ಅದರಲ್ಲಿ ಬೋಲಿಂಜೆ ಬ್ಯಾಂಡ್ ಅನ್ನೋದು ಒಂದು ಲೀಡಿಂಗ್ ಇಂಡಿಕೇಟರ್. ಓಕೆನಾ? BB ಅಂದರೆ ಬೋಲಿಂಜೆ ಬ್ಯಾಂಡ್ ಅಂತ ಕರಿತೀವಿ. ಸೊ ಅದು ಬ್ರೇಕ್ಔಟ್ ಕೊಟ್ಟಾಗ ಯಾವ ಥರ ಮೊಮೆಂಟಮ್ ಸ್ಟ್ರೆಂತ್ ಕನ್ಫರ್ಮೇಷನ್ ಆಗುತ್ತೆ ಅನ್ನೋದನ್ನು ನಾವು ಚೆಕ್ ಮಾಡ್ತೀವಿ. ಆ್ಯಂಡ್ RSI ಮೊಮೆಂಟಮ್ ಸ್ಟ್ರೆಂತ್. ಸೊ RSIನ ನಾನು ನಿಮಗೆ ಪ್ರಾಕ್ಟಿಕಲಿ ತೋರಿಸ್ಕೊಡ್ತೀನಿ ಯಾವ ಥರ RSIನ ನಾವು ಯೂಸ್ ಮಾಡ್ತೀವಿ ಮೊಮೆಂಟಮ್ ಸ್ಟ್ರೆಂತ್ಗೆ ಅಂತ.
ಸೊ ಅದು ಕನ್ಫರ್ಮೇಷನ್ ಇರಬೇಕು. ಆ್ಯಂಡ್ ನೆಕ್ಸ್ಟ್ ಬಂದು ವಾಲ್ಯೂಮ್ ಕನ್ಫರ್ಮೇಷನು. ಸೊ ವಾಲ್ಯೂಮ್ ಅನ್ನೋದು ತುಂಬ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಈವನ್ ಡಾವ್ ಥಿಯರಿನೂ ಸಹ ಫಾದರ್ ಆಫ್ ಟೆಕ್ನಿಕಲ್ ಅನಾಲಿಸಿಸ್ ಅಂತ ಏನು ಕರಿತೀವಿ. ಸೊ ಚಾರ್ಲೆಸ್ ಡಾವ್ ಸಹ ಅದನ್ನೇ ಹೇಳ್ತಾರೆ, ವಾಲ್ಯೂಮ್ ಕನ್ಫರ್ಮ್ಸ್ ದ ಟ್ರೆಂಡ್ ಅಂತ. ಸೊ ಅದು ಇವತ್ತಿಗೂ ವರ್ಕ್ ಆಗುತ್ತೆ. ಎಲ್ಲಿ ತನಕ ಸ್ಟಾಕ್ ಮಾರ್ಕೆಟ್ ಇರುತ್ತೋ ಅಲ್ಲಿ ತನಕ ಈ ಕಂಡೀಷನ್ ಅನ್ನೋದು ವರ್ಕ್ ಆಗುತ್ತೆ. ವಾಲ್ಯೂಮ್ ಕನ್ಫರ್ಮ್ಸ್ ದ ಟ್ರೆಂಡ್ ಅಥವಾ ವಾಲ್ಯೂಮ್ ಇಸ್ ಎವ್ರಿಥಿಂಗ್ ಅಂತ ಕರಿತೀವಿ. ಆ್ಯಂಡ್ ಲಾಸ್ಟ್ ಬಂದು ಇನಿಷಿಯೇಟಿವ್ ಬೈ ಕನ್ಫರ್ಮೇಷನ್. ಇನಿಷಿಯೇಟಿವ್ ಬೈ ಅನ್ನೋದು ಒಂದು ಲೋವರ್ ಟೈಮ್ ಫ್ರೇಮ್ ಕನ್ಫರ್ಮೇಷನ್ ಅದು. ಸೊ ಈ ಕನ್ಫರ್ಮೇಷನ್ ಬಂದರೆ ಮಾತ್ರ ನೆಕ್ಸ್ಟ್ ಡೇ ನಾವು ಮಾರ್ಕೆಟಲ್ಲಿ ಮೊಮೆಂಟಮ್ನ ಎಕ್ಸ್ಪೆಕ್ಟ್ ಮಾಡೋಕ್ಕಾಗತ್ತೆ. ಸೊ ಅರ್ಥ ಆಯ್ತಾ? ಸೊ ಅದಕ್ಕೆ ನಾವು ಇನಿಷಿಯೇಟಿವ್ ಬೈ ಕನ್ಫರ್ಮೇಷನ್ ಸಹ ಬೇಕಾಗಿರುತ್ತೆ. ಸೊ ಅದನ್ನು ಸಹ ನಾನು ನಿಮಗೆ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಇದಿಷ್ಟು ಕಂಡೀಷನ್ಸು ಸ್ಕ್ರೀನ್‌ಶಾಟ್ ಆದರೆ ಸ್ಕ್ರೀನ್‌ಶಾಟ್ ತಗೊಂಡು ಇಟ್ಕೊಂಡಿರಿ. ಇಲ್ಲ ಅಂದರೆ ಪೆನ್ನು ಪೇಪರ್ದು ನೋಟ್ ಮಾಡ್ಕೊಂಡಿರಿ. ಸೊ ನಾವು ಈಗ ನಾನು ನಿಮಗೆ ಒನ್ ಬೈ ಒನ್ ಸ್ಟಾಕ್ಸಲ್ಲಿ ತೋರಿಸ್ಕೊಡ್ತೀನಿ ಯಾವ ಥರ ವರ್ಕ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಈಗ ನಾನು ನಿಮಗೆ ಪ್ರಾಕ್ಟಿಕಲಿ ಎಕ್ಸಾಂಪಲ್ಸ್ನ ತೋರಿಸ್ತೀನಿ, ನೀಟಾಗಿ ಅರ್ಥ ಆಗುತ್ತೆ. ಸೊ ಲೆಟ್ ಮಿ ಶೇರ್ ದ ಸ್ಕ್ರೀನ್. ಯಾ ಸೊ ಇಲ್ಲಿ ನೋಡಿ ಸ್ನೇಹಿತರೆ, ಇದು ಬಂದು ಜರದ ಪ್ಲಾಟ್ಫಾರ್ಮ್. ಇದು ನಾನು ಜಸ್ಟ್ ಚಾರ್ಟ್ಸ್ನ ಯೂಸ್ ಮಾಡೋಕ್ಕೆ ಈ ಪ್ಲಾಟ್ಫಾರ್ಮ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ವಾಲ್ಯೂಮ್ನ ಡಿಸೇಬಲ್ ಮಾಡ್ತಿದ್ದೀನಿ. ಸೊ ಫಸ್ಟು ನಿಮಗೆ ನಾನು ಹೇಳಿದನು ಮೊಮೆಂಟಮ್ ಟ್ರೇಡಿಂಗ್ ಸ್ಟ್ರಾಟಜಿ ಅಂತ. ಅದ್ರ ಕಂಡೀಷನ್ಸ್ ಯಾವ ಥರ ಇರುತ್ತೆ ಅಂತ ಹೇಳ್ತೀನಿ ನೋಡಿ. ಸೊ ನಾನು ಒಂದು ಹಳೆ ಟ್ರೇಡ್ನ ತೋರಿಸ್ಕೊಡ್ತೀನಿ, ಅದಾದ್ಮೇಲೆ ರೀಸೆಂಟ್ ಟ್ರೇಡ್ಸ್ನೂ ಸಹ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಸೊ ಫಸ್ಟ್ ಒಂದು ಕಿರಿ ಇಂಡಸ್ಟ್ರೀಸ್ ಅಂತ, ಕಿರಿ ಇಂಡಸ್ಟ್ರೀಸ್ ಅಂತ ಸ್ಟಾಕ್ ಹೆಸರು. ಸೊ ಕಿರಿ ಇಂಡಸ್ಟ್ರೀಸ್ ಬಂದು ನಾನು ಲೊಕೇಶನ್ನು ಅಂದರೆ ಏನು ನಾನು ಕನ್ಫರ್ಮೇಷನ್ ಮೊಮೆಂಟಮ್ ಲೊಕೇಶನ್ ಎಂಟ್ರಿ ಇದ್ದಿದ್ದು ಈ ಪರ್ಟಿಕ್ಯುಲರ್ ಕ್ಯಾಂಡಲಲ್ಲಿ ಮಾರ್ಕ್ ಮಾಡ್ತೀನಿ ನೋಡಿ. ಎಕ್ಸಾಕ್ಟ್ಲಿ ಈ ಕ್ಯಾಂಡಲಲ್ಲಿ, ಓಕೆನಾ? ಇಲ್ಲೊಂದು ಗ್ರೀನ್ ಕ್ಯಾಂಡಲ್ ಕಾಣಿಸ್ತಿದೆಯಲ್ವಾ, ಈ ಕ್ಯಾಂಡಲು. ಸೊ ಇಲ್ಲಿ ಈ ಲೊಕೇಶನ್ಲಿ ಎಂಟರ್ ಆಗೋಕ್ಕೆ ರೀಸನ್ ಏನು, ಯಾಕೆ ಈ ಸ್ಟಾಕಲ್ಲಿ ಈ ಕ್ಲೋಸಿಂಗ್, ಇಲ್ಲಿ ಗ್ರೀನ್ ಕ್ಯಾಂಡಲ್ ಕ್ಲೋಸಿಂಗ್ ಇಲ್ಲಿ ನೋಡ್ತಿದ್ದೀರಾ, ಈ ಕ್ಲೋಸಿಂಗಲ್ಲಿ ಯಾಕೆ ಎಂಟರ್ ಆಗಬೇಕು ನಾವು? ಆ್ಯಂಡ್ ಅಲ್ಲಿಂದನೇ ನೋಡಿ ಇದೆ ಅಂತ ಹೇಳ್ಬಿಟ್ಟು ಚೆಕ್ ಮಾಡಿ. ಸೊ ಮಾರ್ಕೆಟಲ್ಲಿ ಎಷ್ಟು ದೊಡ್ಡ ಮೊಮೆಂಟಮ್ ಆ ಲೊಕೇಶನ್‌ಯಿಂದನೇ ಬಂದಿದೆ, ಕರೆಕ್ಟ್ ಅಲ್ವಾ? ಸೊ ಇದನ್ನು ನಿಮಗೆ ಒನ್ ಬೈ ಒನ್ ಕಂಡೀಷನ್ಸ್ ನಾವೇನು ಜಸ್ಟ್ ನೋಡಿದ್ವಿ ಮೊಮೆಂಟಮ್ ಟ್ರೇಡಿಂಗ್ ಕಂಡೀಷನ್ಸ್ನ, ಅದನ್ನ ಒನ್ ಬೈ ಒನ್ ಚೆಕ್ ಮಾಡೋಣ. ಸೊ ಫಸ್ಟ್ ಕನ್ಫರ್ಮೇಷನ್ ರೀಸೆಂಟ್ ಪ್ರೈಸ್ ಆಕ್ಷನ್ ಬ್ರೇಕ್ಔಟ್. ಸೊ ರೀಸೆಂಟ್ ಪ್ರೈಸ್ ಆಕ್ಷನ್ ಸಾರಿ ಗೈಸ್, ಸಾರಿ. ಹಲೋ, ನನ್ನ ವಾಯ್ಸ್ ಕೇಳಿಸಿದೆ? ಪ್ಲೀಸ್ ಚಾಟಲ್ಲಿ ಕನ್ಫರ್ಮ್ ಮಾಡಿ. ಓಕೆ, ಥ್ಯಾಂಕ್ ಯು. ಸೊ ಲೆಟ್ಸ್ ನಾನು ಇನ್ನೊಂದು ಸರಿ ನಿಮಗೆ ತೋರಿಸ್ಕೊಡ್ತೀನಿ. ಥಿಂಕ್ ಸಮ್ ನೆಟ್ವರ್ಕ್ ಇಶ್ಯೂಯಿಂದ ಕಟ್ ಆಯಿತು. ಸಾರಿ. ಯಾ ಸೊ ಮಾಡಿ ಸ್ನೇಹಿತರೆ. ಓಕೆ, ಸೊ ಇಲ್ಲಿ ಅಬ್ಸರ್ವ್ ಮಾಡಿ, ಎಕ್ಸಾಕ್ಟ್ಲಿ ಈ ಲೊಕೇಶನ್ ಏನು ಇಲ್ಲಿ ಗ್ರೀನ್ ಕ್ಯಾಂಡಲ್ ಕಾಣಿಸ್ತಿದೆಯಲ್ವಾ? ಸೊ ಈ ಗ್ರೀನ್ ಕ್ಯಾಂಡಲಲ್ಲಿ ನಮ್ಮ ಎಂಟ್ರಿ ಕನ್ಫರ್ಮೇಷನ್ ಆಯಿತು, ಮೊಮೆಂಟಮ್ ಎಂಟ್ರಿ. ಈ ಗ್ರೀನ್ ಕ್ಯಾಂಡಲಲ್ಲೇ ನಾವು ಯಾಕೆ ಎಂಟರ್ ಆಗಬೇಕು, ಏನು ರೀಸನ್ಸ್ ಈ ಗ್ರೀನ್ ಕ್ಯಾಂಡಲ್ ನಾವು ಎಂಟರ್ ಆಗೋಕ್ಕೆ? ಸೊ ಅದನ್ನು ನಾನು ನಿಮಗೆ ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. ಸೊ ಈಗ ಫಸ್ಟ್ ಕನ್ಫರ್ಮೇಷನ್ ಬಂದು ಇಲ್ಲಿ ನೋಡಿ, ಪ್ರೈಸು ಇಲ್ಲಿಂದ ಇಲ್ಲಿ ತನಕ ಅಪ್ ಟ್ರೆಂಡ್ ಹೋಗಿದೆ. ಅದಾದಮೇಲೆ ಒಂದು ರಿಜೆಕ್ಷನ್ ಸಿಕ್ಕಿದೆ, ಕರೆಕ್ಟ್ ಅಲ್ಲ? ಸೊ ಪ್ರೈಸ್ ಇಲ್ಲಿಂದ ರಿಜೆಕ್ಟ್ ಆಗ್ತದೆ. ಆ್ಯಂಡ್ ನೆಕ್ಸ್ಟ್ ಟೈಮು ಈ ಹೈನ ಬ್ರೇಕ್ಔಟ್ ಮಾಡಿದಾಗ ಇಲ್ಲಿ ನೋಡಿ, ಮತ್ತೆ ಇಲ್ಲಿಂದ ಪ್ರೈಸು ಇಲ್ಲಿ ತನಕ ಅಪ್ ಹೋಗಿ ಮತ್ತೆ ಪ್ರೈಸ್ ಅನ್ನೋದು ರಿಜೆಕ್ಟ್ ಆಗ್ತದೆ. ಸೊ ಅಗೇನ್ ನೋಡಿ, ಇಲ್ಲಿಂದ ಒಂದು ಪ್ರೈಸ್ ರಿಜೆಕ್ಷನ್ ಅನ್ನು ಸಿಕ್ತು. ಸೊ ಈಗ ನೆಕ್ಸ್ಟ್ ಟೈಮ್ ಪ್ರೈಸ್ ಅಪ್ ಹೋಗುತ್ತೆ ಅಂತ ನಮ್ಗೆ ಹೆಂಗೆ ಕನ್ಫರ್ಮೇಷನ್ ಆಗುತ್ತೆ? ಯಾವಾಗ ಈ ಪ್ರೀವಿಯಸ್ ಪ್ರೈಸ್ ಆ್ಯಕ್ಷನ್, ಪ್ರೀವಿಯಸ್ ರಿಜೆಕ್ಷನ್ ಏನಿರುತ್ತೋ ಅದನ್ನ ಬ್ರೇಕ್ಔಟ್ ಮಾಡಬೇಕು ವಿತ್ ಅ ಹೆಲ್ದಿ ಕ್ಯಾಂಡಲ್, ವಿತ್ ಅ ಹೆಲ್ದಿ ಕನ್ಫರ್ಮೇಷನ್, ಸ್ಟ್ರೆಂತ್, ಮೊಮೆಂಟಮ್ ಸ್ಟ್ರೆಂತ್ ಕನ್ಫರ್ಮೇಷನ್, ಈ ಮೂರು ಒಟ್ಟಿಗೆ ಬಂದು ಅಲ್ಲಿ ಕನ್ಫರ್ಮೇಷನ್ ಕೊಡಬೇಕು. ಸೊ ಫಸ್ಟ್ ಕನ್ಫರ್ಮೇಷನ್ ಏನು ನಮಗೆ? ರೀಸೆಂಟ್ ಪ್ರೈಸ್ ಆ್ಯಕ್ಷನ್ ಬ್ರೇಕ್ಔಟ್. ಸೊ ನನಗೆ ಈ ರೀಸೆಂಟ್ ಪ್ರೈಸ್ ಆ್ಯಕ್ಷನ್ ಬ್ರೇಕ್ಔಟ್ ಅನ್ನು ಸಿಕ್ತು, ಫಸ್ಟ್ ಕನ್ಫರ್ಮೇಷನ್ ಕ್ವಾಲಿಫೈ ಆಯಿತು. ಆ್ಯಂಡ್ ಸೆಕೆಂಡ್ ಕನ್ಫರ್ಮೇಷನ್ ಬಂದು ಲೀಡಿಂಗ್ ಇಂಡಿಕೇಟರು. ಸೊ ನಮಗೆ ಸ್ಟಾಕ್ ಮಾರ್ಕೆಟಲ್ಲಿ ಸ್ನೇಹಿತರೆ ನಾವೆಲ್ಲ ಇಂಡಿಕೇಟರ್ಸ್ನ ಮೂರು ವಿಧದಲ್ಲಿ ಡಿವೈಡ್ ಮಾಡ್ತೀವಿ. ಒಂದು ಬಂದು ಲೀಡಿಂಗ್ ಇಂಡಿಕೇಟರ್ ಅಂತ ಕರಿತೀವಿ, ಆ್ಯಂಡ್ ಸೆಕೆಂಡ್ ಒಂದು ಬಂದು ಲ್ಯಾಗಿಂಗ್ ಇಂಡಿಕೇಟರ್ ಅಂತ ಕರಿತೀವಿ, ಆ್ಯಂಡ್ ಥರ್ಡ್ ಒನ್ ಬಂದು ಪ್ರೀಮಿಯಮ್. ಓಕೆನಾ? ಸೊ ಪ್ರೀಮಿಯಂ ಇಂಡಿಕೇಟರ್ ಅಂತ ಕರಿತೀವಿ. ಸೊ ಲೀಡಿಂಗ್ ಇಂಡಿಕೇಟರ್ಸ್ನ ಮಾತ್ರ ನಾನು ಯಾವತ್ತು ಫೋಕಸ್ ಮಾಡಿ ಅಂತ ಹೇಳ್ತೀನಿ. ಆ್ಯಂಡ್ ಸೆಕೆಂಡ್ ಬಂದು ಪ್ರೀಮಿಯಂ ಇಂಡಿಕೇಟರ್ಸ್ನ ಫೋಕಸ್ ಮಾಡಿ ಅಂತ ಹೇಳ್ತೀನಿ. ಆ್ಯಂಡ್ ಲ್ಯಾಗಿಂಗ್ ಇಂಡಿಕೇಟರ್ಸ್ ಯಾವುದೇ ಕಾರಣಕ್ಕೂ ಟಚ್ ಮಾಡೋಕ್ಕೂ ಹೋಗಬೇಡಿ. ಸುಮಾರು ಜನ ನಮಗೆ ಫಾಲ್ಸ್ ಇನ್ಫಾರ್ಮೇಷನ್ನ ಕೊಡ್ತಾರೆ. ಲ್ಯಾಗಿಂಗ್ ಇಂಡಿಕೇಟರ್ಸ್ ಸ್ಟ್ರಾಟಜೀಸ್ ಎಲ್ಲ ಹೇಳ್ತಾರೆ, ಮುಟ್ಟಕ್ಕೆ ಹೋಗಬೇಡಿ ಅಂತ ಹೇಳ್ತೀನಿ.
ಸೊ ಲೀಡಿಂಗ್ ಇಂಡಿಕೇಟರ್ಸ್‌ನ, ಪ್ರೀಮಿಯಂ ಇಂಡಿಕೇಟರ್ಸ್‌ನ ಬೇಸಿಕಲಿ ನಾವು ಯೂಸ್ ಮಾಡೋದು. ಅದರಲ್ಲಿ ಬೆಸ್ಟ್ ಲೀಡಿಂಗ್ ಇಂಡಿಕೇಟರ್ಸ್ ಅಂದರೆ ಸುಮಾರಿದೆ. ಅದರಲ್ಲಿ ಬೋಲಿಂಜರ್ ಬ್ಯಾಂಡ್ ಅನ್ನೋದು ಒನ್ ಆಫ್ ದ ಬೆಸ್ಟ್ ಲೀಡಿಂಗ್ ಇಂಡಿಕೇಟರ್. ಸೊ ಈಗ ಲೀಡಿಂಗ್ ಇಂಡಿಕೇಟರ್‌ನ ಯಾವ ಥರ ಕನ್ಫರ್ಮೇಷನ್ ತಗೋಬೇಕು? ಇದು ಬೋಲಿಂಜರ್ ಬ್ಯಾಂಡ್ ಅಂತ ಕರಿತೀವಿ. ಏನಿಲ್ಲಿ ನೀವು ನೋಡ್ತಿದ್ದೀರಾ ಈ ಇಂಡಿಕೇಟರು, ಇಲ್ಲಿ ನಿಮ್ಗೆ ಇಂಡಿಕೇಟರ್ ಸೆಕ್ಷನ್‌ಗೆ ಹೋಗ್ಬಿಟ್ಟು ಜಸ್ಟ್ BB ಅಂತ ಟೈಪ್ ಮಾಡಿದ್ರೆ ನಿಮ್ಗೆ ಇಂಡಿಕೇಟರ್ ಸಿಗುತ್ತೆ. ಸೊ ಸೆಕೆಂಡ್ ಕನ್ಫರ್ಮೇಷನು ಬೋಲಿಂಜರ್ ಬ್ಯಾಂಡ್‌ನ ಬ್ರೇಕ್ಔಟ್ ಮಾಡಿರಬೇಕು. ಇಲ್ಲಿ ನೋಡಿ ಬೋಲಿಂಜರ್ ಬ್ಯಾಂಡ್‌ನ ಬ್ರೇಕ್ಔಟ್ ಮಾಡಿದ್ದಾನೆ. ಕರೆಕ್ಟ್ ಅಲ್ವಾ? ನೀಟಾಗಿ ಬೋಲಿಂಜರ್ ಬ್ಯಾಂಡ್‌ನ ಬ್ರೇಕ್ಔಟ್ ಮಾಡಿದ್ದಾನೆ. ಸೊ ಅಪ್ಪರ್ ಬ್ಯಾಂಡ್ ಇದು ಮೇಲ್ಗಡೆ ನೀವೇನು ನೋಡ್ತೀರಾ ಇದನ್ನ UB ಅಂತ ಕರಿತೀವಿ. ಈ ಬಾಟಮಲ್ಲಿ ಏನು ನೋಡ್ತೀರಾ ಇದು LB ಲೋವರ್ ಬ್ಯಾಂಡ್ ಅಂತ. ಇದರಿಂದ ನೀವು ಮಿಡಲ್ ಬ್ಯಾಂಡ್ MB ಅಂತ ಕರಿತೀವಿ. ಸೊ ಅಪ್ಪರ್ ಬ್ಯಾಂಡ್, ಮಿಡಲ್ ಬ್ಯಾಂಡ್ ಆ್ಯಂಡ್ ಲೋವರ್ ಬೋಲಿಂಜರ್ ಬ್ಯಾಂಡ್ 3 ಲೈನ್ ಇರುತ್ತೆ ನಿಮಗೆ ಈ ಇಂಡಿಕೇಟರಲ್ಲಿ. ಸೊ ಇಲ್ಲಿ ನಮಗೆ ಅಪ್ಪರ್ ಬೋಲಿಂಜರ್ ಬ್ಯಾಂಡ್‌ನ ಬ್ರೇಕ್ಔಟ್ ಮಾಡಿ ಕ್ಯಾಂಡಲ್ ಕ್ರಿಯೇಟ್ ಆಗಬೇಕು. ಸೊ ಫಸ್ಟ್ ಕನ್ಫರ್ಮೇಷನ್ ಸಿಕ್ತು, ಸೆಕೆಂಡ್ ಕನ್ಫರ್ಮೇಷನ್ ಸಿಕ್ತು. ಥರ್ಡ್ ಕನ್ಫರ್ಮೇಷನ್ ಏನು? ಸೊ ಈ ಬ್ರೇಕ್ಔಟ್ ಏನೋ ಸಿಕ್ಕಿದೆ. ಆದರೆ ಈ ಬ್ರೇಕ್ಔಟ್ ಸಿಕ್ಕಾಗ ಟ್ರೆಂಡ್ ಹೆಲ್ದಿ ಇದೆಯಾ, ಅನ್‌ಹೆಲ್ದಿ ಇದೆಯಾ ಅಂತ ನಮ್ಗೆ ಹೆಂಗೆ ಗೊತ್ತಾಗುತ್ತೆ? ಕರೆಕ್ಟ್ ಅಲ್ವಾ? ಸೊ ಹೆಲ್ದಿನೆಸ್ ಆಫ್ ದ ಟ್ರೆಂಡ್ ಚೆಕ್ ಮಾಡಬೇಕು. ಅನ್‌ಹೆಲ್ದಿ ಇದ್ದಾಗ ಏನಾಗುತ್ತೆ, ಟ್ರೆಂಡ್ ಎಕ್ಸಾಸ್ಟ್ ಆಗಿ ಇಲ್ಲಿಂದನೇ ಯೂ ಟರ್ನ್ ಆಗುತ್ತೆ. ಸೊ ಸುಮಾರು ಜನ ಮಾಡೋ ಮಿಸ್ಟೇಕ್ಸ್ ಇದೇನೆ. ಈಗ ಎಕ್ಸಾಂಪಲ್ ಚೆಕ್ ಮಾಡಿ. ಸೊ ಇಲ್ಲೇನೋ ಅಪ್ ಹೋಗಿದೆ, ಬ್ರೇಕ್ಔಟ್ ಕೊಟ್ಟಿದೆ, ಇಲ್ಲಿಂದನೇ ಪ್ರೈಸ್ ಡ್ರೈವ್ ಆಗಿದೆ. ಆದರೆ ಈ ಲೊಕೇಶನ್ ಚೆಕ್ ಮಾಡಿ, ಇಲ್ಲಿ ಬ್ರೇಕ್ಔಟ್ ಕೊಟ್ಟಿದೆ, ಪ್ರೈಸ್ ಯೂ ಟರ್ನ್ ಆಗಿದೆ. ಇಲ್ಲಿ ನೋಡಿ ಬ್ರೇಕ್ಔಟ್ ಇಲ್ಲಿಂದನೇ ಯೂ ಟರ್ನ್ ಆಗಿದೆ. ಇಲ್ಲಿ ನೋಡಿ ಇಲ್ಲಿ ಬ್ರೇಕ್ಔಟ್ ಕೊಟ್ಟು ಇಲ್ಲಿಂದನೇ ಯೂ ಟರ್ನ್ ಆಗಿದೆ. ಯಾಕೆ ಈ ಲೊಕೇಶನಿಂದನೇ ಪ್ರೈಸ್ ಅಪ್ರಿಷಿಯೇಷನ್ ಆಗಬೇಕು? ಯಾಕೆ ಇಲ್ಲೆಲ್ಲ ಆಗಲ್ಲ ಪ್ರೈಸ್? ಸೊ ಯಾಕಂದರೆ ನಮಗೆ ಹೆಲ್ದಿನೆಸ್ ಆಫ್ ದ ಟ್ರೆಂಡ್ನ ನಾವು ಚೆಕ್ ಮಾಡಲ್ಲ. ಸೊ ಆ ಹೆಲ್ದಿನೆಸ್ ಆಫ್ ದ ಟ್ರೆಂಡ್ನ ಚೆಕ್ ಮಾಡೋಕ್ಕೆ ನಾವು RSI ಇಂಡಿಕೇಟರ್ನ ಯೂಸ್ ಮಾಡ್ತೀವಿ. ರಿಲೇಟಿವ್ ಸ್ಟ್ರೆಂತ್ ಇಂಡೆಕ್ಸ್ ಅಂತ ಕರಿತೀವಿ. ಸೊ RSI ಇಂಡಿಕೇಟರಲ್ಲಿ ಬೇಸಿಕಲಿ ನಿಮಗೆ 3 ವಿಧವಾದ ಅನಾಲಿಸಿಸ್ನ ಮಾಡ್ತೀವಿ ನಾವು. ಒಂದು ಬಂದು ಓವರ್ ಬಾಟ್ ಮತ್ತು ಓವರ್ ಸೋಲ್ಡ್ ಅಂತ. ಬಾಟಮ್ ಬಂದರೆ ಓವರ್ ಸೋಲ್ಡ್ ಅಂತ ಕರಿತೀವಿ, ಟಾಪ್ ಬಂದರೆ ಓವರ್ ಬಾಟ್ ಅಂತ ಕರಿತೀವಿ. ಇದು ಬೇಸಿಕ್ ಅನಾಲಿಸಿಸು. ಆ್ಯಂಡ್ ಸೆಕೆಂಡ್ ಒನ್ ಬಂದು ನಮಗೆ ಈ ಮಿಡ್ ಪಾಯಿಂಟ್ ಇದೆ, ಈ ಮಿಡ್ ಪಾಯಿಂಟ್ನ 50 ಲೆವೆಲ್ RSI ಅಂತ ಕರಿತೀವಿ. ಸೊ ಎಬೋವ್ ದ ಮಿಡ್ ಪಾಯಿಂಟ್ ನಮಗೆ ಬುಲ್ಲಿಶ್ ಸ್ಟ್ರೆಂತ್, ಬಿಲೋ ದ ಮಿಡ್ ಪಾಯಿಂಟ್ ನಮಗೆ ಬೇರಿ ಸ್ಟ್ರೆಂತ್ ಅಂತ ಕರಿತೀವಿ. ಅಗೇನ್ ಇದು ಸಹ ಬೇಸಿಕ್ ಅನಾಲಿಸಿಸು. ಆ್ಯಂಡ್ ನೆಕ್ಸ್ಟ್ ಬಂದು ನಮಗೆ ಡೈವರ್ಜೆನ್ಸ್ ಅಂತ ಕರಿತೀವಿ, ಅದು ಅಡ್ವಾನ್ಸ್ಡ್ ಆಗಿರುತ್ತೆ. ಬಟ್ ಈ ಸ್ಟ್ರಾಟಜಿ ನಮಗೆ ಹೆಲ್ದಿನೆಸ್ ಚೆಕ್ ಮಾಡೋಕ್ಕೆ ನಾವು 60 ಲೆವೆಲ್ RSI ಅಂತ ಕರಿತೀವಿ. ಅಂದರೆ RSIನ ನಾವು 60 to 70 ಬಿಟ್ವೀನ್ RSI ಟ್ರೇಡ್ ಆಗ್ತಾ ಇದ್ರೆ ಆ ಲೊಕೇಶನಿಂದ ನಮಗೆ ಮೊಮೆಂಟಮ್ ಸ್ಟ್ರೆಂತ್ ಅನ್ನೋದು ಕನ್ಫರ್ಮೇಷನ್ ಆಗುತ್ತೆ. ಅದು ಹೇಗೆ ಅಂತ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ ನೋಡಿ. 60 to 70 ಫಸ್ಟ್ ನಾನು ನಿಮಗೆ ಆ ಲೋವರ್ ಲಿಮಿಟ್ನ ಅಪ್ಪರ್ ಲಿಮಿಟ್ನ ಸೆಟ್ ಮಾಡ್ತಿದ್ದೀನಿ. ಓಕೆನಾ? ಇಲ್ಲಿ ಚೆಕ್ ಮಾಡಿ. ಈಗ ನೀವೇನು ಈ ಲೊಕೇಶನ್ ಏನು ನೋಡ್ತಿದ್ದೀರಾ, ಇದು ಬಂದು 60 to 70 RSI ಲೊಕೇಶನ್ನು. ಸೊ ಯಾವಾಗ ಯಾವುದಾದ್ರೂ ಒಂದು ಸ್ಟಾಕು ಈ 60 to 70 ಬಂದು ಟ್ರೇಡ್ ಆಗುತ್ತೋ, ಫಸ್ಟ್ ಕನ್ಫರ್ಮೇಷನ್ ಏನು, ಅಬೋವ್ 50 ಇದು ಈ RSI ನಿಮಗೆ ಏನು ಹೇಳುತ್ತೆ, ಅಬೋವ್ 50 ಬೈಯರ್ಸ್ ಕಂಟ್ರೋಲ್ ಅಂತ ಹೇಳುತ್ತೆ. ಸೊ ಬೈಯರ್ಸ್ ಕಂಟ್ರೋಲಿಂದ ಹಂಗೆ ಶಿಫ್ಟ್ ಆಗ್ತಾ ಆಗ್ತಾ ಮೊಮೆಂಟಮ್ ಕಂಟ್ರೋಲ್ಗೆ ಬರುತ್ತೆ. ಅಂದರೆ ಅಗ್ರೆಸಿವ್ ಬೈಯಿಂಗ್ ಕಂಟ್ರೋಲ್ಗೆ ಬರುತ್ತೆ. ಸೊ ನಿಮಗೆ 80 to 90% ಆಫ್ ದ ಟೈಮ್ಸು ನೀವು ಯಾವುದೇ ಸ್ಟಾಕ್ ಚೆಕ್ ಮಾಡಿ, ಎನಿ ಸ್ಟಾಕ್ ನಿಮಗೆ ಒಳ್ಳೆ ಮೊಮೆಂಟಮ್ ಅಂತ ಬಂದಿರೋದು ಬಂದು 60 to 70 ರೇಂಜಲ್ಲೇ, ಬೇರೆ ಎಲ್ಲೂ ನಿಮ್ಗೆ ಮೊಮೆಂಟಮ್ ಬಂದಿರಲ್ಲ. ಬೇಕಾದ್ರೆ ಈಗಲೇ ನೀವು ಬ್ಯಾಕ್ ಟೆಸ್ಟ್ ಮಾಡಿ ಚೆಕ್ ಮಾಡಿ, ಯಾವುದೇ ಸ್ಟಾಕ್ ಆಗಿರ್ಬೋದು. ಓಕೆನಾ? ಸೊ ಅಷ್ಟು ಚೆನ್ನಾಗಿ ನಿಮಗೆ 60 to 70 ಹೆಲ್ದಿನೆಸ್ನ ಕೊಡುತ್ತೆ, ಮೊಮೆಂಟಮ್ ಸ್ಟ್ರೆಂತ್ನ ಕೊಡುತ್ತೆ ಸ್ಟಾಕಲ್ಲಿ. ಸೊ ಈಗ ನಮ್ಗೆ ಬೇಕಾಗಿರೋದೇನು, ನಮ್ಗೆ ತಗೊಂಡಿರೋ ಬ್ರೇಕ್ಔಟ್ ಸ್ಟಾಕು ಹೆಲ್ದಿನೆಸ್ ಇದೆಯಾ ಇಲ್ವಾ ಅದನ್ನು ಚೆಕ್ ಮಾಡ್ಕೋಬೇಕು. ಕರೆಕ್ಟ್ ಅಲ್ವಾ? ಸೊ ಈ ಲೊಕೇಶನ್ ನೀವು ನೋಡಿ, ಎಕ್ಸಾಕ್ಟ್ಲಿ ಈ ಕ್ಯಾಂಡಲು ನಮಗೆ RSI ಎಕ್ಸಾಕ್ಟ್ಲಿ 60 to 70 ಟ್ರೇಡ್ ಆಗ್ತದೆ. ಅದೇ ಲೊಕೇಶನ್ ನಮಗೆ ಒಳ್ಳೆ ಬ್ರೇಕ್ಔಟ್ ಕ್ಯಾಂಡಲ್ ಸಿಕ್ಕಿದೆ. ಸೊ ಇದು ಬಂದು ನಮಗೆ ಥರ್ಡ್ ಕನ್ಫರ್ಮೇಷನು. ಸೊ ಫಸ್ಟ್ ಕನ್ಫರ್ಮೇಷನ್ ಏನು ಸಿಕ್ತು, ರೀಸೆಂಟ್ ಪ್ರೈಸ್ ಆ್ಯಕ್ಷನ್ ಬ್ರೇಕ್ಔಟ್. ಸೆಕೆಂಡ್ ಕನ್ಫರ್ಮೇಷನ್ ಅಪ್ಪರ್ ಬೋಲಿಂಜರ್ ಬ್ಯಾಂಡ್ ಬ್ರೇಕ್ಔಟ್. ಥರ್ಡ್ ಕನ್ಫರ್ಮೇಷನ್ ಮೊಮೆಂಟಮ್ ಸ್ಟ್ರೆಂತ್ ವಿತ್ 60 to 70 ರೇಂಜ್ RSI ಟ್ರೇಡಿಂಗ್. ಕರೆಕ್ಟ್ ಅಲ್ವಾ? ಸೊ ನೆಕ್ಸ್ಟ್ ಬಂದು ವಾಲ್ಯೂಮ್ ಕನ್ಫರ್ಮೇಷನ್. ವಾಲ್ಯೂಮ್ ತುಂಬ ಇಂಪಾರ್ಟೆಂಟ್. ಓಕೆನಾ? ಸೊ ವಾಲ್ಯೂಮ್ ಕೆನ್ ನಾಟ್ ಬಿ ಇಗ್ನೋರ್ಡ್. ಸೊ ಸ್ನೇಹಿತರೆ, ನಾನು ನಿಮಗೆ ಒಂದು ಪಾಯಿಂಟ್ ಹೇಳ್ತೀನಿ. ಸ್ಟಾಕ್ ಮಾರ್ಕೆಟಲ್ಲಿ ಎಸ್ಪೆಷಲಿ ಟೆಕ್ನಿಕಲ್ ಅನಾಲಿಸಿಸಲ್ಲಿ ನಾವು ಏನು ಈ ಕ್ಯಾಂಡಲ್ಸ್ ನೋಡ್ತಿದ್ರೆ, ಚಾರ್ಟ್ಸ್ ನೋಡ್ತಿದ್ರೆ, ಇದು ಕ್ಯಾಂಡಲ್ಸ್ ಇದು ನೋಡಿ, ಈ ಕಂಪ್ಲೀಟ್ ಚಾರ್ಟ್ನ ನೋಡಿ, ಇಂಡಿಕೇಟರ್ನ ನೋಡಿ, ಈ ಬಾಟಮ್ ಇಂಡಿಕೇಟರ್ ನೋಡಿ. ಸೊ ಇದೆಲ್ಲ ಫ್ಲಾಟ್ ಆಗೋದು ಬೇಸ್ಡ್ ಆನ್ ದ ಪ್ರೈಸ್. ಓಕೆನಾ? ಪ್ರೈಸ್ನ ಯೂಸ್ ಮಾಡಿಕೊಂಡೆ ನಾವು ಓಪನ್, ಹೈ, ಲೋ, ಕ್ಲೋಸ್ ಅಂತ ಏನು ಕರಿತೀವಿ, 4 ಡಾಟಾ ಇನ್ಪುಟ್ಟು, ಇದರ ಬೇಸ್ ಮೇಲೇ ಈ ಎಲ್ಲ ಥಿಂಗ್ಸು ಫ್ಲಾಟ್ ಆಗೋದು. ಆದರೆ ವಾಲ್ಯೂಮ್ ಅಂತ ಇದೆಯಲ್ವಾ, ಸೊ ಪ್ರೈಸು ಮತ್ತು ವಾಲ್ಯೂಮು ಟೆಕ್ನಿಕಲ್ ಅನಾಲಿಸಿಸಲ್ಲಿ 50% ನಾವು ಪ್ರೈಸ್ಗೆ ಕೊಟ್ಟರೆ ರಿಮೈನಿಂಗ್ 50% ನಾವು ವಾಲ್ಯೂಮ್ಗೆ ಕೊಡ್ತೀವಿ. ಅಂದರೆ ವಾಲ್ಯೂಮ್ ಕೆನಾಟ್ ಬಿ ಇಗ್ನೋರ್ಡ್ ಅಟ್ ಆಲ್. ಸೊ ನಾವು ವಾಲ್ಯೂಮ್ನ ಪ್ರತಿಯೊಂದು ಸ್ಟ್ರಾಟಜಿಲೂ ನಾವು ಯೂಸ್ ಮಾಡ್ಕೊಳ್ಳೇಬೇಕಾಗಿರುತ್ತೆ. ಸೊ ಅವಾಗ ನಮಗೆ ಈ ಸ್ಟ್ರಾಟಜಿಗೆ ಯಾವ ಥರ ವಾಲ್ಯೂಮ್ ಕನ್ಫರ್ಮೇಷನ್ ಬೇಕು, ಸೊ ಮೇನ್ ಅದನ್ನು ಚೆಕ್ ಮಾಡೋಣ. ಇಲ್ಲಿ ನೋಡಿ, ಯಾವಾಗಾದರೂ ಆಗಲಿ ಈ ಥರ ಒಂದು ಬಿಹೇವಿಯರ್ ಸಿಕ್ಕಿದಾಗ, ಏನು ಈ ಮೊಮೆಂಟಮ್ ಕ್ಯಾಂಡಲ್ ಕ್ರಿಯೇಟ್ ಆಗಿದೆ, ಒಳ್ಳೆ ಬೈಯಿಂಗ್ ಕ್ಯಾಂಡಲು, ರೀಸೆಂಟ್ ಪ್ರೈಸ್ ಆ್ಯಕ್ಷನ್ ಬ್ರೇಕ್ಔಟು, ಅಟ್ ದ ಸೇಮ್ ಟೈಮು RSI ಮೊಮೆಂಟಮ್ ಸ್ಟ್ರೆಂತ್ ಕನ್ಫರ್ಮೇಷನ್ನು.
ಸೊ ಇದೆಲ್ಲ ನಮಗೆ ಕನ್ಫರ್ಮೇಷನ್ ಕೊಟ್ಟಾಗ ಸೊ ನಮಗೆ ಮೇಯ್ನ್ ಬಂದು ವಾಲ್ಯೂಮ್ ಅಂದರೆ ಹೈಯೆಸ್ಟ್ ವಾಲ್ಯೂಮ್ ಬಂದಿರಬೇಕು ಕಂಪೇರ್ ಟು ಅಟ್ಲೀಸ್ಟ್ ಲಾಸ್ಟ್ ಒಂದು 3 ತಿಂಗಳು ವಾಲ್ಯೂಮ್ನ ಕಂಪೇರ್ ಮಾಡಿದ್ರೆ. ಸೊ ಚೆಕ್ ಮಾಡೋಣ ಲಾಸ್ಟ್ ಒಂದು 2ರಿಂದ 3 ತಿಂಗಳು ವಾಲ್ಯೂಮ್ನ ನೋಡಿದಾಗ ಹೈಯೆಸ್ಟ್ ವಾಲ್ಯೂಮ್ ಬಂದಿದೆಯಾ ಇಲ್ವಾ ಅದನ್ನು ಚೆಕ್ ಮಾಡಿ ನೋಡಿ. ಹೈಯೆಸ್ಟ್ ವಾಲ್ಯೂಮ್ ಅನ್ನೋದು ಈ ಲೊಕೇಶನಲ್ಲಿ ಎಂಟ್ರಿ ಆಗಿದೆ, ಕರೆಕ್ಟ್ ಅಲ್ವಾ? ಇಲ್ಲಿ ನೋಡಿ ಎಕ್ಸಾಕ್ಟ್ಲಿ ಲೊಕೇಶನ್ಲಿ ಹೈಯೆಸ್ಟ್ ವಾಲ್ಯೂಮ್ ಅನ್ನೋದು ಬಂದಿದೆ. ಸೊ ಇದು ನಮಗೆ ವಾಲ್ಯೂಮ್ ಕನ್ಫರ್ಮೇಷನ್ ಹೇಳುತ್ತೆ. ಸೊ ಈಗ ನಮ್ಗೆ ಎಷ್ಟು ಟೋಟಲ್ 4 ಕನ್ಫರ್ಮೇಷನ್ ಸಿಕ್ತು. 5ನೇ ಕನ್ಫರ್ಮೇಷನ್ ಬಂದು ಐ ಬಿ ಅಂತ ಕರಿತೀವಿ. ಐ ಬಿ ಬಂದು ನಿಮಗೆ ಇನಿಷಿಯೇಟಿವ್ ಬೈ ಅಂತ ಕರಿತೀವಿ. ಅದನ್ನ ನಾವು ಆ ಕಂಪ್ಲೀಟ್ ಐ ಬಿ ಬಂದು ಯಾವ ಥರ ಆ ಪರ್ಟಿಕ್ಯುಲರ್ ಡೇನಲ್ಲಿ ಸ್ಮಾರ್ಟ್ ಮನಿ ಅನ್ನೋದು ಎಂಟ್ರಿ ಆಗ್ತಾ ಅನ್ನೋದನ್ನ ಕ್ರ್ಯಾಕ್ ಮಾಡೋದು ಐ ಬಿ ಕಂಡೀಷನ್ ಅದು. ಅದನ್ನ ನಾವು ಕೋರ್ಸಸಲ್ಲಿ ಹೇಳ್ಕೊಡ್ತೀವಿ ಯಾವ ಥರ ಬರುತ್ತೆ ಅಂತ ಹೇಳ್ಬಿಟ್ಟು. ಆ್ಯಂಡ್ ಇದಿಷ್ಟು ಕನ್ಫರ್ಮೇಷನ್ಸ್ ನಮಗೆ ಬಂದಾಗ ಚೆಕ್ ಮಾಡ್ಕೊಳ್ಳಿ ಯಾವ ಥರ ಬಿಹೇವಿಯರ್ ಸಿಗುತ್ತೆ ಪ್ರೈಸಲ್ಲಿ ಅಂತ ಹೇಳ್ಬಿಟ್ಟು. ಆ ಲೊಕೇಶನಿಂದ ನೆಕ್ಸ್ಟ್ ನಾವು ಎಕ್ಸ್ಪೆಕ್ಟ್ ಮಾಡೋದೆಷ್ಟು 5% ಮೊಮೆಂಟಮು ವಿತಿನ್ 3 to 5 ಡೇಸಲ್ಲಿ 1 to 5 ಡೇಸಲ್ಲಿ ನೀವು ಇಲ್ಲಿ ಚೆಕ್ ಮಾಡಿ. ಆ ಲೊಕೇಶನಿಂದ ಈ ಒಂದು ಪಾಯಿಂಟಿಂದ ಜಸ್ಟ್ 3 ಡೇಸ್ ಟೈಮಲ್ಲಿ ಆ ಸ್ಟಾಕ್ ಅಪ್ ಹೋಗಿರೋದು ಜಸ್ಟ್ 3 ದಿನದಲ್ಲಿ ಎಷ್ಟು ಹೋಗಿದೆ? 32%. ಸೊ 32% ಇನ್ ಅ ಸಿಂಗಲ್ ಸ್ಟ್ರೆಚ್. ಈಗ ಮೊಮೆಂಟಮ್ ಸ್ಟ್ರಾಟಜಿನ ನಾವು ಅರ್ಥ ಮಾಡ್ಕೊಳ್ಳೋದ್ರಿಂದ ಬೆನಿಫಿಟ್ ಏನಂತಂದರೆ ನೋಡಿ, ಈಗ ಸುಮಾರು ಸ್ಟ್ರಾಟಜೀಸ್ ಇದೆ ಮಾರ್ಕೆಟಲ್ಲಿ. ಸೊ ಇಲ್ಲಿಂದ ಪ್ರೈಸು ನಿಧಾನಕ್ಕೆ ಕುಂಟ್ಕೊಂಡು ಅಪ್ ಹೋಗುತ್ತೆ. లేదా ನೋಡಿ 5% ಅಪ್ ಹೋಗುತ್ತೆ, ಮತ್ತೆ ಬೀಳುತ್ತೆ, ಮತ್ತೆ ಅಪ್ ಹೋಗುತ್ತೆ, ಮತ್ತೆ ಬೀಳುತ್ತೆ, ಮತ್ತೆ ಅಪ್. ಸೊ ಹಿಂಗೆ ಈಗ ನಾವು ಟೈಮ್ ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡಬೇಕಿಲ್ಲಿ. ನಮ್ಮ ಇನ್ವೆಸ್ಟ್ಮೆಂಟ್ ಅಂತ ಏನು ಅಮೌಂಟ್ ಇರುತ್ತೆ ಅದು ತುಂಬ ದಿನ ಲಾಕ್ ಆಗಿರುತ್ತೆ. ಇವೆಲ್ಲ ಮೇಜರ್ ಡಿಸಪಾಯಿಂಟ್ಸು. ಸೊ ಅದೇ ನಾವು ಮೊಮೆಂಟಮಲ್ಲಿ ಜಸ್ಟ್ ಅಲ್ಲಿ ಎಂಟರ್ ಆಗ್ತೀವಿ, ಕ್ವಿಕ್ಕಾಗಿ ಮೊಮೆಂಟಮ್ ಬರುತ್ತೆ, ವೆರಿ ಕ್ವಿಕ್ ಮೊಮೆಂಟಮ್. ಜಾಸ್ತಿ ದಿನ ಹೋಲ್ಡ್ ಮಾಡೋ ಅವಶ್ಯಕತೆ ಇಲ್ಲ, ಜಸ್ಟ್ 1 to 5 ಡೇಸ್ ಅಷ್ಟೇ. ಸೊ ಅವಾಗ ನಮಗೆ ಆ ಕ್ವಿಕ್ ಮೊಮೆಂಟಮ್ ಅನ್ನೋದು ಕ್ಯಾಪ್ಚರ್ ಮಾಡ್ಕೋಬೋದು. ಈಗ ಈ ಸ್ಟಾಕ್ನ ನೀವು ಚೆಕ್ ಮಾಡಿ, ಈ ಒಂದು ಮೊಮೆಂಟಮ್ ಬಂದಿರೋದು ಅಷ್ಟೇ, ಅರ್ಥ ಆಯ್ತಾ? ಅದರ ಹಿಂದೆ ಇಲ್ಲೊಂದು ಮೊಮೆಂಟಮ್ ಬಂದಿದೆ. ಅದಾದಮೇಲೆ ರಿಮೈನಿಂಗ್ ಎಷ್ಟು ತಿಂಗಳ ಕಾಲ ಇದು ಕಂಪ್ಲೀಟಾಗಿ ಸೈಡ್ ವೇಸ್ ಆ್ಯಕ್ಷನಲ್ಲಿತ್ತು ನೋಡಿ, ಆಲ್ಮೋಸ್ಟ್ ರೇಂಜ್ ಬೌಂಡ್ ಮಾರ್ಕೆಟು. ಸೊ ನಮ್ಮ ಕೆಲಸ ಏನು, ಈ ಥರ ಒಂದು ಮೊಮೆಂಟಮ್ ಬರುತ್ತಲ್ವ, ಆ ಬರೋಕ್ಕಿಂತ ಬಿಫೋರು ನಾವೇನು ಮಾಡ್ತೀವಿ, ಎಂಟ್ರಿನ ತಗೊತೀವಿ. ಸೊ ಆವಾಗ ಆ ಕ್ವಿಕ್ ಮೊಮೆಂಟಮ್ನ ಕ್ಯಾಪ್ಚರ್ ಮಾಡಿಕೊಂಡು ಮಾರ್ಕೆಟಿಂದ ಹೊರಡೆ ಬರ್ತೀವಿ. ಸೊ ಇದು ಮೇಜರ್ ಅಡ್ವಾಂಟೇಜ್ ಮೊಮೆಂಟಮ್ ಸ್ಟ್ರಾಟಜಿನ ಯೂಸ್ ಮಾಡೋದ್ರಿಂದ. ಈಗ ನಾನು ನಿಮಗೆ ಲಾಸ್ಟ್ 3 ಡೇಸ್ನ 3 ಟ್ರೇಡ್ಸ್ನ ತೋರಿಸ್ಕೊಡ್ತೀನಿ, ಯಾವ ಥರ ಮೊಮೆಂಟಮ್ ಬಿಲ್ಡ್ ಆಗಿತ್ತು, ಯಾವ ಥರ ಕನ್ಫರ್ಮೇಷನ್ ಸಿಕ್ತಿತ್ತು ಅಂತ ಹೇಳ್ಬಿಟ್ಟು. ಜೊತೆ ಒಂದು ಟ್ರೇಡ್ ಬಂದು ಗಾಡ್ಫ್ರೈ ಫಿಲಿಪ್ ಅಂತ. ಈವನ್ ನಿಫ್ಟಿ ಫಾಲ್ ಆಗ್ತಿದೆ, ಮಿಡ್ ಕ್ಯಾಪ್ ಫಾಲ್ ಆಗ್ತಿದೆ, ಸ್ಮಾಲ್ ಕ್ಯಾಪ್ ಮೈಕ್ರೋ ಅಂತೂ ಕ್ರ್ಯಾಶ್ ಆಗ್ತಾ ಇತ್ತು ಲಾಸ್ಟ್ ಕಪಲ್ ಆಫ್ ಡೇಸಿಂದ. ಸೊ ಆ ಟೈಮಲ್ಲೂ ಸಹ ಗಾಡ್ಫ್ರೈ ಫಿಲಿಪ್ ಅನ್ನೋ ಸ್ಟಾಕು ಯಾವ ಥರ ಬಿಹೇವಿಯರ್ ಸಿಕ್ಕಿದೆ ಆ್ಯಂಡ್ ಎಷ್ಟು ಚೆನ್ನಾಗಿ ಅಪ್ ಹೋಗಿದೆ ಅಂತ ನೀವು ತೋರಿಸ್ಕೊಡ್ತೀನಿ ನೋಡಿ. ಸೊ ಈ ಸ್ಟಾಕ್ ಬಂದು ರೀಸನ್ಸ್ನ ಹೇಳ್ತೀನಿ, ಸೇಮ್ ಲಾಜಿಕ್ಕು. ಅಗೇನ್ ನೀವು ಕಂಡೀಷನ್ಸ್ನ ರಿಪೀಟ್ ಮಾಡಿ. ಫಸ್ಟ್ ಕಂಡೀಷನ್ ಏನು? ರೀಸೆಂಟ್ ಪ್ರೈಸ್ ಆ್ಯಕ್ಷನ್ ಬ್ರೇಕ್ಔಟ್. ಸೊ ರೀಸೆಂಟ್ ಪ್ರೈಸ್ ಆ್ಯಕ್ಷನ್ ಅಂತಂದರೆ ಇಲ್ಲಿ ನೋಡಿ, ಪ್ರೈಸ್ ಇಲ್ಲಿಂದ ಇಲ್ಲಿ ತನಕ ಫಾಲ್ ಆಗ್ತದೆ. ಇಲ್ಲಿ ನೋಡಿ, ಇಲ್ಲಿಂದ ಒಂದು ರಿಜೆಕ್ಷನ್ ಸಿಕ್ತು, ಅಗೈನ್ ಇಲ್ಲಿಂದ ಒಂದು ರಿಜೆಕ್ಷನ್ ಸಿಕ್ತು. ಸೊ ರೀಸೆಂಟ್ ಪ್ರೈಸ್ ಆ್ಯಕ್ಷನ್ ಎಲ್ಲಾಗುತ್ತೆ ನನಗೆ ಈ ಪಾಯಿಂಟಲ್ಲಿ ನಂಗೆ ರೀಸೆಂಟ್ ಪ್ರೈಸ್ ಆ್ಯಕ್ಷನ್ ಅನ್ನೋದು ಬ್ರೇಕ್ಔಟ್ ಸಿಕ್ಕಿದೆ. ಯಾವ ಕ್ಯಾಂಡಲಲ್ಲಿ ಸಿಕ್ಕಿದೆ ಮಾರ್ಕ್ ಮಾಡ್ತಿದ್ದೆ ನೋಡಿ, ಈ ಕ್ಯಾಂಡಲ್ ಸಿಕ್ಕಿದೆ. ಸೊ ಈ ಕ್ಯಾಂಡಲ್ ಸಿಕ್ಕಿದಾಗ ನಮಗೆ ಬೇರೆ ಇನ್ನೇನು ಕನ್ಫರ್ಮೇಷನ್ ಬೇಕು? ಬೋಲಿಂಜರ್ ಬ್ಯಾಂಡ್ ಬ್ರೇಕ್ಔಟ್. ಇಲ್ಲಿ ನೋಡಿ ಎಕ್ಸಾಕ್ಟ್ಲಿ ಲಾಸ್ಟ್ 3 ದಿನ ಬ್ರೇಕ್ಔಟ್ ಆಗಿಲ್ಲ, ಕರೆಕ್ಟ್ ಅಲ್ವಾ? ಸೊ ಅದ್ಮೇಲೆ ಫ್ರೆಶ್ ಬ್ರೇಕ್ಔಟ್ ಸಿಕ್ಕಿದೆ. ಸೊ ಸೆಕೆಂಡ್ ಕನ್ಫರ್ಮೇಷನು. ಆ್ಯಂಡ್ ಥರ್ಡ್ ಕನ್ಫರ್ಮೇಷನ್ ಏನು? ಆರ್ ಎಸ್ ಐ ಹೆಲ್ದಿನೆಸ್. ಆರ್ ಎಸ್ ಐ ಹೆಲ್ದಿನೆಸ್ ಇದೆಯಾ ಇಲ್ವಾ ಅದನ್ನು ಚೆಕ್ ಮಾಡ್ಕೋಬೇಕು. ಇಲ್ಲಿ ನೋಡಿ, ಯಾವಾಗ ನಮಗೆ ಈ ರೀಸೆಂಟ್ ಪ್ರೈಸ್ ಆ್ಯಕ್ಷನ್ ಬ್ರೇಕ್ಔಟ್ ಸಿಕ್ತೋ ಆವಾಗ 60 to 70 ರೇಂಜಲ್ಲೇ ಟ್ರೇಡ್ ಆಗ್ತಿದೆ ಆರ್ ಎಸ್ ಐ. ಎಕ್ಸಾಕ್ಟ್ಲಿ 60 to 70 ಹೆಲ್ದಿನೆಸ್ ಅಂತ ಆರ್ ಎಸ್ ಐ ಕನ್ಫರ್ಮೇಷನ್ ಸಿಕ್ತು. ನೆಕ್ಸ್ಟ್ ಫೋರ್ತ್ ಕನ್ಫರ್ಮೇಷನು ವಾಲ್ಯೂಮ್. ಸೊ ವಾಲ್ಯೂಮ್ ಇದೆಯಾ ಆ ಟೈಮಲ್ಲಿ? ನೋಡಿ, ಹೈಯೆಸ್ಟ್ ವಾಲ್ಯೂಮ್ ಬಂದಿದೆ, ಕರೆಕ್ಟ್ ಅಲ್ವಾ? ನೋಡಿ, ಹೈಯೆಸ್ಟ್ ವಾಲ್ಯೂಮು ಕಂಪೇರ್ ಟು ಲಾಸ್ಟ್ ಆಲ್ಮೋಸ್ಟ್ ನೀವೊಂದು 2-3 ತಿಂಗಳು ವಾಲ್ಯೂಮ್ನ ಚೆಕ್ ಮಾಡ್ಕೊಳ್ಳಿ, ಅವತ್ತಿನ ದಿನ ಹೈಯೆಸ್ಟ್ ವಾಲ್ಯೂಮ್ ಬಂದಿದೆ. ಸೊ ಇದು ಫೋರ್ತ್ ಕನ್ಫರ್ಮೇಷನು. ಸೊ ಈ ಥರ ಒಂದು ಬಿಹೇವಿಯರ್ ಸಿಕ್ಕಿದಾಗ ನೆಕ್ಸ್ಟ್ ಡೇನೇ ನಮಗೆ ಒಳ್ಳೆ ಮೊಮೆಂಟಮ್, ಇನ್ನು ಇಮ್ಮಿಡಿಯೇಟಾಗಿ ಕ್ವಿಕ್ ಮೊಮೆಂಟಮ್ ಬರೋ ಚಾನ್ಸಸ್ ತುಂಬ ಇರುತ್ತೆ. ಆ್ಯಂಡ್ ಇಲ್ಲಿ ನೋಡಿ, ಇವಿಂದು ಮಾರ್ಕೆಟ್ ಫಾಲಿಂಗ್ ಆಗ್ತಿರೋ ಟೈಮಲ್ಲಿ ನಾನು ಕ್ಲೋಸಿಂಗಿಂದ ತೊಗೊತಿದ್ದೀನಿ. ಮತ್ತು ನೀವು ಕೇಳ್ಬೋದು, ಸರ್ ನೆಕ್ಸ್ಟ್ ಡೇ ಗ್ಯಾಪ್ ಡೌನ್ ಆಗಿದೆಯಲ್ವಾ, ಅಲ್ಲಿಂದ ಯಾಕೆ ಕನ್ಸಿಡರ್ ಮಾಡ್ತಿದ್ದೀರಾ ಅಂತ. ಇಲ್ಲ, ಪ್ರೀವಿಯಸ್ ಡೇ ಕ್ಲೋಸಿಂಗಿಂದನೇ ನಾನು ಜಸ್ಟ್ ತೊಗೊತಾ ಇದ್ದೀನಿ ನೋಡಿ. ನೆಕ್ಸ್ಟ್ ಡೇ 19% ಇಮ್ಮಿಡಿಯೇಟ್ ನೆಕ್ಸ್ಟ್ ಡೇ ಮೊಮೆಂಟಮ್ ಬಂದಿರೋದು 19%. ಓಕೆ, ಇನ್ನು ಅದು ಒಳ್ಳೆ ಟ್ರೇಡು. ಸೊ ನೆಕ್ಸ್ಟ್ ನಿಮಗೆ ಎವ್ರಿ ಡೇ ಇನ್ನು ಆವ್ರೇಜು ಒಂದು ತಿಂಗಳಲ್ಲಿ ನಿಮಗೆ 14ರಿಂದ 15 ಆಪರ್ಚುನಿಟೀಸ್ ಇರುತ್ತೆ. ಈವನ್ 9th Feb ಆಲ್ಸೋ ಸೇಮ್ ಕಂಡೀಷನ್. ಓಕೆ, ಗ್ರೇಟ್. ಸೊ 9th Feb ಎಲ್ಲಿ ಈ ಲೊಕೇಶನಲ್ಲಿ, ಫಸ್ಟ್ ಫೆಬ್ ಇಲ್ಲ, 9th Feb ಇಲ್ಲ, 7th Feb ಮೇ ಬಿ ನೀವು ಡೇಟ್ ರಾಂಗ್ ನೋಡಿರ್ತೀರ, 7th February. ಓಕೆನಾ? ಸೊ 7th February ನೀವೇನು ಹೇಳ್ತಿದ್ದೀರಾ, ಕೇಳ್ತೀರ ಸೇಮ್ ಕಂಡೀಷನ್ ಅಂತ ಹೇಳ್ತೀರಾ, ಕರೆಕ್ಟ್ ಅಲ್ವಾ? ಸೊ 7th February ಈ ಲೊಕೇಶನ್ ಏನಿದೆ, ಸೊ ಈ ಲೊಕೇಶನು ಸಹ ವಾಲ್ಯೂಮ್ ಬ್ರೇಕ್ಔಟು ವಿತ್ ಆರ್ ಎಸ್ ಐನ ಚೆಕ್ ಮಾಡ್ಕೊಳ್ಳಿ.
ಆರ್ ಎಸ್ ಐ ಕಂಡೀಷನ್ ಚೆನ್ನಾಗಿದೆಯಾ ಅಂತ. ಎಸ್, ಎವ್ರಿಥಿಂಗ್ ಇಸ್ ಸೇಮ್ ಕನ್ಫರ್ಮೇಷನ್. ನೆಕ್ಸ್ಟ್ ಡೇನೂ ನಿಮ್ಗೆ ಅಪ್ ಹೋಗಿದೆ, ಪ್ರೈಸ್ ಅಪ್ರಿಸಿಯೇಷನ್ ಆಗಿದೆ. ನೀವು ಅದನ್ನು ಸಹ ನೋಡ್ಕೊಳ್ಳಿ. ಇಲ್ಲಿಂದ ಇಲ್ಲಿ ತನಕ 3.95% ಹೋಗಿದೆ ಇಮಿಡಿಯೇಟ್ ನೆಕ್ಸ್ಟ್ ಡೇ ಮೊಮೆಂಟಮ್. ಆ್ಯಂಡ್ ಓವರ್ ಆಲ್ ಟ್ರೆಂಡ್ ವೈಸ್ ನೋಡಿದಾಗ ನಿಮಗೆ ಯಾವುದೇ ತರಹದ ಆ ಏನು ಮೊಮೆಂಟಮ್ ಸ್ಟ್ರೆಂತ್ ಕ್ಯಾಂಡಲ್ ಇದೆ ಆ ಕ್ಯಾಂಡಲ್ ಸಹ ಬ್ರೇಕ್ ಡೌನ್ ಆಗಿಲ್ಲ. ಆ್ಯಂಡ್ ಮೋರ್ ಓವರ್ ಇನ್ನೊಂದು ಲಾಸ್ಟ್ ಕಂಡೀಷನ್ ಇದೆ, ಐ ಬಿ ಅಂತ ಕರಿತೀವಿ. ಅದು ನಾವು ಇಲ್ಲಿ ಕಂಪ್ಲೀಟಾಗಿ ಡಿಸ್ಕ್ಲೋಸ್ ಮಾಡೋಕ್ಕಾಗಲ್ಲ. ಸೊ ಐ ಬಿ ಕಂಡೀಷನ್ನ ನಾವು ಈ ಪರ್ಟಿಕ್ಯುಲರ್ ಡೇ ಐ ಬಿ ಬಂದಿದೆಯಾ ಇಲ್ವಾ ಅಂತ, ಇನಿಷಿಯೇಟಿವ್ ಬೈ ಆ್ಯಕ್ಷನ್ ನಡೆದಿದೆಯಾ ಇಲ್ವಾ ಅಂತ ಸಹ ಚೆಕ್ ಮಾಡ್ಕೋಬೇಕಿರುತ್ತೆ. ಅದು ಲೋಯರ್ ಟೈಮ್ ಫ್ರೇಮಲ್ಲಿ ಮಾತ್ರ ನಾವು ಟೀಚ್ ಮಾಡೋದು ಸಪ್ರೇಟಾಗಿ. ಓಕೆನಾ. ಸೊ ಅದೊಂದು ಕಂಡೀಷನ್ನು ಯಾಕೆ ಮತ್ತೆ ನೀವು ಕೇಳ್ಬೋದು, ಸರ್ ಯಾಕೆ ಮತ್ತೆ ಇದ್ರ ಮಾತ್ರ ಹೇಳ್ತಿಲ್ಲ ಅಂತ. ನೋಡಿ ಸ್ನೇಹಿತರೆ, ಎವ್ರಿಥಿಂಗ್ ಕೆ ನಾಟ್ ಬಿ ಡಿಸ್ಕ್ಲೋಸ್. ಓಕೆನಾ. ಸೊ ಅದನ್ನು ಒಂದು ಕಂಡೀಷನ್ ಮಾತ್ರ ನಾನು ಹೈಡ್ ಮಾಡಿದ್ದೀನಿ, ಬಟ್ 90% ನಾನು ನಿಮಗೆ ಸ್ಟ್ರಾಟಜಿನ ಡಿಕೋಡ್ ಮಾಡಿ ಕೊಟ್ಟಿದ್ದೀನಿ. ಸೊ ನೆಕ್ಸ್ಟ್ ಕಂಡೀಷನ್ ಬಂದು ನೆಕ್ಸ್ಟ್ ಸ್ಟಾಕ್ ಬಂದು ಗ್ಲಾಕ್ಸೋ ಅಂತ 2 ಡೇಸಿಗೂ. ಓಕೆನಾ. ಗ್ಲಾಕ್ಸೋ ಅಂತ ಲಾಸ್ಟ್ ಥರ್ಸ್ಡೇ ಬಂದಿರುವಂಥದ್ದು. ಥರ್ಸ್ಡೇ. ಸೊ ಗ್ಲಾಕ್ಸೋನ ಚೆಕ್ ಮಾಡಿ ಯಾವ ಥರ ಬಿಹೇವಿಯರ್ ಸಿಕ್ಕಿದೆ ಆ್ಯಂಡ್ ಯಾವ ಥರ ಮೊಮೆಂಟಮ್ ಸ್ಟ್ರೆಂತ್ ಸಿಗ್ತಾ ಇದೆ ಅಂತ ಹೇಳ್ಬಿಟ್ಟು. ಸೊ ಈ ಗ್ಲಾಕ್ಸೋನ ನೀವು ಚೆಕ್ ಮಾಡೋದಾದರೆ ಇಲ್ಲಿ ನೋಡಿ, ಏನು ಈ ರೀಸೆಂಟ್ ಪ್ರೈಸ್ ಆ್ಯಕ್ಷನ್ ಇತ್ತು. ಓಕೆನಾ. ಸೊ ಈ ಲೊಕೇಶನ್ ಏನು ರೀಸೆಂಟ್ ಪ್ರೈಸ್ ಆ್ಯಕ್ಷನ್ ಇತ್ತು ಅದು ಬ್ರೇಕ್ಔಟ್ ಸಿಕ್ಕಿದೆ, ಹೈಯೆಸ್ಟ್ ವಾಲ್ಯೂಮ್ ಬಂದಿದೆ, ಬೊಲಿಂಜರ್ ಬ್ಯಾಂಡ್ ಬ್ರೇಕ್ಔಟ್ ಆಗಿದೆ. ಆ್ಯಂಡ್ ಎವ್ರಿಥಿಂಗ್ ನಮ್ಮ ಮೊಮೆಂಟಮ್ ಸ್ಟ್ರೆಂತ್ ಕನ್ಫರ್ಮೇಷನ್ಸ್ ಏನಿತ್ತು ಅದೆಲ್ಲನೂ ಕನ್ಫರ್ಮೇಷನ್ ಆಗಿದೆ. ಇಲ್ಲಿಂದನೇ ಪ್ರೈಸು ವೆರಿ ಗುಡ್ ಮೂವ್. ಇಮಿಡಿಯೇಟ್ ನೆಕ್ಸ್ಟ್ ಡೇ ಎಷ್ಟು 17%. ಓಕೆನಾ. ಸೊ ಇನ್ನೂ ಒಂದು ಟ್ರೇಡು ಲಾಸ್ಟ್ ಫ್ರೈಡೇ ಅಲ್ಲ, ಲಾಸ್ಟ್ ಥರ್ಸ್ಡೇ ಟ್ರೇಡ್. ಇದು ಬಂದು ವೆಡ್ನೆಸ್ಡೇ ಒನ್ನು. ಸೊ ಥರ್ಸ್ಡೇ ಬಂದು ಡೆಕೆನ್ಸ್ ಅಂತ DECCA ಅಂತ ಸ್ಮಾಲ್ ಕ್ಯಾಪ್ ಸ್ಟಾಕ್. ಇದು ನಿಯರ್ಲಿ 1000 crore ಮಾರ್ಕೆಟ್ ಕ್ಯಾಪಿಟಲ್ ಇದೆ. ಸೊ ಡೆಕೆನ್ಸ್ ಸ್ಟಾಕ್ ನೀವು ಚೆಕ್ ಮಾಡಿ. ಈ ಸ್ಟಾಕ್ನ ಈವನ್ ನನ್ನ ಸರ್ಕಲ್ಲಿ ಅಂದರೆ ನನ್ನ ಏನು ಸರ್ಕಲ್ ಇದೆ ಅವ್ರು ಸುಮಾರು ಜನ ಹೇಳ್ತಿದ್ರು, ಈ ಸ್ಟಾಕ್ ಆಲ್ರೆಡಿ 32% ಅಪ್ ಹೋಗಿದೆಯಲ್ವಾ ಚಲಪತಿ, ಮತ್ತು ಯಾಕೆ ನೀನು ಈ ಸ್ಟಾಕಲ್ಲಿ ಮೊಮೆಂಟಮ್ನ ಎಕ್ಸ್ಪೆಕ್ಟ್ ಮಾಡ್ತಿದ್ಯಾ ಅಂತ. ಇಲ್ಲಿ ನೋಡಿ ಸ್ನೇಹಿತರೆ, 29% ಕ್ಲೋಸ್ ಅಪ್ ಹೋಗಿದೆ 2 ಡೇಸಲ್ಲಿ. ಅರ್ಥ ಆಯ್ತಾ. ನಿಯರ್ಲಿ 30% ಅಂದ್ಕೊಳ್ಳೋಣ. 30% ಅಪ್ ಹೋಗಿರೋ ಸ್ಟಾಕಲ್ಲಿ ಇಲ್ಲಿಂದ ಮತ್ತೆ ಮೊಮೆಂಟಮ್ ಹೋಗುತ್ತೆ ಅಂತ ಹೇಳಬೇಕಂತಂದರೆ ಜಸ್ಟ್ ಥಿಂಕ್ ಮಾಡಿ ಯಾವ ಲೆವೆಲ್ ಆಫ್ ನಾವು ಅಕ್ಯುರೇಸಿ ಅಂದರೆ ಟೆಸ್ಟಿಂಗ್ ಮತ್ತು ಕಾನ್ಫಿಡೆನ್ಸ್ ಇರಬೇಕು. ನಾನು ಹೇಳಿದೆ ಈ ಸ್ಟಾಕ್ ಇಲ್ಲಿಂದ ಅಪ್ ಹೋಗುತ್ತೆ, ಮೊಮೆಂಟಮ್ ಬರುತ್ತೆ, ಅಷ್ಟೇ ನಾನು ಹೇಳಿದ್ದು. ಸೊ ಅದಾದಮೇಲೆ ಶುಕ್ರವಾರ ಏನಾಯಿತು ಈ ಸ್ಟಾಕು ಚೆಕ್ ಮಾಡಿ. ಶುಕ್ರವಾರ ಏನಾಯಿತು 18%, 18%. ಬಟ್ ನೀವು ಕೇಳ್ಬೋದು, ಸರ್ ಇಷ್ಟು ಬುಕ್ ಮಾಡ್ತೀವಿ. ಡೆಫಿನೆಟ್ಲಿ ಇಲ್ಲ. ನಾನು ಹೇಳ್ತಿರೋದು 5% ಅಷ್ಟೇ ನಮ್ಗೆ ಬೇಕಾಗಿರೋದು. 5% ಮೇಲೆ ಎಷ್ಟಾದರೂ ಬರಲಿ, ಈವನ್ ಸಮ್ಟೈಮ್ಸ್ ಕ್ವಿಕ್ಕಾಗಿ ಪ್ರೈಸ್ ಅಪ್ರಿಷಿಯೇಷನ್ ಆಗುತ್ತೆ, 6% ಬರುತ್ತೆ. ಈ ಸ್ಟಾಕಲ್ಲಿ ನಾವು ಬುಕ್ ಮಾಡಿ 6.7% ಅಷ್ಟೇ. ಬಟ್ 18% ಓವರ್ ಆಲ್ ಆಪರ್ಚುನಿಟಿ ಬಂದಿದೆ. ಓಕೆನಾ. ಸೊ ಈ ಥರ ಇನ್ನು ಆವ್ರೇಜ್ ಪರ್ ಮಂತ್ ನಿಮಗೆ ಒಂದು 13ರಿಂದ 15 ಆಪರ್ಚುನಿಟೀಸ್ ಬರುತ್ತೆ ಓವರ್ ಆಲ್ 1 ಮಂತ್ ಡ್ಯೂರೇಷನಲ್ಲಿ. ಸೊ ಅದರಲ್ಲಿ ನಮಗೆ ಮೇ ಬಿ ಒಂದು 8 ಟ್ರೇಡ್ ಈ ಥರ ಸಿಗ್ಬೋದು, ವೆರಿ ಕ್ವಿಕ್ ಮೊಮೆಂಟಮು. ಇನ್ನೆಂಟು ಟ್ರೇಡ್ ನಮಗೆ ಮಿನಿಮಲ್ ಪ್ರಾಫಿಟಲ್ಲಿ ಕ್ಲೋಸ್ ಆಗಿ ಒಂದು 4-5 ಟ್ರೇಡ್ ಒಂದು ಮಿನಿಮಲ್ ಪ್ರಾಫಿಟ್ಟು, ಒಂದು 2-3 ಟ್ರೇಡ್ ಮೇ ಬಿ ರೆಡಲ್ಲೂ ಕ್ಲೋಸ್ ಮಾಡ್ಬೋದು. ಇದೆಲ್ಲ ಗೇಮ್ ಮಾರ್ಕೆಟಲ್ಲಿ ಇದೆಲ್ಲ ನಾರ್ಮಲ್ ಇದು. ಓಕೆನಾ. ಸೊ ಯಾವುದೇ ಒಂದು ಸ್ಟ್ರಾಟಜಿ 100% ಅಕ್ಯುರೇಟ್ ಅಂತ ಯಾರೂ ಹೇಳೋಕ್ಕಾಗಲ್ಲ. ಯಾರಾದರೂ ಹೇಳ್ತಿದ್ದಾರೆ ಅಂದರೆ ಅದು ತಪ್ಪಂತಲೇ ಅರ್ಥ. ಓಕೆನಾ. ಅವ್ರು ಸುಳ್ಳು ಹೇಳ್ತಾ ಇದ್ದಾರೆ ಅಂತ ಅರ್ಥ. ಸೊ ಅದಕ್ಕೆ ಈ ಥರ ಒಂದು ಸ್ಟ್ರಾಟಜೀಸ್ನ ನಾವು ಬಿಲ್ಡ್ ಮಾಡ್ಬೋದು ಈಸಿಯಾಗಿ. ನಾವು ಕ್ವಶನ್ ಬಂದು, ಈಗ ಡೆಕೆನ್ಸ್ ಅನ್ನೋ ಸ್ಟಾಕು ನನಗೆ ಹೆಂಗೆ ಸಿಕ್ತು, ಕರೆಕ್ಟ್ ಅಲ್ವಾ. ಡೆಕೆನ್ಸ್ ಅನ್ನೋ ಸ್ಟಾಕಲ್ಲಿ ನಾನು ಹೇಗೆ ಎಂಟ್ರಿ ಆದೆ, ಯಾವ ಥರ ನಂಗೆ ಸಿಕ್ತು ಈ ಸ್ಟಾಕು, ಅದು ಕ್ವಶನ್ ಮಾರ್ಕ್ ಈಗ. ಸೊ ಅದಕ್ಕೆ ನಮಗೆ ಈ ಸ್ಟಾಕು ನಾನು ಹೇಳಿದೆ ನಿಮಗೆ 1000 ಕೋಟಿ ಮಾರ್ಕೆಟ್ ಕ್ಯಾಪ್ ಇದೆ, ಮೈಕ್ರೋ ಕ್ಯಾಪಿಟಲ್ ಸ್ಟಾಕ್ ಇದು. ಆ್ಯಂಡ್ 2-3 ಸಾವಿರ ಪ್ಲಸ್ ಸ್ಟಾಕ್ಸಲ್ಲಿ ಈ ಸ್ಟಾಕಿಗೆ ನಾವು ಹೇಗೆ ರೀಚ್ ಆಗ್ತೀವಿ, ಕರೆಕ್ಟ್ ಅಲ್ವಾ. ಸೊ ಅದಕ್ಕೆ ನಮಗೆ ಸ್ಕ್ಯಾನರ್ ಅಂತ ಬೇಕಾಗುತ್ತೆ. ನೋಡಿ ಚಾರ್ಟಿಂಗಲ್ಲಿ ನಾನು ಯಾವುದೇ ಒಂದು ಸ್ಟ್ರಾಟಜಿ ಟೀಚ್ ಮಾಡಲಿ, ಎಲ್ಲ ಸ್ಟ್ರಾಟಜೀಸ್ಗೆ ನಾನು 80-90% ಆಫ್ ದ ವರ್ಕ್ ಸ್ಕಿನ್ನರ್ನ ಬಿಲ್ಡ್ ಮಾಡಿ ಕೊಟ್ಬಿಡ್ತೀನಿ. ಸೊ ಎವ್ರಿಥಿಂಗ್ ಸ್ಕಿನ್ನರೇ ನೋಡ್ಕೊಳ್ಳುತ್ತೆ. ನೀವು ಯಾವುದೇ ಥರದ ಮ್ಯಾನ್ಯಲ್ ಎಫರ್ಟ್ ಹಾಕೋ ಅವಶ್ಯಕತೆ ಇರಲ್ಲ. ಥರ್ಡ್ ಕ್ಯಾಂಡಲ್ ಯು ಆರ್ ಸೋ ಕಾನ್ಫಿಡೆಂಟ್. ಸರ್ ಕೆ ಸರ್, ನಿಮ್ಮ ಫುಲ್ ನೇಮ್ ಗೊತ್ತಿಲ್ಲ, ಬಟ್ ಥರ್ಡ್ ಕ್ಯಾಂಡಲ್ ವೈ ಐ ಆಮ್ ಸೋ ಕಾನ್ಫಿಡೆಂಟ್. ನಮಗೆ ಕಾನ್ಫಿಡೆಂಟ್ ಯಾಕೆ ಅಂತಂದರೆ ಆ ಸ್ಟಾಕಲ್ಲಿ ಅಲ್ಲಿಂದ ನಮಗೆ ಮೊಮೆಂಟಮ್ ಸ್ಟ್ರೆಂತ್ ಕನ್ಫರ್ಮೇಷನ್ ಆಗಿದೆ. ಸೇಮ್ ಕಂಡೀಷನ್ಸು, ಒಂದು ಬೊಲಿಂಜರ್ ಬ್ಯಾಂಡ್ ಬ್ರೇಕ್ಔಟ್ ಆಗಿದೆ ಆ್ಯಂಡ್ ವಾಲ್ಯೂಮ್ ಕನ್ಫರ್ಮೇಷನ್ ಕೊಟ್ಟಿದೆ. ವೆರಿ ಬಿಗ್ ವಾಲ್ಯೂಮ್ ಬಂದಿದೆ ಕ್ಯಾಂಡಲ್ ನೋಡಿ, ಹೈಯೆಸ್ಟ್ ವಾಲ್ಯೂಮ್ ಬಂದಿದೆ. ಆ್ಯಂಡ್ ನೆಕ್ಸ್ಟ್ ಬಂದು ಇನಿಷಿಯೇಟಿವ್ ಬಾಯ್ ಬಂದಿತ್ತು, ಬ್ರೇಕ್ಔಟ್ ಆಗಿತ್ತು. ದೆನ್ ಇನ್ನು RSI ಹೆಲ್ದಿನೆಸ್ ಇತ್ತು. ನೀವು RSIನೂ ಸಹ ಚೆಕ್ ಮಾಡಿ. ನಾನು ಏನು ನಿಮ್ಗೆ ಟೀಚ್ ಮಾಡಿದ್ದೀನೋ ಅದೇ ಕಂಡೀಷನ್ಸು ನೋಡಿ. RSI ಮೊಮೆಂಟಮ್ ಸ್ಟ್ರೆಂತಲ್ಲಿತ್ತು. ಸೊ ಇದೆಲ್ಲ ಕನ್ಫರ್ಮೇಷನ್ ಇದ್ದಿದ್ದರಿಂದ ನನಗೆ ತುಂಬ ಕಾನ್ಫಿಡೆಂಟ್ ಆಗಿದ್ದೆ ಈ ಸ್ಟಾಕು ನೆಕ್ಸ್ಟ್ ಡೇ ಅಪ್ ಹೋಗುತ್ತೆ ಅಂತೇಳ್ಬಿಟ್ಟು. ಓಕೆನಾ. ಸೊ ಅಷ್ಟೇ. ಸೊ ನೆಕ್ಸ್ಟ್ ಬಂದು ಈ ಥರ ಒಂದು ಸ್ಟಾಕ್ಸ್ನ ಐಡೆಂಟಿಫೈ ಮಾಡೋದು ಹೇಗೆ.
ಅದು ಕ್ವೆಶ್ಚನ್ನು. ಸೊ ಸುಮಾರು ಜನ ಯಾಕೆ ಪಾಪ ನಿಫ್ಟಿ, ಬ್ಯಾಂಕ್ ನಿಫ್ಟಿ ಈ ಆಪ್ಷನ್ಸಲ್ಲಿ ಸಿಕ್ಕಾಕೊಂಡು ಟ್ರೇಡ್ ಮಾಡಿ ಈವೆನ್ ದೋ ಲಾಸಸ್ ಆಗ್ತಾ ಇರುತ್ತೆ, ಭಯ ಇರುತ್ತೆ, ಕಾನ್ಫಿಡೆನ್ಸ್ ಇರಲ್ಲ. ಆದರೂ ಅವ್ರು ಯಾಕೆ ಮಾಡ್ತಾರೆ ಅಂತಂದರೆ ಇದೇ ರೀಸನ್ನು. ನನ್ನ ಹತ್ರ ಸ್ಟ್ರಾಟಜಿ ಇದ್ದರೆ ಸ್ಕಿನ್ನರ್ ಇರಲ್ಲ, ಸ್ಕಿನ್ನರ್ ಇದ್ದರೆ ಸ್ಟ್ರಾಟಜಿ ಇರಲ್ಲ. ಇದೊಂದು ಕೊರತೆಯಿಂದ ನಾವು ಈಕ್ವಿಟಿನಲ್ಲಿ ಪಾರ್ಟಿಸಿಪೇಟ್ ಮಾಡೋಕ್ಕಾಗಲ್ಲ. ಇನ್ನೊಂದು ಮಿತ್ ಏನಂತಂದರೆ ಸುಮಾರು ಜನಕ್ಕೆ ಈಕ್ವಿಟಿನಲ್ಲಿ ಕ್ವಿಕ್ ಮನಿ ಬರಲ್ಲ, ಲಾಂಗ್ ಟರ್ಮಲ್ಲಿ ಮನಿ ಬರುತ್ತೆ ಅನ್ನೋದು. ಸೊ ಇದೆಲ್ಲ ಸುಳ್ಳು. ಈಸಿಯಾಗಿ 20%, 19%, 15% ನೆಕ್ಸ್ಟ್ ಡೇ ಮೊಮೆಂಟಮ್ ಅಂದರೆ ಜಸ್ಟ್ ಥಿಂಕ್ ಮಾಡಿ. ಆದರೂ ಅಂದರೆ ಇನ್ನೊಂದು ಕಾನ್ಫಿಡೆನ್ಸ್ ಅಂದರೆ ಈಕ್ವಿಟಿ ಸೇಫ್ಟಿ ಇರುತ್ತೆ ನಿಮಗೆ. ಹೀರೋ ಝೀರೋ ಆಗಲ್ಲ. ಕ್ಯಾಪಿಟಲ್ ಒಂದೇ ದಿನದಲ್ಲಿ ಲಾಸ್ ಆಗಲ್ಲ. ಕ್ಯಾಪಿಟಲ್ ಏನು ಅಲ್ವಾ? ಸೊ ಇದೆಲ್ಲ ತುಂಬ ಸೇಫ್ಟಿ ಇರುತ್ತೆ ನಿಮ್ಮ ಒಂದು ಪೋರ್ಟ್‌ಫೋಲಿಯೋಗೆ. ಅದರಿಂದ ಈಕ್ವಿಟಿ ಈಸ್ ಅ ಗೋಲ್ಡನ್ ಪ್ರಾಡಕ್ಟ್ ಅಂತ ನಾನು ಯಾವತ್ತೂ ಹೇಳ್ತೀನಿ. ಸೊ ನಿಮಗೆ ತೋರಿಸ್ಕೊಡ್ತೀನಿ ನೋಡಿ ಯಾವ ಥರ ನಾನು ಸ್ಕಿನ್ನರ್ಸ್‌ನ ಬಿಲ್ಡ್ ಮಾಡ್ಕೊತೀನಿ ನನ್ನ ಒಂದು ಪ್ರತಿಯೊಂದು ಸ್ಟ್ರಾಟಜಿಗೂ ಸಹ ಅಂತ. ಸೊ ಮೊಮೆಂಟಮ್ ಟ್ರೇಡಿಂಗ್ ಸ್ಟ್ರಾಟಜಿಲಿ ಏನು ನೀವು ನೋಡ್ತಿದ್ದೀರಾ ಈ ಸ್ಟಾಕಲ್ಲಿ ನೀವು ನೋಡಿ, ಆನಂದ್ ರಾತಿ ಅಂತ ಈಗ ಜಸ್ಟ್ ಬಂದೆ. ನಾನು ಈ 1000 ಕ್ರೋರ್‌ನ ಜಸ್ಟ್ ಡಿಸೇಬಲ್ ಮಾಡಿ ರನ್ ಮಾಡ್ತೀನಿ. ಈಗ ನೀವು ಚೆಕ್ ಮಾಡ್ಕೊಳ್ಳಿ. ಮ್ಯಾನ್ ಮ್ಯಾನೋರ್ಗ್ ಅಂಡ್ ಆನಂದ್ ರಾತಿ ಅಂತ 2 ಸ್ಟಾಕ್ ಬಂದಿದೆ. ಸೊ ಈ ಸ್ಟಾಕ್ ಮಂಗಳಂ ಆರ್ಗಾನಿಕ್ಸ್ ಲಿಮಿಟೆಡ್ ಅಂತ. ಸೊ 2 ಸ್ಟಾಕ್ಸಲ್ಲಿ ನಾನು ಯಾವುದೇ ಥರದ ಎಂಟ್ರಿ ತಗೊಂಡಿಲ್ಲ. ಯಾಕಂದರೆ 2ರಲ್ಲಿ ಇನಿಷಿಯೇಟಿವ್ ಬೈ ಕನ್ಫರ್ಮೇಷನ್ ಇರಲಿಲ್ಲ. ಆ್ಯಂಡ್ ನೆಕ್ಸ್ಟ್ ಬಂದು ನಿಮಗೆ ಬ್ಯಾಕ್ ಟೆಸ್ಟ್‌ನ ರಿಸಲ್ಟ್‌ನ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಇಲ್ಲಿ ಡೌನ್ಲೋಡ್ ಆಗುತ್ತೆ ಶೀಟ್, ಅರ್ಥ ಆಯ್ತಾ? ಸೊ ಡೌನ್ಲೋಡ್ ಆದಮೇಲೆ ನಾನು ನಿಮ್ಗೇನು ಟ್ರೇಡ್ಸ್ ತೋರಿಸ್ಕೊಟ್ಟೆ ಸ್ನೇಹಿತರೆ, ಅಲ್ಲಿ ನೀವು ಚೆಕ್ ಮಾಡ್ಬೋದು ಆ ಸ್ಟಾಕ್ ಅವತ್ತಿನ ದಿನ ಬಂದಿತ್ತಾ ಇಲ್ವಾ ಅಂತ ಹೇಳ್ಬಿಟ್ಟು ಸಹ ನೀವು ಚೆಕ್ ಮಾಡ್ಕೋಬೋದು. ಯಾಕಂದರೆ ಈಗ ನಾನು ನಿಮ್ಗೆ ಜಸ್ಟ್ ತೋರಿಸ್ಕೊಡ್ತೀನಿ ನೋಡಿ. ನಾನು ನಿಮ್ಗೆ ಯಾವ್ದು ಹೇಳಿದೆ, ಗಾಡ್‌ಫ್ರೈ ಫಿಲಿಪ್ ಹೇಳಿದೆ ಆ್ಯಂಡ್ ಕಿರಿ ಇಂಡಸ್ಟ್ರೀಸ್ ಹೇಳಿದೆ ಆ್ಯಂಡ್ ಗ್ಲಾಕ್ಸೋ ಹೇಳಿದೆ. ಸೊ ಇವೆಲ್ಲ ಸ್ಟಾಕ್ಸ್‌ನ ನಾನು ನಿಮ್ಗೆ ಹೇಳಿದೆ, ಕರೆಕ್ಟ್ ಅಲ್ವಾ? ಸೊ ಇಲ್ಲಿ ಚೆಕ್ ಮಾಡಿ ಡೆಕ್ಕನ್ಸ್ ಅಂತ ಏನು ಹೇಳಿದೆ, 20ನೇ ತಾರೀಕು ಕ್ಲೀನಾಗಿ ಬಂದಿತ್ತಿದು, ಅರ್ಥ ಆಯ್ತಾ? ಸೊ ನೀವು ಇನ್ನೊಂದು ನೀವು ನೋಡಿದ್ರೆ 20ನೇ ತಾರೀಕು ಡೆಕ್ಕನ್ ಒಂದೇ ಬಂದಿಲ್ಲ, ಗೋದ್ರೇಜ್ ಇಂಡಸ್ಟ್ರಿನೂ ಬಂದಿದೆ. ಗೋದ್ರೇಜ್ ಇಂಡಸ್ಟ್ರಿ 18-19% ಅಪ್ ಹೋಗಿದೆ, ಚೆಕ್ ಮಾಡ್ಕೊಳ್ಳಿ. ಗೋದ್ರೇಜ್ 19% ನೆಕ್ಸ್ಟ್ ಡೇ ಮೊಮೆಂಟಮ್ ಹೋಗಿದೆ. ನಾನು ಅದನ್ನು ಹೇಳಿಲ್ಲ. ಯಾಕೆ ಹೇಳಿಲ್ಲ ಹೇಳಿ? ಯಾಕಂದರೆ ನನ್ನ ಸ್ಟಾಕ್‌ನ ನನ್ನ ಕಂಡೀಷನ್ಸ್ ಇಲ್ಲಿ ಈವೆನ್ ದೋ ಆ ಸ್ಟಾಕ್ 20% 19% ಮೇಲೆ ಹೋಗಿರ್ಬೋದು, ಆದರೆ ನನ್ನ ಕಂಡೀಷನ್ಸಲ್ಲಿ ಅದು 100% ಮೀಟ್ ಆಗಿಲ್ಲ, ಅರ್ಥ ಆಯ್ತಾ? ನಾನು ಈ ಸ್ಟಾಕ್‌ನ ಸಹ ನಿಮ್ಗೆ ತೋರಿಸ್ಬಿಟ್ಟು ನೋಡಿ ಬಿಗ್ ಮೂವ್ ಅಂತ ಹೇಳ್ಬೋದು, ಬಟ್ ನಾನು ಹೇಳಕ್ಕೆ ಹೋಗಲಿಲ್ಲ. ಡೆಕೆನ್ಸೇ ಯಾಕೆ ಹೇಳಿದೆ ಅಂದರೆ ಇದು ನನ್ನೆಲ್ಲ ಕಂಡೀಷನ್ಸ್ ಮೀಟ್ ಆಗಿತ್ತು. ಇದು ತುಂಬ ಚೆನ್ನಾಗಿತ್ತು ನನಗೆ, ಅದಕ್ಕೆ ಮಾತ್ರ ನಾನು ತೊಗೊಂಡಿದ್ದು. ಆ್ಯಂಡ್ ನೆಕ್ಸ್ಟ್ ಬಂದು ಟಿ ಪಿ ಎಲ್ ಪ್ಯಾಕು ಸಹ ತುಂಬ ಚೆನ್ನಾಗಿ ಮೀಟ್ ಆಗಿತ್ತು. ಅದು 8% ಮೊಮೆಂಟಮ್ ಹೋಯಿತು. ಆ್ಯಂಡ್ ನಿಮಗೆ ಗ್ಲಾಕ್ಸೋ ಹೇಳಿದ್ನಲ್ವಾ, ಇಲ್ಲಿ ನೋಡಿ 17ನೇ ತಾರೀಕು ಗ್ಲಾಕ್ಸೋ ತುಂಬ ಚೆನ್ನಾಗಿ ಮೊಮೆಂಟಮ್ ಬಂತು. 14ನೇ ತಾರೀಕು ಗಾಡ್‌ಫ್ರೈ ಫಿಲಿಪ್ಪು ತುಂಬ ಚೆನ್ನಾಗಿ ಮೊಮೆಂಟಮ್ ಬಂತು. ಸೊ ಇದ್ರ ಬ್ಯಾಕ್ ಟೆಸ್ಟು ಸಹ ನೀವು ಮಾಡಬಹುದು. ಏನೇ ಕ್ವರೀಸ್ ಇದ್ರೆ ಈಗ ಎವ್ರಿಥಿಂಗ್ ಈಸ್ ಓಪನ್ ಅಲ್ವಾ? ನಿಮ್ಮ ಹತ್ರ ಬ್ಯಾಕ್ ಟೆಸ್ಟ್ ಡಾಟಾ ಇದೆ, ಫಾರ್ವರ್ಡ್ ಟೆಸ್ಟಿಂಗ್ ಕಂಡೀಷನ್ಸ್ ಗೊತ್ತು, ಸ್ಕಿನ್ನರ್ ಇದೆ ನಿಮ್ಮ ಕೈಯಲ್ಲಿ. ಓನ್ಲಿ ಡಿಸಿಪ್ಲಿನ್ ಮತ್ತು ಕ್ಯಾಪಿಟಲ್ ಇಟ್ಕೊಂಡು ನೀವು ಟೆಸ್ಟ್ ಮಾಡಿ ನಿಮ್ಮ ಕ್ಯಾಪಿಟಲ್‌ನ ರೊಟೇಷನ್ ಮಾಡ್ಬೋದು. ಓಕೆನಾ? ಸೊ ಇದಿಷ್ಟು ಮೊಮೆಂಟಮ್ ಟ್ರೇಡಿಂಗ್ ಸ್ಟ್ರಾಟಜಿ. ಸೊ ನೆಕ್ಸ್ಟ್ ಸ್ಟ್ರಾಟಜಿಗೆ ಮೂವ್ ಆಗೋಣ, ಯಾವ ಥರ ವರ್ಕ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಸತೆ ನೆಕ್ಸ್ಟ್ ಸ್ಟ್ರಾಟಜಿ ಬಂದು ಐ ಥಿಂಕ್ ನಾವು 11:40 ಆಗಿದೆ ಟೈಮು. ಸೊ ನಾವಿನ್ನು 1 or 2 ಸ್ಟ್ರಾಟಜಿ ಎಷ್ಟಾಗುತ್ತೋ ಅಷ್ಟು ಕವರ್ ಮಾಡೋಣ. ಸೊ ಈಗ ನೆಕ್ಸ್ಟ್ ಸ್ಟ್ರಾಟಜಿ ಬಂದು ನಮಗೆ ಸಪ್ಲೈ ಆ್ಯಂಡ್ ಡಿಮ್ಯಾಂಡ್ ಟ್ರೇಡಿಂಗ್ ಸ್ಟ್ರಾಟಜಿ ಅಂತ ಕರಿತೀವಿ. ಸೊ ಸಪ್ಲೈ ಆ್ಯಂಡ್ ಡಿಮ್ಯಾಂಡ್ ಟ್ರೇಡಿಂಗ್ ಸ್ಟ್ರಾಟಜಿ ಬಂದು ಒನ್ ಆಫ್ ದ ಬೆಸ್ಟ್ ಸ್ಟ್ರಾಟಜಿ. ಕ್ಯಾನ್ ಯು ಶೋ ದ ಸ್ಕಿನ್ನರ್? ಸೊ ಸ್ಕಿನ್ನರ್ ನಿಮ್ಗೆ ತೋರಿಸ್ಕೊಟ್ನಲ್ವಾ, ಇಲ್ಲಿ ನೋಡಿ. ಇಲ್ಲಿ ಚಾರ್ಟಿಂಗ್ ಅಂತ ಇದು ಪ್ಲಾಟ್ಫಾರ್ಮ್ ಇದು. ಇವೆಂದು ಇಫ್ ನಿಮಗೆ ಬಿಗಿನಿಂಗಿಂದ ತೋರಿಸ್ಕೊಡ್ಬೇಕಂದ್ರೆ ಗೂಗಲಲ್ಲಿ ಹೋಗ್ಬಿಟ್ಟು ಚಾರ್ಟಿಂಗ್ ಅಂತ ಟೈಪ್ ಮಾಡಿ. ಸೊ ಚಾರ್ಟಿಂಗ್ ಅಂತ ಟೈಪ್ ಮಾಡಿದ್ರೆ ನಿಮಗೆ ವೆಬ್ಸೈಟ್ ಬರುತ್ತೆ. ಇದು ಹೋಮ್ ಈ ಈ ಈ ಥರ ನಿಮಗೆ ಓಪನ್ ಆಗುತ್ತೆ ಚಾರ್ಟಿಂಗ್ ಒಂದು ಡ್ಯಾಶ್ಬೋರ್ಡು. ಬೇಸಿಕಲಿ ನಿಮಗೆ ನೀವು ಲಾಗಿನ್ ಆದಾಗ ಈ ಥರ ಇರುತ್ತೆ ನಿಮಗೆ ಹೋಮ್ ಪೇಜು. ಸೊ ನಾನು ನಿಮಗೆ ಚಾರ್ಟಿಂಗಲ್ಲಿ ಸ್ಕಿನ್ನರ್ಸ್ ಅಂತ ಇರುತ್ತೆ, ಅರ್ಥ ಆಯ್ತಾ? ಇಲ್ಲಿ ಸ್ಕ್ಯಾನ್ ಅಂತ ಇದೆ, ಕ್ರಿಯೇಟ್ ಸ್ಕ್ಯಾನ್ ಅಂತ ಇದೆ. ಸೊ ಕ್ರಿಯೇಟ್ ಸ್ಕ್ಯಾನಲ್ಲಿ ನಾವು ನಮ್ಮ ಬೇಸ್ಡ್ ಆನ್ ನಮ್ಮ ರಿಕ್ವೈರ್ಮೆಂಟ್ಸ್ ಜೊತೆಗೆ ನಾವು ಸ್ಕಿನ್ನರ್ನ ಕ್ರಿಯೇಟ್ ಮಾಡ್ತೀವಿ. ಅದು ಸ್ಕಿನ್ನರ್ ಬಿಲ್ಡಿಂಗ್ ಅಂತ ಕರಿತೀವಿ. ಆ್ಯಂಡ್ ಒನ್ಸ್ ನಾವು ಸ್ಕಿನ್ನ ಬಿಲ್ಡ್ ಮಾಡಿದ್ಮೇಲೆ ಅದು ಸ್ಕ್ಯಾನ್ಸಲ್ಲಿ ಹೋಗಿರುತ್ತೆ, ಸೇವ್ ಆಗಿರುತ್ತೆ, ಅರ್ಥ ಆಯ್ತಾ? ಸ್ಕ್ಯಾನ್ಸಲ್ಲಿ ಹೋಗಿ ನಿಮ್ಮ ಸ್ಕಿನ್ನರ್ನ ಸೇವ್ ಆಗಿರುತ್ತೆ. ಸೊ ಇದರಲ್ಲಿ ನನಗೆ ಸುಮಾರು ಇನ್ಸೈಟ್ 7 ಅಂತ, ಮೇ ಬಿ ನೀವು ಕೆಲವರು ಯೂಟ್ಯೂಬಲ್ಲಿ ನನ್ನ ಒಂದು ವಿಡಿಯೋ ನೋಡಿರ್ತೀರ, ಅಲ್ಲೇ ನೀವು ವೆಬಿನಾರ್ಗೆ ರಿಜಿಸ್ಟರ್ ಆಗಿರ್ತೀರ. ಇನ್ಸೈಟ್ 7 ಅಥವಾ ಹೈಕೆನ್ ಅಶಿ ಅಥವಾ ರೆಂಕೋ ಅಂತ ಒಂದಷ್ಟು ಸ್ಟ್ರಾಟಜೀಸ್ ಮೇ ಬಿ ಕೇಳಿರ್ತೀರ ನೀವು. ಸೊ ಇಫ್ ಇನ್ ಕೇಸ್ ನೀವೇನಾದರೂ ಆ ವಿಡಿಯೋಗಳೇನಾದರೂ ನೋಡಿದರೆ, ಇಲ್ಲಿ ನೋಡಿ ಇನ್ಸೈಟ್ 7 ಇದು ಬುಲ್ಲಿ ಸ್ಕ್ಯಾನರ್, ಇದು ಇಂಟ್ರಾಡೇಗೆ. ಇನ್ಸೈಟ್ 7 ಸಾರಿ ಬೇರಿಶ್ ಮೇಲ್ಗಡೆ ಇರೋದು ಆ್ಯಂಡ್ ಕೆಳಗಡೆ ಇದು ಬುಲ್ಲಿ ಸ್ಕ್ಯಾನರ್, ಓಕೆನಾ? ಸೊ ಈ ಥರ ಸ್ಕ್ಯಾನರ್ಸ್ನ ಪ್ರತಿಯೊಂದು ಸ್ಟ್ರಾಟಜಿನ ನಾನು ಸ್ಕ್ಯಾನರ್ನ ಕೊಡ್ತೀನಿ. ಯಾಕಂತಂದರೆ ವಿತೌಟ್ ಸ್ಕ್ಯಾನರ್ ಪಾಪ ಅಷ್ಟೊಂದು ಸ್ಟಾಕ್ಸಲ್ಲಿ ಜನ ಹೇಗೆ ಪಾರ್ಟಿಸಿಪೇಟ್ ಮಾಡೋದು? ಮ್ಯಾನ್ಯುಲಿ ಯಾರು ಮಾಡ್ತಾರೆ, ಕರೆಕ್ಟ್ ಅಲ್ವಾ? ಸೊ ಅದಕ್ಕೋಸ್ಕರ ನಾನು ಸ್ಕ್ಯಾನರ್ಸ್ನ ಬಿಲ್ಡ್ ಮಾಡಿಟ್ಟಿರ್ತೀನಿ. ಆ್ಯಂಡ್ ಇಲ್ಲಿ ಮೊಮೆಂಟಮ್ ಸ್ಟ್ರಾಟಜಿ ಅಂತ ನಾನು ಏನು ಹೇಳಿದೆ ನಿಮಗೆ, ಆ ಮೊಮೆಂಟಮ್ ಟ್ರೇಡಿಂಗ್ ಸ್ಟ್ರಾಟಜಿ ಇಲ್ಲಿದೆ ನೋಡಿ, ಸ್ಕ್ಯಾನರ್ ಇದೆಲ್ವಾ? ಸೊ ಇದು ಸ್ಕ್ಯಾನರ್, ಅದು ಗೊತ್ತಾಯ್ತಾ? ಸೊ ಇದರಲ್ಲಿ ಲೆಟ್ಸ್ ಅಸ್ಯೂಮ್ ಫಾರ್ ಎಕ್ಸಾಂಪಲ್ಲು ಈ ಸ್ಟಾಕ್ಸಲ್ಲಿ
ಒಂದು ಸಮ್‌ಟೈಮ್ಸ್ ಒಂದು 5, 6 ಸ್ಟಾಕ್ ಬರುತ್ತೆ. ಸಮ್‌ಟೈಮ್ಸ್ ಒಂದು 4, 5 ಸ್ಟಾಕ್ ಬರುತ್ತೆ. ಸಮ್‌ಟೈಮ್ಸ್ 1 ಸ್ಟಾಕ್ ಬರುತ್ತೆ. ಸಮ್‌ಟೈಮ್ಸ್ 0 ಸ್ಟಾಕ್ ಬರುತ್ತೆ. ಇಲ್ಲಿ ನೋಡಿ ನಿಮಗೆ ಇಲ್ಲೊಂದು 15 ಸ್ಟಾಕ್ ಬಂದಿತ್ತು. ಬಟ್ ಆ 15ರಲ್ಲಿ ಯಾವುದು ಬೆಸ್ಟ್ ಸ್ಟಾಕ್ ನಾಳೆ ಮೊಮೆಂಟಮ್‌ಗೆ ಅಂತ ಐಡೆಂಟಿಫೈ ಮಾಡೋದು ಹೇಗೆ ಅನ್ನೋದನ್ನ ನಾನು ಹೇಳ್ಕೊಡ್ತೀನಿ. ಅರ್ಥ ಆಯ್ತಾ? ಸೊ ಈಗ 2 ಸ್ಟಾಕ್ ಇದೆ. ನಾನು ನಿಮಗೆ ಹೇಳಿದೆ 2 ಸ್ಟಾಕಲ್ಲೂ ನಾವು ಎಂಟ್ರಿ ತಗೊಂಡಿಲ್ಲ. ಯಾಕೆ ತಗೊಂಡಿಲ್ಲ ಅಂದರೆ 2 ಸ್ಟಾಕಲ್ಲಿ ನಮ್ಮ ಇದು 80% ಅಷ್ಟೇ ನಿಮಗೆ ಸ್ಕ್ಯಾನರ್ ಹೆಲ್ಪ್ ಮಾಡೋದು. ರಿಮೈನಿಂಗ್ 20% ನೀವು ಎಫರ್ಟ್ಸ್ ಹಾಕಬೇಕಾಗಿರುತ್ತೆ. ಅರ್ಥ ಆಯ್ತಾ? ಸೊ ರಿಮೈನಿಂಗ್ 20% ನೀವು ಇದನ್ನ ವೆರಿಫೈ ಮಾಡಬೇಕಾಗಿರುತ್ತೆ. ಅದು ಜಸ್ಟ್ ನಿಮ್ಗೆ ಹಾರ್ಡ್ಲಿ ಒಂದು 3 ರಿಂದ 5 ನಿಮಿಷ ಅಷ್ಟೇನೆ ಬೇಕಾಗಿರೋದು. ಅದನ್ನ ಹೇಗೆ ಅಂತ ನಾನು ನಿಮಗೆ ಹೇಳ್ಕೊಡ್ತೇನೆ. ಸೊ ನಾವು ನೆಕ್ಸ್ಟ್ ಸ್ಟ್ರಾಟಜಿಗೆ ಹೋಗೋಣ. ನೆಕ್ಸ್ಟ್ ಸ್ಟ್ರಾಟಜಿ ಬಂದು ಸಪ್ಲೈ ಆ್ಯಂಡ್ ಡಿಮ್ಯಾಂಡ್ ಅಂತ. ಕ್ವಿಕ್ಕಾಗಿ ಮುಗಿಸೋಕ್ಕೆ ಟ್ರೈ ಮಾಡ್ತೀನಿ ಸಪ್ಲೈ ಆ್ಯಂಡ್ ಡಿಮ್ಯಾಂಡ್‌ನ. ಹೇಗೆ ವರ್ಕ್ ಆಗುತ್ತೆ ಅಂತ ಫಸ್ಟ್ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ನೋಡಿ ಸ್ನೇಹಿತರೆ, ಸಪ್ಲೈ ಆ್ಯಂಡ್ ಡಿಮ್ಯಾಂಡ್ ಬಂದು ನಮ್ಗೆ ಯಾವತ್ತೂ ಮಾರ್ಕೆಟಲ್ಲಿ ಸಪ್ಲೈ ಆ್ಯಂಡ್ ಡಿಮ್ಯಾಂಡ್ ಇಸ್ ಎವ್ರಿಥಿಂಗ್ ಅಂತ ಕರಿತೀವಿ. ಆ್ಯಂಡ್ ಈಗ ಜಸ್ಟ್ ನಾನೊಂದು ಕ್ವೆಶ್ಚನ್ ಕೇಳ್ತೀನಿ. ಸೊ ಯಾವ್ದಾರ ಒಂದು ಸ್ಟಾಕು ಏನಂತ ಹೇಳ್ತೀವಿ ಬೇಸಿಕಲಿ ಅಪ್ ಟ್ರೆಂಡ್ ಹೋದಾಗ ಬೈ ಮಾಡಿ ಅಂತ ಹೇಳ್ತೀವಿ. ಡೌನ್ ಟ್ರೆಂಡ್ ಇದ್ದಾಗ ಇಗ್ನೋರ್ ಮಾಡಿ ಅಂತ ಹೇಳ್ತೀವಿ. ಕರೆಕ್ಟ್ ಅಲ್ವಾ? ಆದರೆ ಯಾವಾಗ ಅಪ್ ಟ್ರೆಂಡ್ ಹೋಗುತ್ತೆ ಅಂತ ಯಾರೂ ಹೇಳಲ್ಲ. ಯಾವ ಪಾಯಿಂಟಿಂದ ಅಪ್ ಟ್ರೆಂಡ್ ಹೋಗುತ್ತೆ ಅಂತ ಯಾರೂ ಹೇಳಲ್ಲ. ಈಗ ಇಲ್ಲಿಂದಾನೇ ಅಪ್ ಟ್ರೆಂಡ್ ಹೋಗುತ್ತೆ ಬೈ ಮಾಡು ಅಂತ ಯಾರೂ ಹೇಳಲ್ಲ ಅಲ್ವಾ? ಏನು ಹೇಳ್ತಾರೆ? ಅಪ್ ಟ್ರೆಂಡ್ ಹೋಗ್ತಾ ಇದ್ದಾಗ ಬೈ ಮಾಡಿ ಅಂತ ಹೇಳ್ತಾರೆ. ಬಟ್ ಅದನ್ನ ಕ್ರ್ಯಾಕ್ ಮಾಡೋದು ಹೇಗೆ ಅನ್ನೋದು ಸಪ್ಲೈ ಆ್ಯಂಡ್ ಡಿಮ್ಯಾಂಡಲ್ಲಿ ಹೆಲ್ಪ್ ಆಗುತ್ತೆ. ಈ ಲೊಕೇಶನ್‌ದಿಂದನೇ ಬುಲ್ ರನ್ ಸ್ಟಾರ್ಟ್ ಆಗುತ್ತೆ. ಈ ಲೊಕೇಶನ್‌ನೇ ಬೇರ್ ರನ್ ಸ್ಟಾರ್ಟ್ ಆಗುತ್ತೆ ಅನ್ನೋದನ್ನ ಡಿಕೋಡ್ ಮಾಡಿದ್ರೆ ಸಪ್ಲೈ ಆ್ಯಂಡ್ ಡಿಮ್ಯಾಂಡ್. ಅರ್ಥ ಆಯ್ತಾ? ಸೊ ಇದನ್ನ ನಾನು ಸುಮಾರು ಕಾನ್ಸೆಪ್ಟ್ಸ್ ಇದೆ. ಎಲಿಟ್ ವೇವ್ ಥಿಯರಿ ಅಂತ ಕರಿತೀವಿ ಆ್ಯಂಡ್ ವೇವ್ ಅನಾಲಿಸಿಸ್ ಅಂತ ಕರಿತೀವಿ. ಡೌ ಥಿಯರಿ ಅಂತ ಕರಿತೀವಿ ಆ್ಯಂಡ್ ಫಿಬೊನಾಕಿ ನಂಬರ್ಸು ಇವೆಲ್ಲ ಮಿಕ್ಸ್ಚರ್ ಮಾಡಿ ಒಂದು ಗ್ರೇಟ್ ಸ್ಟ್ರಾಟಜಿ, ಸಿಂಪ್ಲೆಟ್ ಸ್ಟ್ರಾಟಜಿನ ಬಿಲ್ಡ್ ಮಾಡಿರೋದೇ ಎಸ್ ಆ್ಯಂಡ್ ಡಿ ಸ್ಟ್ರಾಟಜಿ. ಸೊ ನಿಮಗೆ ಇ-ಐ-ಡಿ ಪ್ಯಾರಿ ಅನ್ನೋ ಸ್ಟಾಕ್ ಇದು. ಈ ಸ್ಟಾಕಲ್ಲಿ ನಾನು ನಿಮಗೆ ಜಸ್ಟ್ ಎಕ್ಸಾಂಪಲ್ ಯಾವ ಥರ ಸಪ್ಲೈ ಆ್ಯಂಡ್ ಡಿಮ್ಯಾಂಡ್ ವರ್ಕ್ ಆಗುತ್ತೆ ಅಂತ ಹೇಳ್ತೀನಿ. ಬಿಫೋರ್ ದಟ್ ನನಗೆ ಜಸ್ಟ್ ಬೇಸಿಕ್ಸ್‌ನ ಹೇಳ್ತೀನಿ. ಸಪ್ಲೈ ಆ್ಯಂಡ್ ಡಿಮ್ಯಾಂಡ್ ಹೇಗಿರುತ್ತೆ, ನೋಡೋಕ್ಕೆ ಯಾವ ಥರ ಇರುತ್ತೆ ಅಂತ ಹೇಳ್ಬಿಟ್ಟು. ಸೊ ನಾನು ಇಲ್ಲಿ ಲೆಫ್ಟ್ ಸೈಡ್ ಬಂದು ನಾನು ಸಪ್ಲೈ ಝೋನ್ ಅಂತ ತಗೊಂತೀನಿ. ಈ ಲೊಕೇಶನ್ ಏನು ನೀವು ನೋಡ್ತಿದ್ದೀರ ಲೆಫ್ಟ್ ಸೈಡು, ಇದನ್ನ ನಾನು ಸಪ್ಲೈ ಝೋನ್ ಅಂತ ತಗೊಂತೀನಿ. ಸಪ್ಲೈ ಝೋನ್. ಆ್ಯಂಡ್ ರೈಟ್ ಸೈಡ್ ಏನು ನೋಡ್ತಿದ್ದೀರಾ, ಈ ಲೊಕೇಶನ್ನ ಬಂದು ಲೆಟ್ಸ್ ನಾನು ಡಿಮ್ಯಾಂಡ್ ಝೋನ್ ಅಂತ ತಗೊಂತೀನಿ. ಡಿಮ್ಯಾಂಡ್ ಝೋನ್. ಆ್ಯಂಡ್ ಈಗ ಸಪ್ಲೈ ಟು ಡಿಮ್ಯಾಂಡ್, ಡಿಮ್ಯಾಂಡ್ ಟು ಸಪ್ಲೈ ಇದು ಹೇಗೆ ವರ್ಕ್ ಆಗುತ್ತೆ ಅನ್ನೋದನ್ನ ನಾವು ಡಿಕೋಡ್ ಮಾಡೋಣ. ಸೊ ಫಸ್ಟ್ ಬಂದು ಯಾವುದಾದ್ರು ಒಂದು ಸ್ಟಾಕ್ ನಮಗೆ ಈ ಥರ ಲೋಯರ್ ಲೋ ಆ್ಯಂಡ್ ಲೋಯರ್ ಹೈ, ಲೋಯರ್ ಲೋ, ಲೋಯರ್ ಹೈ, ಲೋಯರ್ ಲೋ. ಸೊ ಇದೊಂದು ಬಿಹೇವಿಯರ್ ಸಿಗ್ತಾ ಇರುತ್ತೆ ನಮಗೆ. ಅರ್ಥ ಆಯ್ತಾ? ಸೊ ಇದೊಂದು ಬಿಹೇವಿಯರ್ ಸಿಗ್ತಾ ಇರುತ್ತೆ. ಇದೊಂದು ಸಪ್ಲೈ ಝೋನ್ ಅಥವಾ ಡೌನ್ ಟ್ರೆಂಡ್ ಸ್ಟ್ರಕ್ಚರ್ ಅಂತ ಕರೀತೇವೆ. ಸೊ ಒನ್ ಪರ್ಟಿಕ್ಯುಲರ್ ಪಾಯಿಂಟಲ್ಲಿ ಏನಾಗುತ್ತೆ, ಈ ಪ್ರೀವಿಯಸ್ ಲೋಯರ್ ಹೈ ಏನಿರುತ್ತೆ, ಪ್ರೀವಿಯಸ್ ಲೋಯರ್ ಹೈ ಮಾರ್ಕ್ ಮಾಡ್ತೀನಿ ನೋಡಿ. ಸೊ ಈ ಪ್ರೀವಿಯಸ್ ಲೋಯರ್ ಹೈ ಏನಿರುತ್ತೆ, ಇಲ್ಲಿ ಲೋಯರ್ ಹೈನ ಬ್ರೇಕ್ ಮಾಡಿ ಸ್ಟಾಕ್ ಅನ್ನೋದು ಮೇಲ್ಗಡೆ ಬರುತ್ತೆ ಈ ಥರ. ಅರ್ಥ ಆಯ್ತಾ? ಸೊ ಯಾವಾಗ ನಮಗೆ ಪ್ರೀವಿಯಸ್ ಲೋಯರ್ ಹೈ ಬ್ರೇಕ್ಔಟ್ ಆಗಿ ಮೇಲೆ ಬರುತ್ತೋ ಅವಾಗ ನಮ್ಗೆ ಕನ್ಫರ್ಮೇಷನ್ ಆಗುತ್ತೆ ಈ ಸ್ಟಾಕು ಸಪ್ಲೈ ಟು ಡಿಮ್ಯಾಂಡ್ ಶಿಫ್ಟ್ ಆಗಿದೆ ಅಂತ ಹೇಳ್ಬಿಟ್ಟು. ಅರ್ಥ ಆಯ್ತು? ಸೊ ಎಕ್ಸಾಕ್ಟ್ಲಿ ಈ ಪರ್ಟಿಕ್ಯುಲರ್ ಲೊಕೇಶನ್ನ ನಾವು ಎಸ್ ಟು ಡಿ ಅಂತ ಕರಿತೀವಿ. ಎಸ್ ಟು ಡಿ. ಸೊ ಸಪ್ಲೈ ಟು ಡಿಮ್ಯಾಂಡ್ ಅಂತ ಕರಿತೀವಿ. ಸೊ ಒಂದು ಸ್ಟಾಕನ್ನು ಸಪ್ಲೈ ಟು ಡಿಮ್ಯಾಂಡ್ ಶಿಫ್ಟ್ ಆದಮೇಲೆ ನಾವು ಯಾವ ಥರ ಎಕ್ಸ್ಪೆಕ್ಟ್ ಮಾಡ್ತೀವಿ, ಮಿನಿಮಮ್ 2 ಹೈಯರ್ ಹೈಸ್ ಆ್ಯಂಡ್ ಹೈಯರ್ ಲೋಸ್ನ ಎಕ್ಸ್ಪೆಕ್ಟ್ ಮಾಡ್ತೀವಿ. ಅದು ಯಾವ ಥರ ಅಂದರೆ ಈ ಲೊಕೇಶನ್ ಸಪ್ಲೈ ಟು ಡಿಮ್ಯಾಂಡ್ ಶಿಫ್ಟ್ ಆದಮೇಲೆ ಹೈಯರ್ ಲೋ, ಹೈಯರ್ ಹೈ, ನಾನು ಪ್ರಾಕ್ಟಿಕಲಾಗಿ ತೋರಿಸ್ಕೊಡ್ತೀನಿ, ಇನ್ನೂ ಚೆನ್ನಾಗಿ ವರ್ಕ್ ಆಗುತ್ತೆ. ಹೈಯರ್ ಹೈ. ಸೊ ಈ ಎಲಿಟ್ ವೇವ್ ಪ್ರಕಾರ ಏನು ಹೇಳುತ್ತೆ, ಇದು ವೇವ್ 1 ಅಂತ ಕರಿತೀವಿ. ವೇವ್ 1 ನಾವು ಸ್ಯಾಕ್ರಿಫೈಸ್ ಮಾಡ್ತೀವಿ. ಏನಕ್ಕೆ ಸ್ಯಾಕ್ರಿಫೈಸ್ ಮಾಡ್ತೀವಿ ಅಂದರೆ ಟ್ರೆಂಡ್‌ನ ಕನ್ಫರ್ಮೇಷನ್‌ಗೋಸ್ಕರ, ಬುಲ್ ರನ್ ಕನ್ಫರ್ಮೇಷನ್‌ಗೋಸ್ಕರ. ಸೊ ವೇವ್ 2 ಇದು ವೇವ್ 2 ಅಂತ ತಿಳ್ಕೊಳ್ಳೋಣ. ಇದು ವೇವ್ 3, ಇದು ವೇವ್ 4, ಇದನ್ನ ವೇವ್ 4 ಅಂತ ತೊಗೊಳ್ಳೋಣ. ಇದು ವೇವ್ 5. ಓಕೆನಾ? ಸೊ ವೇವ್ 3 ಮತ್ತು ವೇವ್ 5 ಬಂದು ನಮ್ಮ ಕ್ಯಾಪ್ಚರ್ ಆಗಿರುತ್ತೆ. ನಾವು ಟ್ರೆಂಡ್‌ನ ಕ್ಯಾಪ್ಚರ್ ಮಾಡ್ತೀವಿ. ಅರ್ಥ ಆಯ್ತಾ? ಸೊ ಇದ್ರೆ ನೀವು ಇಲ್ಲಿ ಎಷ್ಟು ಸಿಗುತ್ತೆ ಹೇಳ ನಿಮಗೆ ರಿಸ್ಕ್ ಆ್ಯಂಡ್ ರಿವಾರ್ಡು? ಮಿನಿಮಮ್ 1:10 ಸಿಗುತ್ತೆ, 1:20 ಸಿಗುತ್ತೆ, 1:30 ಸಿಗುತ್ತೆ, 1:50 ಸಿಗುತ್ತೆ. ನಾನು ನಿಮ್ಗೆ ತೋರಿಸ್ಕೊಡ್ತೀನಿ ಪ್ರಾಕ್ಟಿಕಲ್ ಆಗಿ. ಇದು ನಿಜಾನ ಅಂತ ಮತ್ತೆ ನೀವು ಹಿಂಗೆಲ್ಲ ಆಗಲ್ಲ ಅಂತ ಹೇಳ್ಬೇಡಿ. ಯಾಕಂದರೆ ಇದು ವರ್ಕ್ ಆಗುತ್ತೆ. ನಾನು ನಿಮ್ಗೆ ತೋರಿಸ್ಕೊಡ್ತೀನಿ ನೋಡಿ. ನೋಡಿ, ಸಪ್ಲೈ ಟು ಡಿಮ್ಯಾಂಡ್ ಶಿಫ್ಟ್ ಆದಮೇಲೆ ಜಸ್ಟ್ ನಾನು ನಿಮ್ಗೆ ಇನ್ನೊಂದು ಕ್ಲಾರಿಟಿ. ಇಲ್ಲಿ ನೋಡಿ, ಈ ಸ್ಟಾಕಲ್ಲಿ ಏನಾಗಿದೆ, ಇನ್ ಈ ಲೊಕೇಶನ್‌ಲಿ ನೋಡಿ, ಈ ಲೋಯರ್ ಲೋನ ಬ್ರೇಕ್ ಡೌನ್ ಮಾಡಿದೆ, ಲೋಯರ್ ಹೈ ಪ್ರೊಟೆಕ್ಟೆಡ್ ಆಗಿದೆ. ಅಗೇನ್ ಲೋಯರ್ ಲೋ ಬ್ರೇಕ್ ಡೌನು, ಲೋಯರ್ ಹೈ ಪ್ರೊಟೆಕ್ಟೆಡ್, ಲೋಯರ್ ಲೋ ಬ್ರೇಕ್ ಡೌನು, ಲೋಯರ್ ಹೈ ಪ್ರೊಟೆಕ್ಟ್ ಆಗಿದೆ. ಕರೆಕ್ಟ್ ಅಲ್ವಾ? ಈ ಲೋಯರ್ ಹೈ ಪ್ರೊಟೆಕ್ಟ್ ಆಗಿದೆ. ಬಟ್ ಲಾಸ್ಟ್ ಟೈಮ್ ಈ ಲೋಯರ್ ಲೋ ಕ್ರಿಯೇಟ್ ಆದಮೇಲೆ ಈ ಲೋಯರ್ ಹೈನ ಬ್ರೇಕ್ ಔಟ್ ಮಾಡ್ದ. ಅದಕ್ಕೋಸ್ಕರ ನಾವಿಲ್ಲಿ ಸಪ್ಲೈ ಟು ಡಿಮ್ಯಾಂಡ್ ಕನ್ಫರ್ಮೇಷನ್ ತಗೊತಾ ಇದ್ದೀವಿ. ಸೊ ಪ್ರೀವಿಯಸ್ಲಿ ಫೇಲ್ ಆಗಿತ್ತು ಈ ಲೊಕೇಶನ್ಸಲ್ಲಿ. ಫಸ್ಟ್ ಟೈಮ್ ಇಲ್ಲಿ ಬ್ರೇಕ್ಔಟ್ ಕೊಟ್ಟ. ಈ ಲೊಕೇಶನ್ ನಾವು ಡಿಮ್ಯಾಂಡ್ ಟು ಸಪ್ಲೈ, ಸಪ್ಲೈ ಟು ಡಿಮ್ಯಾಂಡ್. ದೆನ್ ಅದಾದಮೇಲೆ ನಾವು ಹೈಯರ್ ಹೈ, ಹೈಯರ್ ಹೈ, ಹೈಯರ್ ಲೋ, ಹೈಯರ್ ಲೋ. ಸೊ ಈ ಟ್ರೆಂಡ್ ಕಂಟಿನ್ಯೂಷನ್ ನೋಡ್ತೀವಿ. ಸೊ ಇಲ್ಲಿಂದ ಇಲ್ಲಿ ತನಕ ಡೌನ್ ಟ್ರೆಂಡು, ಇಲ್ಲಿಂದ ಇಲ್ಲಿ ತನಕ ನಾವು ಅಪ್ ಟ್ರೆಂಡ್‌ನ ಎಕ್ಸ್ಪೆಕ್ಟ್ ಮಾಡ್ತೀವಿ. ಸೊ ಅದು ಹೇಗೆ ಅಂತ ಈಗ ಇ-ಡಿ ಪ್ಯಾರಿ ಆ್ಯಂಡ್ ಇನ್ನೂ ಒಂದು 2-3 ಸ್ಟಾಕ್ಸಲ್ಲಿ ಕ್ವಿಕ್ಕಾಗಿ ತೋರಿಸ್ಕೊಡ್ತೀನಿ. ಆ್ಯಂಡ್ ಒಂದಷ್ಟು ಕಂಡೀಷನ್ಸ್ ಇದೆ. ಈ ಕಂಡೀಷನ್ಸ್‌ನ ಸಹ ನಾನು ನಿಮಗೆ ತೋರಿಸ್ಕೊಡ್ತೀನಿ. ನಾನು ಆಲ್ರೆಡಿ ನಿಮ್ಗೆ ರೆಕಾರ್ಡ್ ಮಾಡಿ ಇಟ್ಟಿದ್ದೀನಿ ಕಂಡೀಷನ್ಸ್ ಯಾವುದು ಅಂತ ಹೇಳ್ಬಿಟ್ಟು. ನೋಡಿ, ಸಪ್ಲೈ ಟು ಡಿಮ್ಯಾಂಡ್, ಸಾರಿ ಸ್ಮಾರ್ಟ್ ಮನಿ, ಸಪ್ಲೈ ಟು ಡಿಮ್ಯಾಂಡ್ ಇಲ್ಲಿದೆ ನೋಡಿ. ಸಪ್ಲೈ ಡಿಮ್ಯಾಂಡ್ ಕಂಡೀಷನ್ಸ್ ಸ್ಕ್ರೀನ್‌ಶಾಟ್ ತಗೊಳ್ಳಿ.
ಇಲ್ಲ ಅಂತಂದರೆ ಪೆನ್ನು ಪೇಪರ್ ಇದೆ ನೋಟ್ ಮಾಡ್ಕೊಳ್ಳಿ. ಫಸ್ಟ್ ಒನ್ ಬಂದು ಐಡೆಂಟಿಫೈ ದ ಸಪ್ಲೈ ಟು ಡಿಮ್ಯಾಂಡ್ ಶಿಫ್ಟ್‌ಮೆಂಟ್ ಝೋನ್ ಅಂತ ಕರಿತೀವಿ. ಅಂದರೆ ಸಪ್ಲೈಯಿಂದ ಡಿಮ್ಯಾಂಡ್‌ಗೆ ಶಿಫ್ಟ್ ಆಗಿ ಸಪ್ಲೈ ಟು ಡಿಮ್ಯಾಂಡ್ ಶಿಫ್ಟ್ ಆಗಿರೋ ಝೋನ್‌ನ ಐಡೆಂಟಿಫೈ ಮಾಡಿ ಅಂತ ಫಸ್ಟ್ ಕಂಡೀಷನ್ನು. ನೆಕ್ಸ್ಟ್ ಕಂಡೀಷನ್ ಬಂದು ಮಾರ್ಕ್ ದ ಫಸ್ಟ್ ಹೈಯರ್ ಹೈ ಆ್ಯಂಡ್ ಹೈಯರ್ ಲೋ. ಫಸ್ಟ್ ಹೈಯರ್ ಹೈ, ಹೈಯರ್ ಲೋನ ಮಾರ್ಕ್ ಮಾಡ್ಕೋಬೇಕು. ಆ್ಯಂಡ್ ಯೂಸ್ ದ ಫಿಬೊನಾಕಿ ಟು ಐಡೆಂಟಿಫೈ ದ ಡಿಸ್ಕೌಂಟ್ ಝೋನ್. ಅದನ್ನ ತೋರಿಸ್ಕೊಡ್ತೀನಿ ನಿಮಗೆ ಯಾವ ಥರ ಡಿಸ್ಕೌಂಟ್ ಝೋನ್ ಕ್ರಿಯೇಟ್ ಆಗುತ್ತೆ ಅಂತ. ನೆಕ್ಸ್ಟ್ ವೆಯ್ಟ್ ಫಾರ್ ದ ಪ್ರೈಸ್ ರಿಟ್ರೇಸ್ ಅಟ್ ಡಿಸ್ಕೌಂಟ್ ಝೋನ್. ನಾವು ರಿಟ್ರೇಸ್ಮೆಂಟ್ಗೋಸ್ಕರ ವೆಯ್ಟ್ ಮಾಡ್ತೀವಿ ಡಿಸ್ಕೌಂಟ್ ಝೋನ್ ಒಳಗಡೆ. ಆ್ಯಂಡ್ ದೆನ್ ಟೇಕ್ ದ ಎಂಟ್ರಿ ಬೇಸ್ಡ್ ಆನ್ ದ ಲೀಡಿಂಗ್ ಇಂಡಿಕೇಟರ್ ಕನ್ಫರ್ಮೇಷನ್. ಸೊ ಲೀಡಿಂಗ್ ಇಂಡಿಕೇಟರ್ಸ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಅಂತ ನಾನು ನಿಮಗೆ ಬಿಗಿನಿಂಗಲ್ಲಿ ಹೇಳಿದೆ. ಸೊ ಅದಕ್ಕೆ ಲೀಡಿಂಗ್ ಇಂಡಿಕೇಟರ್ಸ್ ನಮ್ಮ ಪ್ರತಿಯೊಂದು ಸ್ಟ್ರಾಟಜಿಗೂ ಸಹ ನಾವು ಅಪ್ಲೈ ಮಾಡ್ತೀವಿ. ಸೊ ಅದನ್ನು ಕನ್ಫರ್ಮೇಷನ್ ತೊಗೊತೀವಿ. ಇದಿಷ್ಟು ಕಂಡೀಷನ್ಸ್ ನನಗೆ ಪ್ರಾಕ್ಟಿಕಲಾಗಿ ತೋರಿಸ್ಕೊಡ್ತೀನಿ ಯಾವ ಥರ ಮಾಡ್ತೀವಿ ಅಂತ ಹೇಳ್ಬಿಟ್ಟು. ಆ್ಯಂಡ್ ನೀವು ರಿಸ್ಕ್ ಆ್ಯಂಡ್ ರಿವಾರ್ಡ್ನ ನೋಡಿ ಒಂದ್ಸರಿ ನಿಮಗೆ ನೀವೇ ಹೇಳ್ತಾರೆ ಎಷ್ಟು ಚೆನ್ನಾಗಿ ವರ್ಕ್ ಆಗುತ್ತೆ ಅಂತ. ಸೊ ಇದು ಫಸ್ಟ್ ಬಂದು ಫಸ್ಟ್ ಕೆಲಸ ಏನು, ಸಪ್ಲೈ ಟು ಡಿಮ್ಯಾಂಡು ಝೋನ್ನ ಶಿಫ್ಟ್ಮೆಂಟ್ ಆಗಿರೋ ಝೋನ್ನ ನಾವು ಐಡೆಂಟಿಫೈ ಮಾಡ್ಕೋಬೇಕು. ಅದು ಹೇಗೆ, ಈಗ ಈ ಸ್ಟಾಕ್ನ ಚೆಕ್ ಮಾಡಿ, ಈ ಸ್ಟಾಕ್ ಏನಾಗ್ತದೆ ಕಂಟಿನ್ಯೂಸ್ ಆಫ್ ದ ಡೌನ್ ಟ್ರೆಂಡ್ ಬರ್ತಾ ಇದೆ, ಕರೆಕ್ಟ್ ಅಲ್ವಾ? ಸೊ ಇಲ್ಲಿಂದ ಹಿಡಿದು ಇಲ್ಲಿ ತನಕ ನಮಗೆ ಒಂದು ಲೋಯರ್ ಲೋ ಕ್ರಿಯೇಟ್ ಆಗಿದೆ ಆ್ಯಂಡ್ ಲೋಯರ್ ಹೈ. ಅಲ್ಲಿಂದ ಅಗೇನ್ ನಮಗೆ ನೋಡಿ ಕಂಟಿನ್ಯೂಷನ್ ಆಫ್ ದ ಈ ಲೋಯರ್ ಲೋ, ಅಗೇನ್ ಒಂದು ಪುಲ್ ಬ್ಯಾಕ್ ಸಿಗ್ತಾ ಇದೆ, ಇಲ್ಲೊಂದು ಪುಲ್ ಬ್ಯಾಕ್ ಇದೆ, ಅಗೇನ್ ನಮಗೆ ಲೋಯರ್ ಲೋ, ಅಗೇನ್ ನೋಡಿ ಇಲ್ಲಿಂದ ಇಲ್ಲಿ ತನಕ ಒಂದು ಪುಲ್ ಬ್ಯಾಕ್ ಸಿಕ್ಕಿದೆ, ಅಗೇನ್ ನಮಗೆ ಲೋಯರ್ ಲೋ. ಸೊ ನೀವು ಒಂದು ಕ್ವೆಶನ್ನ ಕೇಳ್ಬೋದು, ಸರ್ ಇಲ್ಲೊಂದು ಹೈ ಇದೆಯಲ್ವಾ, ಇದನ್ನ ಯಾಕೆ ಕನ್ಸಿಡರ್ ಮಾಡ್ತಿಲ್ಲ ಅಂತ. ಸ್ನೇಹಿತರೆ ಅದನ್ನ ಇನ್ಸೈಡ್ ಹೈ ಅಂತ ಕರಿತೀವಿ. ಅಂದರೆ ಇನ್ಸೈಡ್ ಹೈ ಅಂತಂದರೆ ಇಲ್ಲಿ ನೀವೇ ಚೆಕ್ ಮಾಡಿ, ಏನು ಈ ಒಂದು ಪುಲ್ ಬ್ಯಾಕ್ ಇದೆ ಆ್ಯಂಡ್ ಈ ಲೋ ಇದೆ, ಈ ಬಿಟ್ವೀನಲ್ಲಿ ಕ್ರಿಯೇಟ್ ಆಗಿರುವಂಥ ಹೈ ಅದು. ಇದಕ್ಕೆ ಯಾವುದೇ ಥರದ ಇಂಪಾರ್ಟೆನ್ಸ್ ಇರಲ್ಲ, ಆಯಿತಾ? ಸೊ ಅದಕ್ಕೆ ನಾವು ಇನ್ಸೈಡ್ ಹೈಸ್ನ ಕನ್ಸಿಡರ್ ಮಾಡಲ್ಲ. ಅದು ನಿಮಗೆ ಡಿಟೇಲ್ಡಾಗಿ ನೀವು ಕಲಿತೀರ ಸಪ್ಲೈ ಆ್ಯಂಡ್ ಡಿಮ್ಯಾಂಡ್ ಟ್ರೈನಿಂಗ್ ಸೆಷನ್ಸಲ್ಲಿ, ನಾನು ಹೇಳ್ಕೊಡೋ ಸೆಷನ್ಸಲ್ಲಿ. ಸೊ ಈಗ ಪ್ರೀವಿಯಸ್ ಲೋಯರ್ ಹೈ ಈಗ ಬಂದು ಇದು ನನಗೆ ಫೈನಲ್ ಲೋ ಆಯಿತು, ಇದಾದಮೇಲೆ ಪ್ರೈಸ್ ಕೆಳಗಡೆ ಬಂದಿಲ್ಲ. ಆ್ಯಂಡ್ ಪ್ರೀವಿಯಸ್ ಲೋಯರ್ ಹೈ ಬಂದು ನನಗೆ ಎಕ್ಸಾಕ್ಟ್ಲಿ ಈ ಲೊಕೇಶನ್ ಬಂತು, ಕರೆಕ್ಟ್ ಅಲ್ವಾ? ಸೊ ಈ ಲೊಕೇಶನ್ ಬಂದು ನನಗೆ ಪ್ರೀವಿಯಸ್ ಲೋಯರ್ ಹೈ ಅಂತ ಕರಿತೀವಿ. ಯಾವಾಗ ಈ ಪ್ರೀವಿಯಸ್ ಲೋಯರ್ ಹೈನ ಬ್ರೇಕ್ಔಟ್ ಮಾಡ್ತಾನೋ ಅದನ್ನ ನಾನು ಸಪ್ಲೈ ಟು ಡಿಮ್ಯಾಂಡ್ ಅಂತ ಕರಿತೀನಿ. ಸೊ ಯಾವಾಗ ಈ ಸಪ್ಲೈ ಟು ಡಿಮ್ಯಾಂಡ್ಗೆ ಬ್ರೇಕ್ಔಟ್ ಅಂದರೆ ಈ ಒಂದು ಕ್ಯಾಂಡಲ್ ಏನು ನೋಡ್ತಿದ್ದೀರಾ, ಈ ಪರ್ಟಿಕ್ಯುಲರ್ ಲೊಕೇಶನ್ನು ಮಾರ್ಕ್ ಮಾಡ್ತೀನಿ ನೋಡಿ. ಸೊ ಈ ಎಕ್ಸಾಕ್ಟ್ಲಿ ಈ ಕ್ಯಾಂಡಲ್ ಏನು ನೋಡ್ತಿದ್ದೀರಾ, ಇದು ಬಂದು ನಮಗೆ ಸಪ್ಲೈ ಟು ಡಿಮ್ಯಾಂಡ್ ಶಿಫ್ಟ್ ಆಗಿರುವಂತಹ ಕ್ಯಾಂಡಲ್ ಇದು, ಅರ್ಥ ಆಯ್ತಾ? ಸೊ ಇದನ್ನು ಸಹ ನಾನು ನಿಮಗೆ 60% ಆಟೋಮೇಷನ್ ಮಾಡಿ ಕೊಡ್ತೀನಿ ಸ್ಕಿನ್ನರ್ನ, ಓಕೆನಾ? ಸೊ ಯಾವಾಗ ನಮಗೆ ಶಿಫ್ಟ್ ಆಗಿ ಈ ಒಂದು ಫಾರ್ಮೇಷನ್ ಕ್ರಿಯೇಟ್ ಆಯಿತು, ಅವಾಗ ನಾವೇನು ಮಾಡ್ತೀವಿ, ಈ ಹೈಯೆಸ್ಟ್ ಪಾಯಿಂಟ್ನ ಮಾರ್ಕ್ ಮಾಡ್ಕೋಬೇಕಾಗಿರುತ್ತೆ. ಆ್ಯಂಡ್ ಈ ಹೈಯೆಸ್ಟ್ ಪಾಯಿಂಟ್ನ ಯಾವ ಲೋ ಹೆಲ್ಪ್ ಮಾಡಿದೆ, ಈ ಲೋ ಹೆಲ್ಪ್ ಮಾಡಿದೆ, ಕರೆಕ್ಟ್ ಅಲ್ವಾ? ಲೆಫ್ಟಲ್ಲಿ ಚೆಕ್ ಮಾಡಿ ಬಾಟಮಲ್ಲಿ ಈ ಲೋ ಹೆಲ್ಪ್ ಮಾಡಿದೆ ಈ ಹೈನ ಕ್ರಿಯೇಟ್ ಮಾಡೋಕ್ಕೆ, ಅರ್ಥ ಆಯ್ತಾ? ಇದನ್ನ ಬಂದು ನಾನು ಹೈಯರ್ ಹೈ ಅಂತ ತಗೊತೀನಿ, ಇದನ್ನ ಬಂದು ಹೈಯರ್ ಲೋ ಅಥವಾ ಫೈನಲ್ ಲೋ ಅಂತ ತಗೊತೀನಿ, ಯಾಕಂದರೆ ಅಲ್ಲಿಂದ ಪ್ರೈಸ್ ಡೌನ್ ಹೋಗಿಲ್ಲ. ಸೊ ಈ ಫೈನಲ್ ಲೋ ಇಂದ ಹೈಯರ್ ಹೈಗೆ ನಾನೇನು ಮಾಡ್ತೀನಿ, ಒಂದು ಪ್ರೀಮಿಯಮ್ ಆ್ಯಂಡ್ ಡಿಸ್ಕೌಂಟ್ ಝೋನ್ನ ಡ್ರಾ ಮಾಡ್ಕೊತೀನಿ. ಸೊ ಪ್ರೀಮಿಯಮ್ ಮತ್ತು ಡಿಸ್ಕೌಂಟ್ ಝೋನ್ ಅಂತಂದರೆ ಏನು, ಈ ಲೋಯೆಸ್ಟ್ ಪಾಯಿಂಟ್ ಇದೆ, ಈ ಹೈಯೆಸ್ಟ್ ಪಾಯಿಂಟ್ ಇದೆ, ಈ ಲೊಕೇಶನಲ್ಲಿ ಈ ಕಲರ್ಸ್ ಸ್ವಲ್ಪ ಮಿಸ್ ಮ್ಯಾಚ್ ಇದೆ, ಜಸ್ಟ್ ಹಂಗೆ ಇರಿ. ನಾನು ಈ ಕಲರ್ಸ್ನ ನಿಮಗೆ ಇನ್ನೂ ಅಂದರೆ ನಿಮ್ಮ ಕಲರ್ ರೆಪ್ರೆಸೆಂಟೇಷನ್ ನೀಟಾಗಿ ತೋರಿಸ್ಕೊಡ್ತೀನಿ, ಅವಾಗ ಇನ್ನೂ ಚೆನ್ನಾಗಿ ವರ್ಕ್ ಆಗುತ್ತೆ. ಓಕೆ, ಸೊ ಇದು ರೇಟ್. ಸೊ ಈಗ ಇಲ್ಲಿ ನೋಡಿ, ಈ ಏನು ಈ ರೆಡ್ ಕಲರ್ ಝೋನ್ ನೋಡ್ತಿದ್ದೀರಾ, ಓಕೆನಾ? ಸೊ ರೆಡ್ ಕಲರ್ ಝೋನ್ ಬಂದು ನಾವು ಪ್ರೀಮಿಯಮ್ ಝೋನ್ ಅಂತ ಕರಿತೀವಿ, ಓಕೆನಾ? ಸೊ ಇದು ಬಂದು ನಾವು ಪ್ರೀಮಿಯಮ್ ಝೋನ್ ಅಂತ ಕರಿತೀವಿ, ಇದು ಬಂದು ನಾವು ಡಿಸ್ಕೌಂಟ್ ಝೋನ್ ಅಂತ ಕರಿತೀವಿ, ಓಕೆನಾ? ಸೊ ಪ್ರೀಮಿಯಮ್ ಝೋನ್ ಮತ್ತು ಡಿಸ್ಕೌಂಟ್ ಝೋನಲ್ಲಿ ಯಾವ ಥರ ನಾವು ಕಾಸ್ಟ್ಲಿ ಮತ್ತು ಅದನ್ನು ಡಿಸ್ಕೌಂಟ್ ಝೋನ್ ಅಂತ ಕರಿತೀವಿ. ಜಸ್ಟ್ ಅ ಸೆಕೆಂಡ್ ಗೈಸ್. ಓಕೆ, ಸೊ ಈ ಪ್ರೀಮಿಯಂ ಝೋನ್ಗೆ ಬಂದಾಗ ಏನಾಗುತ್ತೆ, ಪ್ರೈಸ್ ಬಂದು ಕಾಸ್ಟ್ಲಿ ಅಂತ ಕರಿತೀವಿ. ಅಂದರೆ ಇಲ್ಲಿ ನಾವು ಯಾವುದೇ ಥರದ ಪಾರ್ಟಿಸಿಪೇಟ್ ಮಾಡಲ್ಲ, ಕಾಸ್ಟ್ಲಿ ಝೋನ್ ಇದು. ಆ್ಯಂಡ್ ಒನ್ಸ್ ಪ್ರೈಸ್ ಬಂದು ಡಿಸ್ಕೌಂಟ್ ಝೋನ್ಗೆ ಬಂದಾಗ ಇದು ಬಂದು ನಮಗೆ ಎಂಟ್ರಿ ಝೋನ್, ಇದು ಬಂದು ನಾವು ಪಾರ್ಟಿಸಿಪೇಟ್ ಮಾಡುವಂತಹ ಝೋನ್ ಆಗಿರುತ್ತೆ. ಸೊ ಅದಕ್ಕೆ ನಾವೇನು ಮಾಡ್ತೀವಿ ಅಂದರೆ, ಈ ಡಿಸ್ಕೌಂಟ್ ಝೋನ್ಗೆ ಬಂದಾಗ ನಾವು ಆಪರ್ಚುನಿಟಿನ ಹುಡುಕ್ತೀವಿ. ಅದು ಹೇಗೆ ಅಂತಂದರೆ, ಫಸ್ಟ್ ನಮಗೆ ಸಪ್ಲೈ ಟು ಡಿಮ್ಯಾಂಡ್ ಕನ್ಫರ್ಮೇಷನ್ ಆಯಿತು, ಪ್ರೈಸು ಈ ಹೈನ ಕ್ರಿಯೇಟ್ ಮಾಡಿ ಅಲ್ಲಿಂದ ನಮಗೆ ಡಿಸ್ಕೌಂಟ್ ಝೋನ್ಗೆ ಬರೋಕ್ಕೆ ಶುರುವಾಯಿತು. ಸೊ ಡಿಸ್ಕೌಂಟ್ ಝೋನ್ಗೆ ಬಂದಾಗ ನಾವು ಇಲ್ಲಿ ಲೀಡಿಂಗ್ ಇಂಡಿಕೇಟರ್ ಕನ್ಫರ್ಮೇಷನ್ ಅಂತ ನಾನು ಏನು ಹೇಳಿದೆ, ಅದನ್ನ CCI ಕಮೋಡಿಟಿ ಚಾನಲ್ ಇಂಡೆಕ್ಸ್ ಅಂತ ಕರಿತೀವಿ. ಅದನ್ನು ಯೂಸ್ ಮಾಡಿಕೊಂಡು ನಾವು ಟ್ರೇಡ್ಸ್ನ ಎಕ್ಸಿಕ್ಯೂಟ್ ಮಾಡ್ತೀವಿ. ಅದು ಹೇಗೆ ಅಂದರೆ -100 ಆ್ಯಂಡ್ -200, ಓಕೆನಾ? -100 ಮತ್ತು -200 ಒಂದು ಕಮೋಡಿಟಿ ಚಾನಲ್ ಝೋನು. ಇನ್ ಕೇಸ್ ನೀವು ಕಷ್ಟ ಆಗ್ತಿದೆ ಸರ್ ಕಲಿಯೋಕ್ಕೆ ಅಂತ ಹೇಳೋದಾದ್ರೆ ಸ್ನೇಹಿತರೆ, ಜಸ್ಟ್ ನೀವು ಇಂಡಿಕೇಟರ್ಸ್ಗೆ ಹೋಗಿ CCA ಅಂತ ಟೈಪ್ ಮಾಡಿ, ಟೈಪ್ ಮಾಡಿದಾಗ ನಿಮಗೆ ಇಂಡಿಕೇಟರ್ ಆ್ಯಡ್ ಆಗುತ್ತೆ.
ಆ್ಯಡ್ ಆಗಿರೋ ಇಂಡಿಕೇಟರ್‌ಗೆ ನೀವು ಇಲ್ಲಿ ಸೆಟ್ಟಿಂಗ್ಸ್ ಅಂತ ಸಿಂಬಲ್ ಇರುತ್ತೆ. ಅಲ್ಲೋಗ್ಬಿಟ್ಟು ಅಪ್ಪರ್ ಲಿಮಿಟ್ ಅಂತ ಇರುತ್ತೆ. ಅಪ್ಪರ್ ಲಿಮಿಟ್‌ನ ನಾನು ಏನು ಹೇಳ್ತೀನೋ ಆಸ್ ಇಟ್ ಈಸ್ ಕಾಪಿ ಮಾಡಿ, ಯಾವುದೇ ತರಹದ ಕನ್‌ಫ್ಯೂಷನ್ ಬೇಡ. ಓಕೆನಾ? ಸೊ ನೆಕ್ಸ್ಟು -200 ಇಷ್ಟು ಮಾತ್ರ ಸೆಟ್ ಮಾಡ್ಕೊಳ್ಳಿ. ಅರ್ಥ ಆಯ್ತಾ? ದೆನ್ ಓಕೆ ಕೊಡಿ ಅಷ್ಟೇ. ಸೊ ಯಾವಾಗ ನಿಮಗೆ ಪ್ರೈಸ್ ಅನ್ನೋದು ಡಿಸ್ಕೌಂಟ್ ಝೋನ್‌ಗೆ ಬರುತ್ತೋ, ಡಿಸ್ಕೌಂಟ್ ಝೋನ್ ಬಂದಾಗ CCI ಅನ್ನೋ ಇಂಡಿಕೇಟರ್ ನಾನು ಏನು ಹೇಳಿದೆ, ಅದು ಈ -100 ಮತ್ತು -200 ಒಂದು ಬ್ಯಾಂಡ್‌ನ ಕ್ರಿಯೇಟ್ ಮಾಡಿದ್ವಲ್ಲ, ಈ ಈ ರೇಂಜ್ ಪ್ರೈಸ್ ಏನು ನಾವು CCI ಇಂಡಿಕೇಟರ್ ಬ್ಯಾಂಡ್ ಕ್ರಿಯೇಟ್ ಮಾಡಿದ್ವಿ, ಅದನ್ನ ಬ್ರೇಕ್ಔಟ್ ಮಾಡಿ ಮೇಲುಗಡೆ ಬರಬೇಕು. ಯಾವಾಗ CCI ಇಂಡಿಕೇಟರು -100 ಅಂಡ್ -200 ಈ ಒಂದು ಬ್ಯಾಂಡ್ ಒಳಗಡೆ ಫಸ್ಟ್ ಏನಾಗಿದೆ, ಇದರ ಒಳಗಡೆ ಅಂದರೆ ಇದ್ರ ಒಳಗಡೆ ಹೋಗಿ ಟ್ರೇಡ್ ಆಗ್ತಿದೆ. ಕರೆಕ್ಟ್ ಅಲ್ವಾ? ಅದಾದಮೇಲೆ ಅಲ್ಲಿಂದ ಬ್ರೇಕ್ಔಟ್ ಕೊಡ್ತಿದ್ದಾನೆ ಈ ಲೊಕೇಶನಲ್ಲಿ, ಎಕ್ಸಾಕ್ಟ್ಲಿ ಈ ಕ್ಯಾಂಡಲಲ್ಲಿ. ಅರ್ಥ ಆಯ್ತಾ? ಸೊ ಅಲ್ಲಿ ಎಂಟ್ರಿ ತಗೊಳ್ಳಿ ಡಿಸ್ಕೌಂಟ್ ಝೋನಲ್ಲಿ ವಿತ್ CCI ಕನ್ಫರ್ಮೇಷನ್. ಸೊ ಇವಾಗ ನಾವೇನು ಮಾಡ್ತೀವಿ ಅಂದರೆ, ನಾನು ನಿಮಗೆ ಎಂಟ್ರಿ ಲೊಕೇಶನ್ ಬಂದು ಈ ಲೊಕೇಶನ್ ಆಗಿರುತ್ತೆ. ಸ್ಟಾಪ್ ಲಾಸ್ ಬಂದು ಆ ಸ್ವಿಂಗ್ ಲೋ ಅಂತಂದರೆ ನೋಡಿ ಸ್ನೇಹಿತರೆ, ಹೈಯರ್ ಹೈ ಕ್ರಿಯೇಟ್ ಮಾಡಿದ್ಮೇಲೆ ಇಲ್ಲಿ ತನಕ ಲೋಯೆಸ್ಟ್ ಪಾಯಿಂಟ್ ಬಂದು ಇಲ್ಲಿ ನಮಗೆ CCI ಬ್ರೇಕ್ಔಟ್ ಕೊಟ್ಟು ಈ ಲೋಯೆಸ್ಟ್ ಪಾಯಿಂಟ್ ಬಂದು ನಮಗೆ ಸ್ವಿಂಗ್ ಲೋ ಆಗಿರುತ್ತೆ. ಕರೆಕ್ಟ್ ಅಲ್ವಾ? ಸೊ ಅಲ್ಲಿಂದ ತಾನೇ ಪ್ರೈಸ್ ಅಪ್ ಹೋಗಿರೋದು. ಸೊ ಅದಕ್ಕೆ ನಾವು ಆ ಸ್ವಿಂಗ್ ಲೋನ ಏನು ಮಾಡ್ತೀವಿ, ಸ್ಟಾಪ್ ಲಾಸ್ ಆಗಿ ಪ್ಲೇಸ್ ಮಾಡ್ತೀವಿ. ಅಲ್ಲಿಂದ ನಾನು ನಿಮ್ಗೆ ಏನು ಹೇಳಿದೆ, ಮಿನಿಮಮ್ 2 ಹೈಯರ್ ಹೈಸ್. ಕರೆಕ್ಟ್ ಅಲ್ವಾ? 2 ಹೈಯರ್ ಹೈಸ್ ಆ್ಯಸ್ ಪರ್ ದಿ ವೇವ್ ಥಿಯರಿ, ಡಾವ್ ಥಿಯರಿ. ಸೊ 2 ಹೈಯರ್ ಹೈಸ್ನ ನಾವು ಹೆಂಗೆ ತಗೊಳ್ಳೋದು ಸರ್ ಅಂತ ಕೇಳಿದರೆ, ಫಸ್ಟ್ ಹೈಯರ್ ಹೈ ಬರೋ ತನಕ ನಮ್ಗೆ ಸೆಕೆಂಡ್ ಹೈ ಕನ್ಫರ್ಮೇಷನ್ ಆಗಲ್ಲ. ಸೊ ಫಸ್ಟ್ ಹೈಯರ್ ಹೈ ಬಂದು ಪ್ರೈಸ್ ರೀಟ್ರೇಸ್ ಆಗಬೇಕು, ಆವಾಗ ನಮಗೆ ನೆಕ್ಸ್ಟ್ ಹೈಯರ್ ಹೈನ ಎಕ್ಸ್ಪೆಕ್ಟ್ ಮಾಡೋಕ್ಕಾಗುತ್ತೆ. ಸೊ ಇಲ್ಲಿ ಕ್ರಿಯೇಟ್ ಆದಮೇಲೆ ತಾನೇ, ಫಸ್ಟ್ ಪ್ರೈಸ್ ರೀಟ್ರೇಸ್ಮೆಂಟ್ ಆದಮೇಲೆ ತಾನೇ ನಮ್ಗೆ ಇಲ್ಲಿ ಗೊತ್ತಾಗೋದಿಲ್ಲ ಹೈಯರ್ ಹೈ ಬಂದಿದೆ ಅಂತ. ಈ ಹೈಯರ್ ಹೈ ಇನ್ನೂ ಹಂಗೆ ಮೇಲೆ ಹೋಗಿದ್ರೆ ಇಲ್ಲಿ ಬಂದಿರ್ಬೋದು, ಇನ್ನೂ ಇಲ್ಲಿ ಬಂದಿರ್ಬೋದು. ಸೊ ನಮ್ಗೆ ಯಾವಾಗ ಗೊತ್ತಾಗುತ್ತೆ ಇದು ಹೈಯರ್ ಹೈ ಅಂತ, ಯಾವಾಗ ಪ್ರೈಸ್ ರೀಟ್ರೇಸ್ ಆಗುತ್ತೋ ಅವಾಗ ಮಾತ್ರ ಗೊತ್ತಾಗುತ್ತೆ. ಸೊ ಅವಾಗ ನಮಗೆ ಇದು ಹೈಯರ್ ಹೈ ಕನ್ಫರ್ಮೇಷನ್ ಆಯಿತು. ಫಸ್ಟ್ ಹೈಯರ್ ಹೈ ಮಾರ್ಕ್ ಮಾಡ್ಕೊಳ್ಳಿ. ಎಕ್ಸಿಟ್ ಏನೂ ಮಾಡಲ್ಲ ನೀವು, ಓಕೆನಾ? ಜಸ್ಟ್ ಮಾರ್ಕ್ ಮಾಡ್ತೀರ ಅಷ್ಟೇ. ಸೊ ಇಲ್ಲಿ ಮಾರ್ಕ್ ಮಾಡಿದ್ಮೇಲೆ ಫಸ್ಟ್ ಹೈಯರ್ ಹೈ ಎಷ್ಟು ಟೈಮ್ಸ್ ಇದೆ? 10 ಟೈಮ್ ಇದೆ ರಿವಾರ್ಡ್. ಸೊ ನೀವು ತಗೊಳ್ಳೋ ರಿಸ್ಕ್ಗೆ 10 ಪಟ್ಟು ರಿವಾರ್ಡ್ ಇದೆ. ಅದನ್ನು ನೆಕ್ಸ್ಟ್ ಏನು ಮಾಡ್ತೀರಾ, 20 ಪಟ್ಟು ಟ್ರ್ಯಾಕ್ ಮಾಡಿ ಅಷ್ಟೇ. 20 ಟೈಮ್ಸು ಅದೆಲ್ಲಾದರೂ ಇರಲಿ, ಓಕೆನಾ? ಜಸ್ಟ್ 20 ಟೈಮ್ಸ್ ಟ್ರೈ ಮಾಡಿ. ಸೊ 20 ಟೈಮ್ಸ್ ಇಲ್ಲಿ, ಓಕೆನಾ? ಈ ಲೊಕೇಶನ್ಲಿ ನೋಡಿ ಸ್ನೇಹಿತರೆ, ಈ AD ಪ್ಯಾರಿ ಅನ್ನೋ ಸ್ಟೋಕು 20 ಟೈಮ್ಸು ನಾನು ನಿಮ್ಗೆ ಇನ್ನು ಝೂಮ್ ಮಾಡಿ ತೋರಿಸ್ಕೊಡ್ತೀನಿ. ಸೊ ಇಲ್ಲಿ ನೋಡಿ ರಿಸ್ಕ್ ಎಷ್ಟಿದೆ ನಮಗೆ, ಟ್ರೇಡ್ ವೈಸ್ ರಿಸ್ಕ್ ಎಷ್ಟಿದೆ? 3.84%. ಕರೆಕ್ಟ್ ಅಲ್ವಾ? ಸೊ ಇಲ್ಲಿ ಚೆಕ್ ಮಾಡಿ, 3.84% ರಿಸ್ಕ್ ಇದೆ. ರಿವಾರ್ಡ್ ಎಷ್ಟಿದೆ? 76%. ಎಷ್ಟು ಟೈಮ್ಸ್ ಇದೆ? 1:20 ಟೈಮ್ಸ್. ನಾವು ಏನೆಲ್ಲ ಕನ್ಫರ್ಮೇಷನ್ ತಗೊಂಡ್ವಿ? ಸಪ್ಲೈ ಟು ಡಿಮ್ಯಾಂಡ್, ಕರೆಕ್ಟ್ ಅಲ್ವಾ? ಸೆಕೆಂಡ್ ಬಂದು ಪ್ರೀಮಿಯಮ್ ಆ್ಯಂಡ್ ಡಿಸ್ಕೌಂಟ್ ಝೋನ್. ಥರ್ಡ್ ಒನ್ ಬಂದು ಲೀಡಿಂಗ್ ಇಂಡಿಕೇಟರ್ ಕನ್ಫರ್ಮೇಷನ್. ಸೊ ಇದಿಷ್ಟು ಅಂದರೆ ಇಷ್ಟು ಟೈಮ್ ಫ್ರೇಮ್ ನಾವು ಕಂಡೀಷನ್ಸ್ನ ನಾವು ವೆರಿಫೈ ಮಾಡ್ತಾ ಇರೋದ್ರಿಂದ, ಸೊ ಇದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಇದಕ್ಕೆ ಪೇಷನ್ಸ್ ಜಾಸ್ತಿ ಬೇಕು. ಅರ್ಥ ಆಯ್ತಾ? ಸೊ ಇಲ್ಲಿಂದ ಎಷ್ಟು ತಿಂಗಳು ಹೋಲ್ಡ್ ಮಾಡಬೇಕಾಗಿರುತ್ತೆ? ನಿಯರ್ಲಿ ಎಷ್ಟು ಬಾರ್ಸ್ ಇದೆ ಇದರಲ್ಲಿ? ಆಲ್ಮೋಸ್ಟ್ ನಿಮಗೆ ನಿಯರ್ಲಿ 4 to 5 ಮಂತ್ಸ್ ನೀವು 2014 ಮಾರ್ಚ್ ಜೂನ್, ಸೊ 6 ಮಂತ್ಸ್ ನೀವು ಹೋಲ್ಡ್ ಮಾಡಬೇಕಾಗಿರುತ್ತೆ. 6 to 7 ಮಂತ್ಸು. ಸೊ ಅಷ್ಟು ದಿನ ಹೋಲ್ಡ್ ಮಾಡಬೇಕಂದ್ರೆ ಪೇಷನ್ಸ್ ಬೇಕಲ್ವಾ? ಸೊ ಅದಕ್ಕೆ ಸಪ್ಲೈ ಆ್ಯಂಡ್ ಡಿಮ್ಯಾಂಡ್ ನಾನು ನಿಮಗೆ ಹೇಳಿದ್ದು, ಕಂಡೀಷನ್ಸ್ನ ಹೇಳ್ಕೊಡೋವಾಗ ಹೋಲ್ಡಿಂಗ್ ಪೀರಿಯಡ್ ಜಾಸ್ತಿ ಇರುತ್ತೆ, 15 days to 3 ಮಂತ್ಸ್ ಅಂತ ಈ ಒಂದು ರೀಸನಿಂದನೇ ಹೇಳಿದ್ದು. ಸೊ ಇದು ಸಪ್ಲೈ ಆ್ಯಂಡ್ ಡಿಮ್ಯಾಂಡ್ ಟ್ರೇಡಿಂಗ್ ಸ್ಟ್ರಾಟಜಿ. ಆ್ಯಂಡ್ ಇನ್ನೂ ಸುಮಾರು ಸ್ಟಾಕ್ಸ್ ಇದೆ. ಈಗ ಇನ್ನೊಂದು ಸ್ಟಾಕ್ನ ಎಕ್ಸ್ಪ್ಲೈನ್ ಮಾಡ್ತೀನಿ, ಅದಾದಮೇಲೆ ನಾವು ಇನ್ನು ಬೇರೆ ಸ್ಟ್ರಾಟಜಿಗೆ ಹೋಗೋಣ. ಇನ್ನು 2 ಸ್ಟ್ರಾಟಜಿ ಕವರ್ ಮಾಡಬೇಕು. ಸೊ ಕ್ವಿಕ್ಕಾಗಿ ನಾವು ಇನ್ನೊಂದು ಸ್ಟಾಕ್ ಬಗ್ಗೆ ನೋಡೋಣ. ನೆಕ್ಸ್ಟ್ ಸ್ಟಾಕ್ ಬಂದು ಲೆಟ್ಸ್ ಸಿ ಅಬೌಟ್ ಇಂಡಿಯಾ ಅಂತ ಓಲ್ಡ್ ಟ್ರೇಡ್ ಇದು. ಅಬೌಟ್ ಇಂಡಿಯಾ ಇಲ್ಲ ಐಷಾ ಮೋಟರ್ಸ್ ತೊಗೊತೀನಿ. ಐಷಾ ಮೋಟರ್ಸು ವೆರಿ ಗುಡ್ ಟ್ರೇಡ್ ಇದು. ಸೊ ಅಬೌಟ್ ಇಂಡಿಯಾನು ಒಳ್ಳೆ ಟ್ರೇಡು. ಸನೋಫಿ ವಾಸ್ ವೆರಿ ಗುಡ್ ಟ್ರೇಡು. ಇವೆಲ್ಲ ನಾನು ಐಡೆಂಟಿಫೈ ಮಾಡಿರುವಂಥ ಟ್ರೇಡ್ಸ್ ಇವು. ಆ್ಯಂಡ್ ನಿಮಗೆ ಐಷಾ ಮೋಟರ್ಸ್ ಯಾವ ಥರ ಕ್ರಿಯೇಟ್ ಆಗ್ತಿದೆಯಾ ಈ ಲೊಕೇಶನ್ ನೋಡಿ. ಐಷಾ ಮೋಟರ್ಸಲ್ಲಿ ಏನಾಗ್ತದೆ, ಕಂಟಿನ್ಯೂಷನ್ ಆಫ್ ದ ಸಪ್ಲೈ ಝೋನು. ಇದು ಸ್ಟಾಕ್ ಬಂದು ಕಂಟಿನ್ಯೂಷನ್ ಆಗಿ ಡೌನ್ ಟ್ರೆಂಡ್ ಹೋಗ್ತಾ ಇದೆ. ಕರೆಕ್ಟ್ ಅಲ್ವಾ? ಸೊ ಇಲ್ಲಿ ನೋಡಿ, ಈ ಲೊಕೇಶನಿಂದ ಹಿಡಿದು ಆ ಲೋಯರ್ಲು ಒಂದು ಪುಲ್ ಬ್ಯಾಕ್ ಸಿಕ್ಕಿದೆ ನಮಗೆ, ಓಕೆನಾ? ಸೊ ಇಲ್ಲಿ ಚೆಕ್ ಮಾಡಿ, ಇಲ್ಲೊಂದು ಪುಲ್ ಬ್ಯಾಕ್ ಸಿಕ್ಕಿದೆ. ಅದಾದಮೇಲೆ ಅಗೇನ್ ನಮಗೆ ಏನು ಈ ಲೋನ ಬ್ರೇಕ್ ಡೌನ್ ಮಾಡಿ ಆಲ್ಮೋಸ್ಟ್ ನಮಗೆ ಇಲ್ಲೊಂದು ಲೋ ಇದೆ ಆ್ಯಂಡ್ ಎರಡರಲ್ಲಿ ಯಾವ್ದು ಬೇಕಾದ್ರೂ ತೊಗೊಳ್ಳಿ. ಆ್ಯಂಡ್ ಅಗೇನ್ ಒಂದು ಪುಲ್ ಬ್ಯಾಕ್ ಸಿಕ್ಕಿದೆ. ಅಗೇನ್ ನಮಗೆ ಇಲ್ಲಿ ನೋಡಿ, ಇಲ್ಲಿಂದ ಇಲ್ಲಿ ತನಕ ಒಂದು ಲೋಯೆಸ್ಟ್ ಪಾಯಿಂಟು. ಅಗೇನ್ ಇಲ್ಲಿ ತನಕ ಒಂದು ಪುಲ್ ಬ್ಯಾಕ್ ಸಿಕ್ಕಿದೆ. ಅಗೇನ್ ನೋಡಿ, ಇಲ್ಲಿಂದ ಲೋಯೆಸ್ಟ್ ಪಾಯಿಂಟು. ಸೊ ನಮಗೇನು ಬೇಕು, ರೀಸೆಂಟ್ ಲೋಯರ್ ಹೈನ ಬ್ರೇಕ್ಔಟ್ ಮಾಡಿ ಪ್ರೈಸು ಮೇಲ್ಗಡೆ ಕ್ಲೋಸ್ ಮಾಡಬೇಕು. ಸೊ ಇಲ್ಲಿ ನೀವು ಚೆಕ್ ಮಾಡ್ಕೋಬೋದು. ಇಲ್ಲಿ ನೋಡಿ, ಇಲ್ಲಾಗಿದೆಯಾ? ಇಲ್ಲ. ಇಲ್ಲಾಗಿದೆಯಾ? ಇಲ್ಲ. ಇಲ್ಲಾಗಿದೆಯಾ? ಇಲ್ಲ.
ಸೊ ಈ ಹೈನ ಇಲ್ಲೇ ಆಗಿದೆ. ಓಕೆನಾ? ಈ ಪ್ರೈಸಲ್ಲಿ ಆಗಿದೆ. ಕರೆಕ್ಟ್ ಅಲ್ವಾ? ಸೊ ಈ ಲೊಕೇಶನ್‌ಗೆ ನಾವೇನು ಮಾಡ್ತೀವಿ, ಸಪ್ಲೈ ಟು ಡಿಮ್ಯಾಂಡ್ ಕನ್ಫರ್ಮೇಷನ್ನ ತಗೊಂತೀವಿ. ಅದು ಹೇಗೆ ಅಂತಂದರೆ, ಯಾವಾಗ ಈ ಪ್ರೈಸ್‌ನ ಬ್ರೇಕ್ಔಟ್ ಮಾಡ್ತಾನೋ, ಆವಾಗ ನಾನು ಈ ಲೊಕೇಶನ್‌ಗೆ ಒಂದು ಹಾರಿಜಾಂಟಲ್ ಟ್ರೆಂಡ್ ಲೈನ್ನ ಡ್ರಾ ಮಾಡ್ಕೊತಾನೆ. ಆ ಪಾಯಿಂಟ್‌ನ ಬಂದು ಎಸ್ ಟು ಡಿ ಅಂತ ತಗೊತೀನಿ. ನೋಡಿ, ಎಸ್ ಟು ಡಿ ತಗೊಂಡಿದ ತಕ್ಷಣ ಏನು ಪ್ರೈಸ್ ಅಪ್ ಹೋಗಲ್ಲ. ಅರ್ಥ ಆಯ್ತಾ? ಸೊ ಎಸ್ ಟು ಡಿ ತಗೊಂಡ್ಮೇಲೆ ನಾವು ವೆಯ್ಟ್ ಮಾಡ್ತೀವಿ. ಅಂದರೆ ಅದು ನಿಜವಾಗ್ಲೂ ಸಪ್ಲೈ ಟು ಡಿಮ್ಯಾಂಡ್ ಶಿಫ್ಟ್ ಆಗಿದೆಯಾ ಇಲ್ವಾ ಅಂತ ನಾವು ಕನ್ಫರ್ಮೇಷನ್ಸ್ ತಗೊಂತೀವಿ. ಅದು ಹೇಗೆ ಅಂತಂದರೆ, ಫಸ್ಟ್ ಕೆಲಸ ಲೋಯೆಸ್ಟ್ ಪಾಯಿಂಟ್‌ನ ಮಾರ್ಕ್ ಮಾಡ್ಕೋಬೇಕು, ಫೈನಲ್ ಲೋ. ಸೊ ಫೈನಲ್ ಲೋ ಬಂದು ಯಾವ್ದು ನಿಮ್ಗಿಲ್ಲಿ? ಈ ಪಾಯಿಂಟ್. ಕರೆಕ್ಟ್ ಅಲ್ವಾ? ಸೊ ಈ ಪಾಯಿಂಟ್ ಬಂದು ನಿಮಗೆ ಫೈನಲ್ ಲೋ ಆಗಿರುತ್ತೆ. ಆ್ಯಂಡ್ ಹೈಯರ್ ಹೈ ಯಾವುದು ನಿಮಗೆ? ಇಲ್ಲಿಂದ ಬಂದಿರೋ ಹೈಯರ್ ಹೈ ಈ ಪಾಯಿಂಟು. ಇಲ್ಲಿಂದ ನಿಮಗೆ ಹೈಯರ್ ಹೈ ಕ್ರಿಯೇಟ್ ಆಗಿದೆ. ಸೊ ಈ ಹೈಯರ್ ಲೋ ಇಂದ ಹೈಯರ್ ಹೈಗೆ ನಾವೇನು ಮಾಡ್ತೀವಿ, ಒಂದು ಪ್ರೀಮಿಯಮ್ ಮತ್ತು ಡಿಸ್ಕೌಂಟ್ ಝೋನ್ನ ತಗೊತೀವಿ. ಸೊ ಪ್ರೀಮಿಯಮ್ ಮತ್ತು ಡಿಸ್ಕೌಂಟ್ ಝೋನ್ನ ತಗೊಂಡ ನಂತರ ನಮಗೆ ಪ್ರೈಸ್ ಅನ್ನೋದು ಡಿಸ್ಕೌಂಟ್ ಝೋನಲ್ಲಿ ಬಂದು ಟ್ರೇಡ್ ಆಗಬೇಕು. ಇಲ್ಲಿ ನೋಡಿ, ಈ ಥರ ಡಿಸ್ಕೌಂಟು ಪ್ರೀಮಿಯಮ್ ಝೋನಲ್ಲಿ ಟ್ರೇಡ್ ಆಗ್ತಿದೆ ಸರ್, ಸಿ ಸಿ ಐ ಬ್ರೇಕ್ಔಟ್ ಕೊಡ್ತು, ನಾನು ಟ್ರೇಡ್ ತಗೊಳ್ಳ. ಇಲ್ಲ, ಪ್ರೀಮಿಯಂ ಝೋನ್ ಅಂದ್ರೇ ಪ್ರೀಮಿಯಂ ಅಂದರೆ ಅರ್ಥ ಏನು? ಕಾಸ್ಟ್ಲಿ ಅಂತ ಅರ್ಥ. ಸೊ ಅದಕ್ಕೆ ಪ್ರೀಮಿಯಂ ಝೋನ್ನ ತೊಗೊಳ್ಳಲ್ಲ. ಡಿಸ್ಕೌಂಟ್ ಅಂದ್ರೇನು? ನಮಗೆ ಕಡಿಮೆ ಬೆಲೆಗೆ ಸಿಗ್ತಾ ಇದೆ ಅಂತ ಅರ್ಥ. ಕರೆಕ್ಟ್ ಅಲ್ವಾ? ಸೊ ಅಲ್ಲಿ ನಾವು ಎಂಟ್ರಿ ತಗೊತೀವಿ. ಹಾಗೇನು ಏನು ಮಾಡ್ತೀವಿ, ಸಿ ಸಿ ಐ ಇಂಡಿಕೇಟರ್ನ ಆ್ಯಡ್ ಮಾಡಿ ಸೆಟ್ಟಿಂಗ್ಸ್ಗೆ ಹೋಗಿ ಅಪ್ಪರ್ ಲಿಮಿಟ್ನ -100 ಮಾಡಿ, ಲೋಯರ್ ಲಿಮಿಟ್ನ -200 ಮಾಡಿ. ಸೊ ಇಷ್ಟೇ ಸೆಟ್ಟಿಂಗ್ಸು. ಆ್ಯಂಡ್ ಜಸ್ಟ್ ಮಿಸ್ ಆಗಿದೆ. ಯಾಹ್! -100 -200 ಮಾಡಿ. ಆ್ಯಂಡ್ ಯಾವಾಗ ನಮಗೆ ಈ -100 ಮತ್ತು -200 ಬ್ರೇಕ್ಔಟ್ ಕೊಡ್ತಾನೋ, ಆ ಕ್ಯಾಂಡಲಲ್ಲಿ ನಾವು ನಮ್ಮ ಎಂಟ್ರಿನ ಲಾಕ್ ಮಾಡ್ತೀವಿ. ಸೊ ಈಗ ನೀವೇ ಹೇಳಿ, ಈ ಒಂದು ಟ್ರೇಡಿಗೆ ಎಲ್ಲಿ ನಾವು ಲಾಕ್ ಮಾಡ್ತೀವಿ? ಎಲ್ಲಿ ನಮಗೆ ಸಿ ಸಿ ಐ ಬ್ರೇಕ್ಔಟ್ ಕೊಟ್ಟಿದೆ ಡಿಸ್ಕೌಂಟ್ ಝೋನಲ್ಲಿ? ಎಕ್ಸಾಕ್ಟಾಗಿ ಈ ಕ್ಯಾಂಡಲ್ಲು ನಮಗೆ ಡಿಸ್ಕೌಂಟ್ ಝೋನಲ್ಲಿ ಬ್ರೇಕ್ಔಟ್ ಕೊಟ್ಟಿದೆ. ಕರೆಕ್ಟ್ ಅಲ್ವಾ? ಸೊ ಆ ಕ್ಯಾಂಡಲ್‌ನ ಡಿಸ್ಕೌಂಟ್ ಝೋನಲ್ಲೇ ಕೊಟ್ಟಿರಬೇಕದು, ಪ್ರೀಮಿಯಮಲ್ಲಿ ಕೊಟ್ಟಿರಬಾರ್ದು. ಅರ್ಥ ಆಯ್ತಾ? ಸೊ ಅಲ್ಲಿ ನಾವು ಎಂಟ್ರಿ ತಗೊತೀವಿ. ಈಗ ನಾನು ನಿಮಗೆ ಎಂಟ್ರಿನ ತೋರಿಸ್ಕೊಡ್ತೀನಿ. ಈ ಲೊಕೇಶನಿಂದ ಎಂಟ್ರಿ ಇರುತ್ತೆ. ಆ ರೀಸೆಂಟ್ ಸ್ವಿಂಗ್ ಲೋ ನಮ್ಮ ಸ್ಟಾಪ್ ಲಾಸ್ ಆಗಿರುತ್ತೆ. ಆ್ಯಂಡ್ ಟಾರ್ಗೆಟ್ ಬಂದು ಫಸ್ಟ್ ಹೈಯರ್ ಹೈ ಎಲ್ಲಿದೆ? ಇಲ್ಲಿದೆ. ಕರೆಕ್ಟ್ ಅಲ್ವಾ? ಸೊ ಈ ಫಸ್ಟ್ ಹೈಯರ್ ಹೈ ನಮ್ಗೆ ಎಷ್ಟು ಪಟ್ಟಿದೆ? 8.6 8.6 ಪ್ಲಸ್ 8.6 ಎಷ್ಟಾಗುತ್ತೆ ನಮಗೆ? ಲೆಟ್ಸ್ ಸೇ 16 ಅಥವಾ 17 ರೌಂಡ್ ಫಿಗರ್. ಸೊ 17 ತಗೊಳ್ಳೋಣ. 17 ಟೈಮ್ಸ್ ನನಗೆ ಸೆಕೆಂಡ್ ರಿವಾರ್ಡು. ಸೊ ನೀವು ಜಸ್ಟ್ ಡ್ರ್ಯಾಗ್ ಮಾಡಿ 17 ಟೈಮ್ಸ್ಗೆ. 15, 16, 17. ಓಕೆನಾ? ಸೊ 17 ಟೈಮ್ಸು. ಸೊ ಇದು ಬಂದು ನಮಗೆ ರಿವಾರ್ಡ್ ನಾವು ಎಕ್ಸ್ಪೆಕ್ಟ್ ಮಾಡುವಂಥ ರಿವಾರ್ಡ್ ಇದು. ಏಷ್ಯಾ ಮೋಟರ್ಸಲ್ಲಿ ನೋಡಿ. ಅದಾದಮೇಲೆ ಆಲ್ಮೋಸ್ಟ್ ಅಲ್ಲಿಗೆ ಇಟ್ಟಾಗಿ ಪ್ರೈಸ್ ಹಾಲ್ಟ್ ಆಗ್ತದೆ ಅದರಲ್ಲಿ. ಸೊ ಈಗ ನೋಡಿ, ಇಲ್ಲಿ ರಿಸ್ಕ್ ಆ್ಯಂಡ್ ರಿವಾರ್ಡ್ ಎಷ್ಟಿದೆ? 17 ಟೈಮ್ಸ್ ರಿವಾರ್ಡ್ ಇದೆ, 3.3% ರಿಸ್ಕ್ ಇದೆ, 56% ರಿವಾರ್ಡ್ ಇದೆ. ಬಟ್ ಇಷ್ಟು ತಿಂಗಳು ನಿಯರ್ಲಿ ಇದು 1 ವರ್ಷ ಟ್ರೇಡ್ ಇದು ಹೋಲ್ಡ್ ಮಾಡಬೇಕಾಗಿರುತ್ತೆ ಟ್ರೇಡ್ನ. ಓಕೆನಾ? ಸೊ ಅದಕ್ಕೆ 15 ಡೇಸ್ ಟು ನಮಗೆ 1 ಇಯರ್ ಏನು ಹೇಳಿದ್ನಲ್ವಾ? ಸೊ ಕಂಪ್ಲೀಟ್ 1 ಇಯರ್. ಸೊ ಅಷ್ಟು ಡ್ಯೂರೇಷನ್ ಆಫ್ ದ ವರ್ತ್ ನಾವು ಹೋಲ್ಡ್ ಮಾಡಬೇಕಾಗಿರುತ್ತೆ. ಆದರೆ ನಿಮಗೆ ನಾಯ್ಸ್ ಇರಲ್ಲ. ನಾನು ಈ ಟ್ರೇಡ್ ತಗೋ, ಆ ಟ್ರೇಡ್ ತಗೋ, ಇಲ್ಲಿ ಎಕ್ಸಿಟ್ ಆಗ, ಅಲ್ಲಿ ಎಕ್ಸಿಟ್, ಇದು ಯಾವುದು ನಾಯ್ಸ್ ಇರಲ್ಲ. ನೆಮ್ಮದಿಯಾಗಿ ಒಂದು ಟ್ರೇಡ್ ತಗೊಂಡ್ವಿ ಲಾಂಗ್ ಟರ್ಮಲ್ಲಿ 17 ಪಟ್ಟು ರಿವಾರ್ಡ್. ನನ್ನ ಎಂಟ್ರಿ ಗೊತ್ತು, ನನ್ನ ಸ್ಟಾಪ್ ಲಾಸ್ ಗೊತ್ತು, ನನ್ನ ರಿವಾರ್ಡ್ ಗೊತ್ತು. ಸೊ ಈ 3 ಕ್ಲಾರಿಟಿ ಇರೋರಿಗೆ ಸಿಸ್ಟಮ್ನ ಫಾಲೋ ಮಾಡೋದು ತುಂಬ ಈಸಿ ಆಗಿರುತ್ತೆ. ಕೆಲವ್ರಿಗೆ ಎಂಟ್ರಿ ಗೊತ್ತು, ಎಕ್ಸಿಟ್ ಗೊತ್ತಿರಲ್ಲ, ಸ್ಟಾಪ್ ಲಾಸ್ ಗೊತ್ತಿರಲ್ಲ. ಓಕೆನಾ? ಸೊ ಇದೆಲ್ಲ ಇಶ್ಯೂಸ್ ಇರುತ್ತೆ. ಅವಾಗ ನಮಗೆ ಸಿಸ್ಟಮ್ನ ಫಾಲೋ ಮಾಡೋಕ್ಕೆ ಕಷ್ಟ ಆಗುತ್ತೆ. ಆಯ್ತಾ? ಸೊ ಇದೆಲ್ಲ ಕ್ಲಾರಿಟಿ ಕೊಡೋದೆ ಸಪ್ಲೈ ಆ್ಯಂಡ್ ಡಿಮ್ಯಾಂಡ್ ಟ್ರೇಡಿಂಗ್ ಸಿಸ್ಟಮ್. ಇದು ಪ್ಯೂರ್ ಆಗಿರುತ್ತೆ. ಪ್ರತಿಯೊಂದು ಕ್ಲಾರಿಟಿ ಇರುತ್ತೆ ಇಲ್ಲಿ. ನಮ್ಮ ರಿಸ್ಕ್ ಹೋಯ್ತಾ? ಎಷ್ಟು ಪರ್ಸೆಂಟ್ ಇದೆ? ರಿವಾರ್ಡ್ ಬಂತಾ? ಎಲ್ಲಿಗಿದೆ? ನನ್ನ ಎಂಟ್ರಿ ಎಲ್ಲಿದೆ? ಪ್ರತಿಯೊಂದು ಕ್ಲಾರಿಟಿ ಇರುತ್ತೆ ಇಲ್ಲಿ. ಸೊ ಅದು ಬಂದು ಸಪ್ಲೈ ಆ್ಯಂಡ್ ಡಿಮ್ಯಾಂಡ್ ಸ್ಟ್ರಾಟಜಿ ಅಂತ ಕರಿತೀವಿ. ಸೊ ನೆಕ್ಸ್ಟು ಇನ್ನೊಂದು ಸ್ಟ್ರಾಟಜಿ ಡಿಸ್ಕಸ್ ಮಾಡೋಣ ಸ್ನೇಹಿತರೆ, ಸ್ಮಾರ್ಟ್ ಮನಿ ಕ್ಯಾಂಡಲ್ ಅಂತ. ಇದೊಂದು ಅದ್ಭುತವಾದ ಕಾನ್ಸೆಪ್ಟ್ ಇದು, ಸ್ಮಾರ್ಟ್ ಮನಿ ಅನ್ನೋದು. ಸೊ ಸ್ಮಾರ್ಟ್ ಮನಿ ಯಾವ ಥರ ವರ್ಕ್ ಆಗುತ್ತೆ ಅನ್ನೋದನ್ನ ಡಿಸ್ಕಸ್ ಮಾಡೋಣ. ಡು ವಿ ಹ್ಯಾವ್ ಅ ಸ್ಕಿನ್ನರ್ ಫಾರ್ ದಿಸ್ ಆ್ಯಸ್ ವೆಲ್? ಸರ್ ಸ್ಕಿನ್ನರ್ ಇದೆ. ಆ್ಯಂಡ್ ಸ್ಕಿನ್ನರ್ ನಾನು ಹೇಳಿದ್ನಲ್ವಾ? ಸೊ ಸ್ಕಿನ್ನರ್ ಬಂದು ನಾನು ಬೇರೆ ಎಲ್ಲ ಸ್ಟ್ರಾಟಜೀಸ್ಗೂ ನಿಮಗೆ 80 to 90% ಕೊಡ್ತೀನಿ. ಅಂದರೆ ಆಲ್ಮೋಸ್ಟ್ 90% ಆಫ್ ದ ವರ್ಕು ಅದೇ ನೋಡ್ಕೊಳ್ಳುತ್ತೆ. ನೀವು ಯಾವುದೇ ತರಹದ ಏನು ಎಫರ್ಟ್ಸ್ ಹಾಕೋ ಅವಶ್ಯಕತೆ ಇಲ್ಲ, ಕಂಪ್ಲೀಟಾಗಿ ಅದೇ ತೊಗೊಳುತ್ತೆ. ಬಟ್ ಈ ಒಂದು ಸ್ಟ್ರಾಟಜಿಗೆ ಮಾತ್ರ ನಾನು 60 to 70% ಸ್ಕಿನ್ನರ್ನ ಹೆಲ್ಪ್ ಮಾಡ್ತೀನಿ. ಅದು ಹೇಗೆ ಅಂತ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ ನೋಡಿ. ಇದನ್ನ ನಾನು 2 ಥರ ಬಿಲ್ಡ್ ಮಾಡ್ತೀನಿ. ಒಂದು ಸಿ ಸಿ ಐ ಬೇಸ್ ಮೇಲೆ, ಇನ್ನೊಂದು ಬಂದು ಇಚಿಮುಕು ಬೇಸ್ ಮೇಲೆ. ಆಲ್ರೆಡಿ ಬಿಲ್ಡ್ ಮಾಡಿದ್ದೀನಿ, ಜಸ್ಟ್ ನಾನು ನಿಮ್ಗೆ ತೋರಿಸ್ಕೊಡ್ತೇನೆ ನೋಡಿ. ಲೆಟ್ ಮೀ ಇಚಿಮುಕು ರಿಟ್ರೇಸ್ಮೆಂಟ್ ಇದೆಲ್ಲ ಇಲ್ಲಿದೆ ನೋಡಿ ಸರ್. ಇಚಿಮುಕು S&D ಸ್ಟ್ರಾಟಜಿ ಅಂತ. S&D ಸಪ್ಲೈ ಆ್ಯಂಡ್ ಡಿಮ್ಯಾಂಡ್ ಸ್ಟ್ರಾಟಜಿ ಅಂತ. ಇದನ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ರಿಸಲ್ಟ್ಸ್ ಬರುತ್ತೆ ನೋಡಿ. ಇದಿಷ್ಟು ಕಂಡೀಷನ್ಸ್ನ ಆ್ಯಡ್ ಮಾಡಿರೋದು ಸಪ್ಲೈ ಆ್ಯಂಡ್ ಡಿಮ್ಯಾಂಡ್ಗೋಸ್ಕರ.
ಆ್ಯಂಡ್ ಇಲ್ಲಿ 2 ಸ್ಟಾಕ್ ಬಂದಿದೆ. ಚೆಕ್ ಮಾಡೋಣ ಯಾವ್ದಾದ್ರು ಒಂದು ಸ್ಟಾಕ್. ಲೆಟ್ಸ್ ಸೇ ಗೋದ್ರೇಜ್ ಇಂಡಸ್ಟ್ರೀಸ್ ಅಥವಾ ಟಾಟಾ ಸ್ಟೀಲ್ ಇದೆ. ಸೊ ಚೆಕ್ ಮಾಡೋಣ ಸಪ್ಲೈ ಟು ಡಿಮ್ಯಾಂಡ್ ಏನಾದ್ರು ನಮ್ಗೆ ಕನ್ಫರ್ಮೇಷನ್ ಇದೆಯಾ? ಯಾವ ಥರ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಅಪ್ಕಮಿಂಗ್ ಡೇಸಲ್ಲಿ ಅಂತ ಟಾಟಾ ಸ್ಟೀಲಲ್ಲಿ. ಸೊ ಟಾಟಾ ಸ್ಟೀಲ್ ನೀವು ನೋಡಿ ಇದು ಕಂಪ್ಲೀಟ್ ಆಗಿ ಡಿಮ್ಯಾಂಡ್ ಟು ಸಪ್ಲೈ ಝೋನಲ್ಲಿದೆ. ಕರೆಕ್ಟ್ ಅಲ್ವಾ? ಇಲ್ಲಿ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿ ಸ್ಕಿನ್ನನ್ನು ಎಕ್ಸಿಕ್ಯೂಟ್ ಮಾಡಿದ ತಕ್ಷಣ ಲೋಯರ್ ಲೋ, ಲೋಯರ್ ಹೈ, ಲೋಯರ್ ಲೋ, ಲೋಯರ್ ಹೈ, ಲೋಯರ್ ಲೋ, ಲೋಯರ್ ಹೈ ಸಿಕ್ಬಿಡ್ತು. ನಮಗೇನು ಬೇಕು? ಈ ಲೋಯರ್ ಹೈ ಬ್ರೇಕ್ಔಟು ಇಲ್ಲಿ ಅಗೈನ್ ಇದನ್ನ ಬ್ರೇಕ್ಔಟ್ ಮಾಡಿ ರಿಟ್ರೇಸ್ಮೆಂಟ್ ಅಪ್ ಟ್ರೆಂಡ್. ಸೊ ಇದೊಂದು ಕನ್ಫರ್ಮೇಷನ್ ಬೇಕು. ಇದೊಂದು ಸ್ಕಿನ್ನರ್ ನಾನು ಯೂಸ್ ಮಾಡುವಂಥದ್ದು. ಆ್ಯಂಡ್ ಇನ್ನೊಂದು ಸ್ಕಿನ್ನರ್ ಇದೆ ಸಿ ಸಿ ಎ ಕ್ರಾಸ್ಡ್ ಎಬೋವ್ -100 ಅಂತ. ಸೊ ಆ ಸ್ಕಿನ್ನರ್ನು ಸಹ ನಾವು ಯೂಸ್ ಮಾಡಿಕೊಂಡು ಸಪ್ಲೈ ಆ್ಯಂಡ್ ಡಿಮ್ಯಾಂಡ್ ಟ್ರೇಡ್ಸ್ನ ಐಡೆಂಟಿಫೈ ಮಾಡಬಹುದು. ಅದನ್ನು ಸಹ ನಾನು ಇನ್ನೂ ಡೀಪಾಗಿ ಡಿಟೇಲ್ಡಾಗಿ ಹೇಳ್ಕೊಡ್ತೇನೆ. ಆ್ಯಂಡ್ ಮೂವಿಂಗ್ ಟು ದಿ ಸ್ಮಾರ್ಟ್ ಮನಿ ಕ್ಯಾಂಡಲ್ಲು, ಇದು ಒಂದು ಅದ್ಭುತವಾದ ಕಾನ್ಸೆಪ್ಟ್. ಇದು ನಾನು ನಿಮಗೆ ಫಸ್ಟ್ ನಾನು ನಿಮಗೆ ಒಂದು ಸ್ಟಾಕ್ನ ತೋರಿಸ್ಕೊಡ್ತೀನಿ. ಅದಾದಮೇಲೆ ನಿಮಗೆ ಯಾವ ಬೇಸ್ ಮೇಲೆ ನಾವು ಸ್ಮಾರ್ಟ್ ಮನಿನ ಐಡೆಂಟಿಫೈ ಮಾಡ್ತೀವಿ ಅನ್ನೋದನ್ನು ಸಹ ನಾನು ನಿಮ್ಗೆ ಹೇಳ್ತೇನೆ. ನೋಡಿ ಸದ್ಯ ಸ್ಟಾಕ್ ಮಾರ್ಕೆಟಲ್ಲಿ ಲಿಕ್ವಿಡಿಟಿ ಪ್ರೊವೈಡರ್ ಅಂತ ಕರಿತೀವಿ ಎಫ್ ಐ ಮತ್ತು ಡಿ ಐ ಎಸ್ನ. ಸುಮಾರು ಜನ ನಾವು ರಿಟೇಲರ್ಸ್ ಅಂದರೆ ನಾವು ಮಾರ್ಕೆಟಲ್ಲಿ ಟ್ರೇಡ್ ಮಾಡ್ತೀವಿ, ನೀವು ನಾನು ನಮ್ಮಂಥ ಸುಮಾರು ಜನ ಏನಿದ್ದೇವೆ ನಮ್ಮನ್ನು ಕ್ರೌಡ್ ಅಂತ ಕರೀತಾರೆ ಅಥವಾ ರಿಟೇಲರ್ಸ್ ಅಂತ ಕರೀತಾರೆ. ಆ್ಯಂಡ್ ನಮ್ಮ ಅಪೋಸಿಟ್ ಪರ್ಸನ್ ಲೆಟ್ಸ್ ನಾನಿಲ್ಲಿ ಒಂದು ಕ್ಯಾಟಗರಿ ರಿಟೇಲರ್ಸ್ ಅಂತ ತೊಗೊತೀನಿ. ಸೊ ರಿಟೇಲರ್ಸ್ ಅಂದರೆ ನಾವು ಅಥವಾ ಕ್ರೌಡ್ ಅಂತ ಕರಿತೀವಿ, ಓಕೆನಾ, ಆರ್ ಕ್ರೌಡ್. ಸೊ ನಾವು ಒಂದು ಕ್ಯಾಟಗರಿ ಆಗಿರ್ತೀವಿ, ಓಕೆನಾ. ನೆಕ್ಸ್ಟ್ ಕ್ಯಾಟಗರಿ ಬಂದು ಯಾರಾಗಿರ್ತಾರೆ? ಎಫ್ ಐ ಐ ಡಿ ಐ ಎಚ್ ಎನ್ ಐ, ಓಕೆನಾ. ಎಫ್ ಐ ಐ ಆರ್ ಡಿ ಐ ಐ ಆರ್ ಎಚ್ ಎನ್ ಐ, ಈಗ ಇವರು ಆಗಿರ್ತಾರೆ, ಓಕೆನಾ. ಇನ್ನೊಂದು ಕ್ಯಾಟಗರಿ. ಈಗ ನೇಚರ್ ಆಫ್ ಪಾರ್ಟಿಸಿಪೇಷನ್ ನೋಡೋಣ. ಸೊ ನೇಚರ್ ಆಫ್ ಪಾರ್ಟಿಸಿಪೇಷನ್ ಏನಾಗಿರುತ್ತೆ? ಲೆಟ್ಸ್ ಈಗ ಎಫ್ ಐ ದುಡ್ಡು ಮಾಡಬೇಕು. ಎಫ್ ಐ ಹೋಗಿ ಎಚ್ ಐನ ಹೊಸ ಮಾಡೋಕ್ಕಾಗಲ್ಲ, ಅಂದರೆ ಟ್ರ್ಯಾಪ್ ಮಾಡೋಕ್ಕಾಗಲ್ಲ, ಓಕೆನಾ. ಡಿ ಐ ದುಡ್ಡು ಮಾಡಬೇಕು, ಡಿ ಐ ಹೋಗಿ ಎಫ್ ಐನ ಟ್ರ್ಯಾಪ್ ಮಾಡೋಕ್ಕಾಗಲ್ಲ ಮಾರ್ಕೆಟಲ್ಲಿ. ಯಾಕಂದರೆ ಅವ್ರ ಹತ್ರ ಈಕ್ವಲ್ ಆಫ್ ಅಮೌಂಟ್ ಪಾರ್ಟಿಸಿಪೇಷನ್ ಇರುತ್ತೆ. ಯಾರನ್ನಾರು ಅವ್ರನ್ನವ್ರು ಮೋಸ ಮಾಡ್ಕೊಳ್ಳೋಕ್ಕಾಗಲ್ಲ, ಓಕೆನಾ. ಸೊ ಅವ್ರಿಗೆ ಜ ನಮ್ಮಂಥ ರಿಟೇಲರ್ಸ್ ಈಗ ಎಫ್ ಐ ದುಡ್ಡು ಮಾಡಬೇಕು, ರಿಟೇಲ್ಸ್ನ ಟ್ರ್ಯಾಪ್ ಮಾಡ್ತಾನೆ. ಡಿ ಐ ದುಡ್ಡು ಬೇಕು, ರಿಟೇಲ್ಸ್ನ ಟ್ರ್ಯಾಪ್ ಮಾಡ್ತಾನೆ. ಎಚ್ ಎನ್ ಐ ಬೇಕು, ಅಗೇನ್ ರಿಟೇಲ್ಸ್ನ ಟ್ರ್ಯಾಪ್ ಮಾಡ್ತಾನೆ. ಸೊ ನಾವೆಲ್ಲ ಸ್ಮಾಲ್ ಫಿಶಸ್ ಅವ್ರಿಗೆ, ಓಕೆನಾ, ಬಿಗ್ ಫಿಶ್ಗೆ, ಓಕೆನಾ. ಒಂದು ಶಾರ್ಕ್ ಹೋಗಿ ಇನ್ನೊಂದು ಶಾರ್ಕ್ನ ತಿನ್ನತ್ತಾ? ಒಂದು ತಿಮಿಂಗ್ಲ ಹೋಗಿ ಇನ್ನೊಂದು ತಿಮಿಂಗ್ಲನ ತಿನ್ನತ್ತಾ? ಇಲ್ಲ ಅಲ್ವಾ? ಸೊ ಹಂಗೆ ಇವ್ರಿಗೆ ಈ ರಿಟೇಲರ್ಸ್ ಬಂದು ಇವರು ಬಿಗ್ ಫಿಶ್ ಆಗಿದ್ರೆ ಇವ್ರಿಗೆ ಸ್ಮಾಲ್ ಫಿಶಸ್ ರಿಟೇಲರ್ಸ್. ಸೊ ಇದನ್ನು ನಾವು ತಪ್ಪಿಸ್ಬೇಕು. ನಾವು ಇವ್ರ ಜೊತೆಗೆ ಟ್ರೇಡ್ ಮಾಡಬೇಕು. ಎಲ್ಲಿ ಈ ಬಿಗ್ ಎಂಟರ್ ಆಗ್ತಾರೋ ಅವ್ರ ಜೊತೆಗೆ ನಾವು ಎಂಟರ್ ಆಗಬೇಕು. ಸೊ ಅದನ್ನು ಹೇಗೆ ಮಾಡೋದಂತ ನಿಂಗೆ ತೋರಿಸ್ಕೊಡ್ತೀನಿ ನೋಡಿ. ಸ್ಮಾರ್ಟ್ ಮನಿ ಕ್ಯಾಂಡಲ್ ಅನ್ನೋದು ಇದು ಬಂದು ಸ್ನೇಹಿತರೆ ನಿಮ್ಗೆ ಎಲ್ಲೂ ಸಿಗಲ್ಲ ನಾಲೆಜ್. ನಾನು ಓಪನ್ನಾಗಿ ಹೇಳ್ತೀನಿ, ಈ ನಾಲೆಜು ಎಲ್ಲೂ ಸಿಗಲ್ಲ, ಓಕೆನಾ. ಸೊ ಯಾರು ಇಲ್ಲಿ ನೀವು ಒಂದು ಕಡೆ ತೋರಿಸ್ಕೊಟ್ಬಿಡಿ, ಡೆಫಿನೆಟ್ಲಿ ನಾನು ನೀವು ಹೇಳಿದ್ದಕ್ಕೆ ಒಪ್ಕೊತೀನಿ, ಓಕೆನಾ. ಸೊ ಅಷ್ಟು ಡೀಪ್ ಆಗಿದೆ ಸ್ಟ್ರಾಟಜಿ ಇದು. ಸೊ ಫಸ್ಟ್ ಕಂಡೀಷನ್ ಏನು? ಯಾವ ಥರ ಟ್ರ್ಯಾಪ್ ಮಾಡ್ತಾರೆ ರಿಟೇಲರ್ಸ್? ಯಾವ ಥರ ರಿಟೇಲರ್ ಮೈಂಡ್ಸೆಟ್, ಬಿಗ್ ಗೈಸ್ ಯಾವ ಥರ ಟ್ರ್ಯಾಪ್ ಮಾಡ್ತಾರೆ? ರಿಟೇಲರ್ಸ್ ಮೈಂಡ್ಸೆಟ್ ಯಾವ ಥರ ಇರುತ್ತೆ? ಸೊ ರಿಟೇಲರ್ಸ್ಗೆ ದೊಡ್ಡ ಪ್ರಾಬ್ಲಮ್ ಏನಂತಂದರೆ ಡಿಸಿಪ್ಲೈನ್ ಅಥವಾ ಗ್ರೀಡಿ ಅಂತ ಕರಿತೀವಿ. ಅಂದರೆ ಗ್ರೀಡಿನ ಕಂಟ್ರೋಲ್ ಮಾಡ್ಕೊಳ್ಳೋಕ್ಕಾಗಲ್ಲ. ಆಸೆ ಅನ್ನೋದು ನೆವರ್ ಎಂಡಿಂಗ್. ಯಾಕಂದರೆ ನಮ್ಮ ಹತ್ರ ಸ್ಮಾಲ್ ಕ್ಯಾಪ್ ಇರುತ್ತೆ, ಸ್ಮಾಲ್ ಕ್ಯಾಪಿಟಲ್ ಇರುತ್ತೆ. ಆ ಸಣ್ಣ ಪ್ರಮಾಣದ ದುಡ್ಡಿಂದ ನಾವು ಬೇಗ ಸಕ್ಸಸ್ ಆಗಬೇಕನ್ನುವಂಥ ಆಸೆನ ಯಾರೂ ನಮ್ಮನ್ನು ತೆಗಿಯೋಕ್ಕಾಗಲ್ಲ, ಯಾರ ಕೈಲೂ ಆಗಲ್ಲ. ಯಾಕಂದರೆ ಅದು ಹ್ಯೂಮನ್ ನೇಚರ್ ಅದು, ಓಕೆನಾ. ಸೊ ಎಲ್ರಿಗೂ ಸಕ್ಸಸ್ ಬೇಕು, ಕ್ವಿಕ್ ಸಕ್ಸಸ್ ಬೇಕು, ಬೇಗ ಸಕ್ಸಸ್ ಆಗಬೇಕು. ಇದೆಲ್ಲರಿಗೂ, ಈವನ್ ನಾನು ಸಹ ಎಲ್ರಿಗೂ ಆಸೆ ಅನ್ನೋದು ಇದ್ದೇ ಇರುತ್ತೆ ಮಾರ್ಕೆಟಲ್ಲಿ. ಮೇ ಬಿ ಹೇಳ್ಬೋದಿಲ್ಲ ನನಗಿಲ್ಲ ಅಂತ, ಇಲ್ಲ ಆ ಥರ ಆಗಲ್ಲ. ಮಾರ್ಕೆಟಲ್ಲಿ ಎಲ್ಲರೂ ಸಕ್ಸಸ್ ಆಗಬೇಕಂತಲೇ ಬರೋದಿಲ್ಲ, ಅದು ಬೇಗ ಸಕ್ಸಸ್ ಆಗಬೇಕಂತ. ಸೊ ಅವಾಗ ಏನಾಗುತ್ತೆ, ಈ ಆಸೆನ ಇಟ್ಕೊಂಡು ರಿಟೇಲರ್ ಮೈಂಡ್ಸೆಟ್ನ ಇಟ್ಕೊಂಡು ಬಿಗ್ ಗೈ ಏನು ಮಾಡ್ತಾನೆ? ಟ್ರ್ಯಾಪ್ ಮಾಡ್ತಾನೆ. ಅದು ಹೇಗೆ ಅಂತ ಹೇಳ್ತೀನಿ ನೋಡಿ. ಸೊ ಈಗ ಫಸ್ಟು ಒಂದು ಬುಲ್ಲಿಶ್ ಮೊಮೆಂಟಮ್ ಅಂದರೆ ಒಂದು ಹೆಲ್ದಿನೆಸ್ನ ಕ್ರಿಯೇಟ್ ಮಾಡ್ತಾನೆ, ಓಕೆನಾ. ಅದು ಹೇಗೆ ಕ್ರಿಯೇಟ್ ಮಾಡ್ತಾನೆ ಅಂದರೆ ಬಿಗ್ ಗೈ ನೋಡಿ, ಬಾಯಿಂಗ್ ಕ್ಯಾಂಡಲ್, ಬಾಯಿಂಗ್ ಕ್ಯಾಂಡಲ್, ಬಾಯಿಂಗ್ ಕ್ಯಾಂಡಲ್, ಬಾಯಿಂಗ್ ಕ್ಯಾಂಡಲ್, ಬಾಯಿಂಗ್ ಕ್ಯಾಂಡಲ್, ಇದೊಂದು ಸ್ಪಿನ್ನಿಂಗ್ ಟಾಪು, ಅಗೇನ್ ಬಾಯಿಂಗ್ ಕ್ಯಾಂಡಲ್. ಸೊ ಇಲ್ಲಿ ಬಾಯಿಂಗ್ ಕ್ಯಾಂಡಲ್ ಅಂತ ಕ್ರಿಯೇಟ್ ಆಗ್ತದೆ. ಸೊ ಅದು ಹೆಲ್ದಿ ಬಾಯಿಂಗ್ ಕ್ಯಾಂಡಲು, ಯಾವುದೇ ಅನ್ಹೆಲ್ದಿ ಅಲ್ಲ, ಹೆಲ್ದಿ ಬಾಯಿಂಗ್ ಕ್ಯಾಂಡಲ್ ಕ್ರಿಯೇಟ್ ಆಗಿದೆ. ಸೊ ಈ ಥರ ಒಂದು ಫಾರ್ಮೇಷನ್ ಕ್ರಿಯೇಟ್ ಆದಾಗ ನಮ್ಮಂತಹ ರಿಟೇಲರ್ಸ್ಗೆ ಏನು ಅನಿಸುತ್ತೆ ಅಂದರೆ, ಎಸ್, ಸೊ ದೆರ್ ಈಸ್ ಸಮ್ ಹೆಲ್ದಿ, ಅಂದರೆ ಹೆಲ್ದಿನೆಸ್ ಇದೆ ಆ ಟ್ರೆಂಡಲ್ಲಿ ಅಂತ ನಮ್ಗೆ ಅರ್ಥ ಆಗುತ್ತೆ. ಆವಾಗ ಏನು ಮಾಡ್ತೀವಿ? ಐದರ್ ಈ ಲೊಕೇಶನ್ ಪಾರ್ಟಿಸಿಪೇಟ್ ಮಾಡ್ತೀವಿ, ಈ ಲೊಕೇಶನ್ ಪಾರ್ಟಿಸಿಪೇಟ್ ಮಾಡ್ತೀವಿ, ಇಲ್ಲ ಟ್ರೆಂಡ್ ಲೈನ್ ಬ್ರೇಕ್ಔಟ್ ಕೊಡ್ತಾನೆ, ಸಮೆಟ್ರಿಕಲ್ ಬ್ರೇಕ್ಔಟ್ ಕೊಡ್ತಾನೆ, ಇದೆಲ್ಲ ಬ್ರೇಕ್ಔಟ್ ಕೊಡ್ತಾನೆ. ಸೊ ಅವಾಗೆಲ್ಲ ನಮಗೆ ಹೆಲ್ದಿನೆಸ್ನ ಸೂಚನೆ ಮಾಡುತ್ತೆ. ಆ್ಯಂಡ್ ಸೆಕೆಂಡ್ ಕನ್ಫರ್ಮೇಷನ್ ಬಂದು ಗ್ಯಾಪ್ ಅಪ್ ಓಪನ್ ಮಾಡ್ತಾನೆ. ಪ್ರೀವಿಯಸ್ ಡೇ ಗ್ರೀನ್ ಕ್ಯಾಂಡಲು, ನೆಕ್ಸ್ಟ್ ಡೇ ಒಂದು ಹೆಲ್ದಿ ಗ್ಯಾಪ್ ಅಪ್ಸಲ್ಲೂ ತುಂಬ ವೆರೈಟಿ ಇದೆ, ಹೆಲ್ದಿ ಎಕ್ಸೋಷನ್, ಹೆಲ್ದಿ ಬ್ರೇಕ್ಅವೇ ಅಂತ ಹೇಳ್ಬಿಟ್ಟು. ಬಟ್ ಇಲ್ಲಿ ಹೆಲ್ದಿ ಗ್ಯಾಪ್ ಅಪ್ನ ಕ್ರಿಯೇಟ್ ಮಾಡ್ತಾನೆ. ಯಾವಾಗ ಹೆಲ್ದಿ ಗ್ಯಾಪ್ ಅಪ್ ಕ್ರಿಯೇಟ್ ಆಗುತ್ತೋ ಮಾರ್ಕೆಟ್ನ ಅಬ್ಸರ್ವ್ ಮಾಡೋಂಥ ನಮ್ಮಂಥವ್ರಿಗೆ ಅನಿಸುತ್ತೆ, ಓಕೆ, ಈ ಸ್ಟಾಕಲ್ಲಿ ಸ್ಟ್ರೆಂತ್ ಇದೆ, ಅದರಿಂದ ಹೆಲ್ದಿನೆಸ್ ಬಂದಿದೆ ಅಂತ ಹೇಳ್ಬಿಟ್ಟು. ಆ್ಯಂಡ್ ಥರ್ಡ್ ಕನ್ಫರ್ಮೇಷನು, ಸೊ ಈ ಥರ ಹೆಲ್ದಿನೆಸ್ ಬಂದಮೇಲೆ ಅವನೇನು ಮಾಡ್ತಾನೆ? ಆ ಸ್ಟಾಕ್ನ ಅಗ್ರೆಸಿವ್ ಆಗಿ ಫಾಲ್ ಮಾಡೋಕ್ಕೆ ಶುರು ಮಾಡ್ತಾನೆ. ಎಲ್ಲರೂ ರಿಟೇಲ್ಸ್ ಎಂಟ್ರಿ ಆದಮೇಲೆ ಆ ಸ್ಟಾಕ್ ಬೀಳುತ್ತೆ,
ನಾವು ಇಮ್ಯಾಜಿನ್ ಮಾಡ್ಕೊಳ್ಳೋಕ್ಕಾಗಲ್ಲ. ಅಷ್ಟು ದೊಡ್ಡ ಫಾಲ್ ಕ್ರಿಯೇಟ್ ಆಗುತ್ತೆ ಆ ಸ್ಟಾಕಲ್ಲಿ. ನೋಡಿ ಅಲ್ಲಿಂದ 2% ಬೀಳುತ್ತೆ, 3%, 4%, 5%, 6%, 7%, 8% ಅಂತ ಕಂಟಿನ್ಯೂಷನ್ ಆಗಿ ಬೀಳುತ್ತೆ. ಅದನ್ನ ನಾವು ಮ್ಯಾನಿಪ್ಯುಲೇಷನ್ ಅಂತ ಕರಿತೀವಿ. ಯಾಕೆ ಸರ್ ಮತ್ತೆ ನೀವು ಮ್ಯಾನಿಪ್ಯುಲೇಷನ್ ಎಲ್ಲ ಸ್ಟಾಕ್ಸ್ ಬೀಳ್ತಾ ಇರುತ್ತೆ. ಡೌನ್ ಟ್ರೆಂಡ್ ಬಂದಾಗ ಸುಮಾರು ಸ್ಟಾಕ್ಸ್ ಬೀಳುತ್ತೆ. ಬಟ್ ಮ್ಯಾನಿಪ್ಯುಲೇಷನ್ ಅಂತ ಹೆಂಗೆ ಕರಿಯಕ್ಕಾಗುತ್ತೆ ಅದನ್ನ? ಕರೆಕ್ಟ್ ಅಲ್ವಾ? ಸೊ, ಅದಕ್ಕೆ ಯಾಕೆ ಕರಿತೀವಿ ಅಂದ್ರೆ ಸ್ನೇಹಿತರೆ, ಈ ಸ್ಟಾಕು ಇಲ್ಲಿಂದ ಇಲ್ಲಿ ತನಕ ಬಿತ್ತಲ್ವಾ, ಅದು ವೆರಿ ಫಾಸ್ಟ್ ಆಗಿರುತ್ತೆ. ಅದಕ್ಕೆ ಮ್ಯಾನಿಪ್ಯುಲೇಷನ್ ಅಂತ ಕರಿತೀವಿ. ಆದರೆ ಮೇಜರ್ ರೀಸನ್ ಈ ಮ್ಯಾನಿಪ್ಯುಲೇಷನ್ ಕರಿಯಕ್ಕೆ, ಎಷ್ಟು ದೊಡ್ಡ ಫಾಲ್ ಬರುತ್ತೋ ಅಷ್ಟು ದೊಡ್ಡ ಫಾಲ್‌ನ ರಿಕವರಿ ಮಾಡಿಬಿಡ್ತಾರೆ. ರಿಕವರಿ ಮಾಡಿಬಿಡ್ತಾರೆ. ಸೊ ರಿಕವರಿ ಮಾಡಿ ಅಲ್ಲಿಂದ ಪಾರ್ಟಿಸಿಪೇಷನ್ನ ಕ್ರಿಯೇಟ್ ಮಾಡ್ಕೊಂತಾರೆ. ಈ ಥರ ಆಕ್ಟಿವಿಟಿ ಯಾಕೆ ಮಾಡಬೇಕು ಅಂತಾನೆ ಹೇಳ್ತೀನಿ ನೋಡಿ. ಫಾರ್ ಎಕ್ಸಾಂಪಲ್ ನೀವೇ ಒಬ್ಬ ಇನ್ಸ್ಟಿಟ್ಯೂಷನ್ ಅಂತ ತಿಳ್ಕೊಳ್ಳೋಣ. ಸೊ ನಿಮ್ಗೆ ಎಷ್ಟು ಕೋಟಿ ಬೇಕು ಐ ಟಿ ಸಿ ಸ್ಟಾಕಲ್ಲಿ ಲೆಟ್ಸ್ ಸೇ ಒಂದು 10 ಕೋಟಿ ಶೇರ್ಸ್ ಬೇಕು. 10 ಕ್ರೋರ್ ಶೇರ್ಸ್ ಬೇಕು. ಓಕೆನಾ? ಸೊ 10 ಕ್ರೋರ್ ಶೇರ್ಸ್‌ನ ನಿಮಗೆ ಬೇಕಾಗಿರುತ್ತೆ. ಆದರೆ ನೀವು ಹೋಗಿ ಮಾರ್ಕೆಟಲ್ಲಿ ನಿಮ್ಮ ಬೈ ಆರ್ಡರ್‌ನ ಪ್ಲೇಸ್ ಮಾಡಿದ್ರೆ ಬೀಯಿಂಗ್ ಎ ಇನ್ಸ್ಟಿಟ್ಯೂಷನ್ನು, ನೀವು ಬೈ ಆರ್ಡರ್ಸ್‌ನ ಥ್ರೂ ಆಲ್ಗೋಸ್ ಪ್ಲೇಸ್ ಮಾಡಿದ್ರೆ ನಿಮ್ಗೆ ಹಾರ್ಡ್ಲಿ ಒಂದು ಲೆಟ್ಸ್ ಸೇ 1 ಕೋಟಿ ಅಥವಾ 90 ಲಕ್ಷ ಶೇರ್ಸ್ ಸಿಕ್ತು. ರಿಮೈನಿಂಗ್ 9 ಕೋಟಿ 10 ಲಕ್ಷ ಶೇರ್ಸ್ ಯಾರು ಕೊಡ್ತಾರೆ? ರಿಟೇಲರ್ಸ್ ಸೆಲ್ ಮಾಡ್ತಾ ಇಲ್ಲ. ನೀವು ಹೋಗಿ ನಿಮ್ಮ ಅಪೋಸಿಟ್ ಇನ್ಸ್ಟಿಟ್ಯೂಷನ್‌ನ ಟ್ರ್ಯಾಪ್ ಮಾಡೋಕ್ಕಾಗಲ್ಲ. ಯಾಕಂದ್ರೆ ಅವರು ನಿಮ್ಗೆ ಎಷ್ಟು ಪವರ್ ಇರುತ್ತೋ ಅವ್ರಿಗೂ ಅಷ್ಟೇ ಪವರ್ ಇರುತ್ತೆ. ಅವಾಗ ನೀವೇನು ಮಾಡ್ತೀರಾ? ಏನಾದರೂ ಮಾಡಿ ರಿಟೇಲರ್‌ನ ಟ್ರ್ಯಾಪ್ ಮಾಡಿ ಅವನ ಹತ್ರದಿಂದ ಲಿಕ್ವಿಡಿಟಿನ ಕಲೆಕ್ಟ್ ಮಾಡ್ಕೋಬೇಕು. ಎ ಅದೇ ಅಲ್ವಾ? ಈಗ ಮಾರ್ಕೆಟ್ ಈಸ್ ಝೀರೋ ಸಮ್ ಗೇಮು. ಒಬ್ರು ದುಡ್ಡು ಮಾಡ್ತಿದ್ದಾನೆ, ಇನ್ನೊಬ್ರು ಲೂಸ್ ಮಾಡ್ಕೊತಾ ಇದ್ದಾನೆ. ಕರೆಕ್ಟ್ ಅಲ್ವಾ? ಸೊ ಅವಾಗೇನಾಗುತ್ತೆ? ಸೊ ಈ ರಿಟೇಲರ್ಸ್‌ನ ಹೇಗೆ ಟ್ರ್ಯಾಪ್ ಮಾಡೋದು? ಹೇಗೆ ಟ್ರ್ಯಾಪ್ ಮಾಡೋದು ರಿಟೇಲರ್ಸ್‌ನ? ಸೊ ಆ ರಿಟೇಲರ್ಸ್‌ನ ಟ್ರ್ಯಾಪ್ ಮಾಡೋಕ್ಕೆ ಪ್ಯಾನಿಕ್ ಅಂತ ಒಂದು ಕಾನ್ಸೆಪ್ಟ್ ಇದೆ. ಸುಮಾರು ವರ್ಷಗಳಿಂದ ನಡೀತಾ ಇದೆ ಇದು. ಸೊ ಪ್ಯಾನಿಕ್ ಅನ್ನೋದೇನೆಂದರೆ ಸಡನ್ನಾಗಿ ಯಾವುದಾದ್ರು ಒಂದು ಸ್ಟಾಕ್ ಅಥವಾ ಮಾರ್ಕೆಟ್ ಕ್ರ್ಯಾಶ್ ಆದಾಗ ಜನ ಭಯ ಬೀಳ್ತಾರೆ. ಫಿಯರ್ ಈಸ್ ದ ಫಸ್ಟ್ ಸ್ಟೆಪ್ ಟು ಟೇಕ್ ದ ಇಂಪಲ್ಸಿವ್ ಡಿಸಿಷನ್ ಅಂತ ಕರಿತೀವಿ. ಇಂಪಲ್ಸಿವ್ ಡಿಸಿಷನ್ ಅಂತಂದರೆ ಗಾಬರಿಯಲ್ಲಿ ನಾವು ಏನೋ ಒಂದು ಡಿಸಿಷನ್ ತೊಗೊಂಡ್ಬಿಡೋದು. ಅರ್ಥ ಆಯ್ತಾ? ಅದನ್ನ ಇಂಪಲ್ಸಿವ್ ಡಿಸಿಷನ್ ಅಂತ ಕರಿತೀವಿ. ಸೊ ಅದಕ್ಕೆ ಫಸ್ಟ್ ಸ್ಟೆಪ್ಪೇ ಫಿಯರ್ ಅನ್ನೋದು. ಅಂದರೆ ಭಯನ ಕ್ರಿಯೇಟ್ ಮಾಡಬೇಕು. ಆ ಭಯನ ಹೇಗೆ ಕ್ರಿಯೇಟ್ ಆಗುತ್ತೆ? ಯಾವಾಗ ನೀವು ಅಥವಾ ನಾನು ಬೈ ಮಾಡೋ ಸ್ಟಾಕು ಸಡನ್ನಾಗಿ ಕ್ರ್ಯಾಶ್ ಆಗುತ್ತೋ ಆವಾಗ ನನಗೆ ಭಯ ಶುರುವಾಗುತ್ತೆ. ಸೊ ಆ ಭಯ ಶುರುವಾದಾಗ ನಾನು ಇಂಪಲ್ಸಿವ್ ಡಿಸಿಷನ್ನ ತೊಗೊತೀನಿ. ಸೊ ಇಂಪಲ್ಸಿವ್ ಡಿಸಿಷನ್ ಏನು ತೊಗೊತೀನಿ ಅಂದರೆ 2%, 3%, 4% ಬೀಳ್ತಾ ಇದ್ದರೆ ಆ ಭಯದಿಂದ ನಾನು ಎಕ್ಸಿಟ್ ಮಾಡಿಬಿಟ್ಟು ಸ್ಟಾಕಿಂದ ಹೊರಗಡೆ ಬರ್ತೀನಿ. ಅದನ್ನು ಮ್ಯಾನಿಪ್ಯುಲೇಷನ್ ಅಂತ ಕರಿತೀವಿ. ಸೊ ಮ್ಯಾನಿಪ್ಯುಲೇಷನ್ ಅನ್ನೋದು ಕ್ರಿಯೇಟ್ ಆಯಿತು. ಕರೆಕ್ಟ್ ಅಲ್ವಾ? ಸೊ ಮ್ಯಾನಿಪ್ಯುಲೇಷನ್ ಕ್ರಿಯೇಟ್ ಆದ್ಮೇಲೆ ನೆಕ್ಸ್ಟ್ ಏನಾಯಿತು? ಪಾರ್ಟಿಸಿಪೇಷನ್. ಸೊ ಪಾರ್ಟಿಸಿಪೇಷನ್ ಏನು ಹೇಳುತ್ತೆ ನಮಗೆ, ಅಲ್ಲಿಂದ ಸ್ಟಾಕ್ ಬೌನ್ಸ್ ಆಗಿ ಎಲ್ಲಿಂದ ಸ್ಟಾಕ್ ಫಾಲ್ ಆಯಿತೋ ಅಲ್ಲಿಂದ ನೋಡಿ ಕಂಪ್ಲೀಟಾಗಿ ರಿಕವರಿ ಆಗಿ ನೆನ್ನೆ ಹೈ ಏನಿದೆಯೋ ಆ ಹೈನೂ ಸಹ ಬ್ರೇಕ್ ಮಾಡಿ ಅದರ ಮೇಲ್ಗಡೆ ಹೋಗಿ ಕ್ಲೋಸ್ ಮಾಡ್ತಾನೆ. ಅದನ್ನ ಬಂದು ಪಾರ್ಟಿಸಿಪೇಷನ್ ಅಂತ ಕರಿತೀವಿ. ಈಗ ಮ್ಯಾನಿಪ್ಯುಲೇಷನ್ ಆಯಿತು, ಪಾರ್ಟಿಸಿಪೇಷನ್ ಆಯಿತು. ಆದರೆ ಏನು ಗ್ಯಾರಂಟಿ ಇನ್ಸ್ಟಿಟ್ಯೂಷನ್ ಎಂಟರ್ ಆಗಿದ್ದಾರೆ ಅಲ್ಲಿ ಅಂತ? ಓಕೆನಾ? ಈ ಥರ ಸುಮಾರು ಸ್ಟಾಕ್ಸಲ್ಲಿ ಆಗ್ತಿರುತ್ತೆ. ಬಟ್ ಗ್ಯಾರಂಟಿ ಏನು? ಸ್ನೇಹಿತರೆ, ಒಂದು ಎಕ್ಸಿಕ್ಯೂಟೆಡ್ ವಾಲ್ಯೂಮ್ ಕೆನ್ ನಾಟ್ ಬಿ ಮ್ಯಾನಿಪುಲೇಟೆಡ್ ಅಂತ ಕರಿತೀವಿ. ಅರ್ಥ ಆಗ್ತಿದೆಯಾ? ಎಕ್ಸಿಕ್ಯೂಟೆಡ್ ವಾಲ್ಯೂಮ್ ಕೆನ್ ನಾಟ್ ಬಿ ಮ್ಯಾನಿಪುಲೇಟೆಡ್. ಸೊ ಅದು ಯಾಕೆ ಅಂತಂದರೆ, ಈಗ ಲಿಮಿಟ್ ಆರ್ಡರ್, ಈಗ ಮಾರ್ಕೆಟಲ್ಲಿ ನಿಮ್ಗೆ ಯಾವ ಥರ ಆರ್ಡರ್ಸ್ ಇರುತ್ತೆ? ಒಂದು ಲಿಮಿಟ್ ಆರ್ಡರ್ ಇರುತ್ತೆ, ಇನ್ನೊಂದು ಮಾರ್ಕೆಟ್ ಆರ್ಡರ್ ಇರುತ್ತೆ. ಸೊ ಲಿಮಿಟ್ ಆರ್ಡರ್ ಪ್ಲೇಸ್ ಮಾಡ್ತೀರಾ, ಯಾವ ಥರ ಪ್ಲೇಸ್ ಮಾಡಿದ್ರೆ ಸರ್ ₹100 ಟ್ರೇಡ್ ಆಗ್ತಿದೆ, ₹95 ಬಂದಮೇಲೆ ಬೈ ಮಾಡು ಅಂತ ಹೇಳ್ಬಿಟ್ಟು ನೀವು ಒಂದು ಆರ್ಡರ್ನ ಪ್ಲೇಸ್ ಮಾಡಿದ್ರೆ ಅದು ಲಿಮಿಟ್ ಆರ್ಡರ್. ಅದನ್ನ ಯಾವಾಗ ಬೇಕಾದ್ರೂ ಕ್ಯಾನ್ಸಲ್ ಮಾಡ್ಬೋದು. ಆದರೆ ಮಾರ್ಕೆಟ್ ಆರ್ಡರ್ ಅಂದರೆ ಎಕ್ಸಿಕ್ಯೂಟ್ ಆಗೋಗಿದೆ, ನೀವು ಹಿಂಗೆ ಕ್ಯಾನ್ಸಲ್ ಮಾಡೋಕ್ಕೆ ಆಪ್ಷನೇ ಇಲ್ಲ. ಅಲ್ಲಿಂದ ಪ್ರಾಫಿಟ್ ತಗೋ ಇಲ್ಲ ಲಾಸ್ ತಗೋ, ಎರಡೇ ಆಪ್ಷನ್ ಇರೋದು. ಕರೆಕ್ಟ್ ಅಲ್ವಾ? ಸೊ ಅದಕ್ಕೆ ವಾಲ್ಯೂಮ್ ಕೆನ್ ನಾಟ್ ಬಿ ಮ್ಯಾನಿಪ್ಯುಲೇಟೆಡ್. ಅದು ಎಕ್ಸಿಕ್ಯೂಟೆಡ್ ವಾಲ್ಯೂಮ್. ಓಕೆನಾ? ಸೊ ಅದರಿಂದ ಅವತ್ತಿನ ದಿನ ಹೈಯೆಸ್ಟ್ ವಾಲ್ಯೂಮ್ ಬಂದಿರುತ್ತೆ. ಇನ್ಸ್ಟಿಟ್ಯೂಷನ್ಸ್ ಎಂಟರ್ ಆಗಿದ್ದಾರೆ ಅನ್ನೋದಕ್ಕೆ ಅದೇ ನಮಗೆ ಡಿಕೋಡ್ ಮಾಡೋದು. ವಾಲ್ಯೂಮ್ ಇಲ್ಲ ಅಂದರೆ ಇನ್ಸ್ಟಿಟ್ಯೂಷನ್ಸ್ ಇಲ್ಲ. ಎಲ್ಲಿ ವಾಲ್ಯೂಮ್ ಬಂದಿದೆಯೋ, ಈಗ ನೀವೇ ಹೇಳಿ, ಅವತ್ತಿನ ದಿನ ಹೈಯೆಸ್ಟ್ ವಾಲ್ಯೂಮು ನಾವು ಆಲ್ಮೋಸ್ಟ್ ಒಂದು 6 to 8 ಮಂತ್ಸಲ್ಲಿ ನಾವು ಅಷ್ಟು ದೊಡ್ಡ ವಾಲ್ಯೂಮೇ ನೋಡಿಲ್ಲ ಐ ಟಿ ಸಿ ಸ್ಟಾಕಲ್ಲಿ. ಅಷ್ಟು ದೊಡ್ಡ ವಾಲ್ಯೂಮು ನೀವು ನಾನು ಕ್ರಿಯೇಟ್ ಮಾಡೋಕ್ಕಾಗತ್ತಾ? ಆಗಲ್ಲ ಅಲ್ವಾ? ನೋಡಿ ವಾಲ್ಯೂಮ್ ಎಷ್ಟು ಬಂದಿದೆ? 74.597 ಮಿಲಿಯನ್ ವಾಲ್ಯೂಮ್. 10 ಮಿಲಿಯನ್ ಇಸ್ ಈಕ್ವಲ್ ಟು 1 ಸಿಆರ್ ಅಲ್ವಾ? ಸೊ 74 ಅಂದರೆ 7 ಕೋಟಿ, ಸಾರಿ 7,45,00,000 ವಾಲ್ಯೂಮು ಯಾರು ಪಾರ್ಟಿಸಿಪೇಟ್ ಮಾಡಿದೆ? ಇನ್ಸ್ಟಿಟ್ಯೂಷನ್ಸ್ ಪಾರ್ಟಿಸಿಪೇಟ್. ಅದು ಸ್ಮಾರ್ಟ್ ಮನಿ ಎಂಟ್ರಿ ಝೋನ್ ಅಂತ ಕರಿತೀವಿ. ಪೂಲ್ ಆಫ್ ಮನಿ ಅಂತ ಕರಿತೀವಿ. ಏನು ನೀವು ನೋಡ್ತಿದ್ದೀರಾ ಇದನ್ನ ಮನಿ ಪೂಲ್, ಬಿಗ್ ಮನಿ ಪೂಲ್ ಅಂತ ಕರಿತೀವಿ. ಆರ್ ಸ್ಮಾರ್ಟ್ ಮನಿ ಎಂಟ್ರಿ ಝೋನ್ ಅಂತ ಕರಿತೀವಿ. ಓಕೆನಾ? ಎಂಟ್ರಿ ಝೋನ್. ಸೊ ಅದಾದಮೇಲೆ ನೆಕ್ಸ್ಟ್ ಏನಾಗಿದೆ ಸ್ಟಾಕಲ್ಲಿ, ಯಾವ ಥರ ಬಿಹೇವಿಯರ್ ಸಿಕ್ಕಿದೆ ಅಂತ, ಇದು ಎಸ್ ಎಮ್ ಎಲ್ಲ ಸ್ಮಾರ್ಟ್ ಮನಿ ಎಸ್ ಎಮ್ ಅಂತ ತಗೋ. ಸೊ ಸ್ಮಾರ್ಟ್ ಮನಿ ಎಂಟ್ರಿ ಝೋನ್ ಅದು. ಸೊ ಅದಾದಮೇಲೆ ನೆಕ್ಸ್ಟ್ ಏನಾಗಿದೆ ಪ್ರೈಸಲ್ಲಿ ಚೆಕ್ ಮಾಡಿ.
ಐ-ಟಿ-ಸಿ ಸ್ಟಾಕು ಜಸ್ಟ್ ನೀವು ಅಬ್ಸರ್ವ್ ಮಾಡಿ. ಈ ಸ್ಟಾಕು ಲಾಸ್ಟ್ ಕಪಲ್ ಆಫ್ ಡೇಸಿಂದ ತುಂಬ ದಾಟ್ತಾ ಇತ್ತು ಅಪ್ ಹೋಗೋಕ್ಕೆ. ಸೊ ಅದಾದಮೇಲೆ ನಮಗೆ ಕಂಟಿನ್ಯೂಸ್ ಆಗಿ ಅಕ್ಯುಮುಲೇಷನ್ ಆಗೋಕ್ಕೆ ಶುರುವಾಯಿತು. ಓಕೆನಾ. ಸೊ ಅಕ್ಯುಮುಲೇಷನ್ ಆದಾಗ ಯಾವಾಗ ಸ್ಮಾರ್ಟ್ ಮನಿ ಅನ್ನೋದು ಎಂಟ್ರಿ ಆಯಿತು, ಅಲ್ಲಿಂದನೇ ಒಂದು ವೆರಿ ಬಿಗ್ ಮೂವ್ ಅನ್ನೋದು ಹೋಗಕ್ಕೆ ಶುರುವಾಯಿತು. ವೆರಿ ಬಿಗ್ ಮೂವ್ ಇಲ್ಲಿ ಅಬ್ಸರ್ವ್ ಮಾಡಿ. ಸೊ ಈ ಲೊಕೇಶನಿಂದ ಎಷ್ಟು ದೊಡ್ಡ ಅಪ್ ಮೂವ್ ಹೋಗಿದೆ ಅಂದರೆ ಐ-ಟಿ-ಸಿ ಸ್ಟಾಕು 37%. 37% ವೆರಿ ಬಿಗ್ ಮೂವ್. ಓಕೆ. ಇದು ಐ-ಟಿ-ಸಿ ಸ್ಟಾಕ್ ಸ್ಮಾರ್ಟ್ ಮನಿ ಪಾರ್ಟಿಸಿಪೇಷನ್. ನೆಕ್ಸ್ಟ್ ಪಿ-ಒ-ಸಿ-ಎಲ್. ಪಿ-ಒ-ಸಿ-ಎಲ್ ಸಹ ಇದೇ ಬಿಹೇವಿಯರು. ನಾನು ಪಿ-ಒ-ಸಿ-ಎಲ್ ತುಂಬ ಕಾನ್ಫಿಡೆಂಟ್ ಆಗಿದ್ದೆ ಇಲ್ಲಿ ಸ್ಮಾರ್ಟ್ ಮನಿ ಎಂಟ್ರಿ ಆಗಿದೆ ಅಂತ ಹೇಳ್ಬಿಟ್ಟು. ಸೊ ಈ ಸ್ಟಾಕ್ನ ನಾನು ಕೊಟ್ಟಾಗ ನಾನು ಐ ವಾಸ್ ಎ ಟ್ರೈನರ್, ಪ್ಯಾನ್ ಇಂಡಿಯಾ ವ್ಯಾಪ್ತಿಯಲ್ಲಿ ನಾನು ಟ್ರೈನಿಂಗ್ ತೊಗೊತಾ ಇದ್ದೆ ಆ ಟೈಮಲ್ಲಿ, ಪ್ರೀವಿಯಸ್ ಸಂಸ್ಥೆನಲ್ಲಿ. ಆಗ ಪಿ-ಒ-ಸಿ-ಎಲ್ ಚೆಕ್ ಮಾಡಿ ಈ ಲೊಕೇಶನ್ ಬಂದು ಕಂಪ್ಲೀಟಾಗಿ ವಾಲ್ಯೂಮ್ ಮತ್ತು ಪಾರ್ಟಿಸಿಪೇಷನ್, ಕ್ಯಾಂಡಲ್ ಪಾರ್ಟಿಸಿಪೇಷನ್ ಆಗಿತ್ತು. ಆ್ಯಂಡ್ ಐ ವಾಸ್ ಶೂರ್ ಕಿ ಇಲ್ಲಿಂದನೇ ಸ್ಟಾಕು ಅಪ್ ಹೋಗುತ್ತೆ, ಇಲ್ಲಿಂದ ಪಾರ್ಟಿಸಿಪೇಷನ್ ಆಗಿದೆ ಬಿಗ್ ಮನಿ ಅನ್ನೋದು. ಹಾರ್ಡ್ಲಿ 15 ದಿನ ಸ್ನೇಹಿತರೆ, 10ರಿಂದ 15 ದಿನ ಅಷ್ಟೇ. ನೋಡಿ ಎಷ್ಟು ಹೋಗಿದೆ ಸ್ಟಾಕ್ ಇದು. ಅದಾದಮೇಲೆ ಇನ್ನೂ ಸುಮಾರು ಹೋಗಿದೆ, ಬಟ್ ಅಲ್ಲಿಂದ ಏನಾಗಿದೆ ಬರೀ 10 ದಿನದಲ್ಲಿ 66%. ಮತ್ತು ಅದಾದಮೇಲೆ ಅದೊಂದು 200% ಪ್ಲಸ್ ಹೋಗಿದೆ. ಇಲ್ಲಿ ನೋಡಿ ನಾನ್ ಸ್ಟಾಪ್ ಅಪ್ ಹೋಗಿದೆ. ಈ ಲೊಕೇಶನ್ನಿಂದನೇ ನಿಮಗೆ ಕಂಟಿನ್ಯೂಸ್ ಆಗಿ ಅಪ್ ಹೋಗಿದೆ. ಈ ಪಿ-ಒ-ಸಿ-ಎಲ್ ಸರ್ ಅದೇ ಥರ ಬಿಹೇವಿಯರ್ ಸಿಕ್ಕಿದೆಯಾ ಅಂತ ಕೇಳೋದಾದರೆ ಡೆಫಿನೆಟ್ಲಿ ಸಿಕ್ಕಿದೆ. ಇಲ್ಲಿ ನೋಡಿ ಇಲ್ಲೇನಾಗಿದೆ ನಿಮಗೆ ಫಸ್ಟ್ ಬಂದು ಅಕ್ಯುಮುಲೇಷನ್ ಆಗ್ತಾ ಇದೆ ಪ್ರೈಸು. ಅಕ್ಯುಮುಲೇಷನ್ ಅಂದಾಗ ಸುಮಾರು ಜನ ಥಿಂಕ್ ಮಾಡ್ತಾರೆ ಅಪ್ ಹೋಗುತ್ತೆ ಅಂತ. ಓಕೆ, ಇಲ್ಲಿ ಎಂಟರ್ ಆಗಿರ್ತಾರೆ, ಇಲ್ಲಿ ಲೊಕೇಶನ್ಸ್ ಎಲ್ಲ ಎಂಟರ್ ಆಗಿರ್ತಾರೆ. ಅದಾದಮೇಲೆ ನೆಕ್ಸ್ಟ್ ಏನಾಗಿದೆ, ಕಂಟಿನ್ಯೂಸ್ ಆಗಿ ಗ್ರೀನ್ ಕ್ಯಾಂಡಲ್ಸ್ ನೋಡಿ, ಬೈ ಕ್ಯಾಂಡಲ್ಸು. ಅದಾದಮೇಲೆ ಗ್ಯಾಪ್ ಅಪ್ಪು ಸಹ ಹೆಲ್ದಿ ಗ್ಯಾಪ್ ಅಪ್. ಅದಾದಮೇಲೆ ನೆಕ್ಸ್ಟ್ ಸ್ಟಾಕ್ ಬಿತ್ತು 5%, 10%, 15%, 16%. ಯಾರ ತಾನೇ ಹೋಲ್ಡ್ ಮಾಡೋಕ್ಕಾಗುತ್ತೆ ಈ ಥರ ಒಂದು ಬಿಹೇವಿಯರ್ಲಿ. ಸೊ ಅದನ್ನ ಮ್ಯಾನಿಪುಲೇಷನ್ನು, ಪಾರ್ಟಿಸಿಪೇಷನ್ನು. ಇನ್ನೊಂದು ಆಶ್ಚರ್ಯ ಆಗೋ ಥಿಂಗ್ ಏನಂತಂದರೆ ಈ ಸ್ಟಾಕಲ್ಲಿ, ಈ ಸ್ಟಾಕ್ ಸೆಕೆಂಡ್ರಿ ಮಾರ್ಕೆಟ್ಗೆ ಬಂದಾಗಿಂದ ಅಷ್ಟು ದೊಡ್ಡ ವಾಲ್ಯೂಮ್ ಬಂದೇ ಇಲ್ಲ ಅಲ್ಲಿ ತನಕ. ನೋಡಿ ಏನು ನಾವು ಈ ಲೊಕೇಶನ್ ನೋಡ್ತಿದ್ದೀವಿ, ಈ ಲೊಕೇಶನಲ್ಲಿ ಯಾವಾಗ ಈ ಸ್ಮಾರ್ಟ್ ಮನಿ ಅನ್ನೋದು ಎಂಟ್ರಿ ಆಯಿತೋ ಅವತ್ತೇ ನಮಗೆ ಅಷ್ಟು ದೊಡ್ಡ ವಾಲ್ಯೂಮ್ ಬಂದಿರೋದು. ಅಲ್ಲಿ ತನಕ ಅಷ್ಟು ದೊಡ್ಡ ವಾಲ್ಯೂಮ್ ಬಂದೇ ಇಲ್ಲ ಸ್ಟಾಕಲ್ಲಿ. ಏನು ಈ ಸೆಕೆಂಡ್ರಿ ಮಾರ್ಕೆಟ್ ಈ ಝೋನ್ ನೋಡ್ತಿದ್ರಲ್ವಾ, ಈ ಕಂಪ್ಲೀಟ್ ಯಾವತ್ತೂ ಅಷ್ಟು ದೊಡ್ಡ ವಾಲ್ಯೂಮ್ ಬಂದಿಲ್ಲ. ಇದಕ್ಕಿಂತ ಇನ್ನೇನು ಕನ್ಫರ್ಮೇಷನ್ ಬೇಕು ಇಲ್ಲಿ ಸ್ಮಾರ್ಟ್ ಮನಿ ಎಂಟ್ರಿ ಆಗಿದೆ ಅಂತ ಹೇಳೋಕ್ಕೆ, ಕರೆಕ್ಟ್ ಅಲ್ವಾ. ಸೊ ಅಲ್ಲಿಂದ ನೋಡಿ ಈ ಸ್ಟಾಕ್ ಯಾವ ಥರ ರ್ಯಾಲಿ ಹೋಗಿದೆ. ಸೊ ನಾನು ನಿಮ್ಗೆ ಜಸ್ಟ್ ಫಾರ್ ಇದು ಎಷ್ಟು ಹೋಗಿದೆ ಅಂತ ಕುತೂಹಲಕ್ಕೆ ನಾನು ಜಸ್ಟ್ ತೋರಿಸ್ಕೊಡ್ತೀನಿ, ಎಷ್ಟು ಹೈ ಹೋಗಿದೆ ಅಂತ ಹೇಳ್ಬಿಟ್ಟು. ಸೊ ಆ ಲೊಕೇಶನಿಂದ ಅಬ್ಸರ್ವ್ ಮಾಡಿ 356%. ಎಷ್ಟು ದಿನ? 179 ಬಾರ್ಸ್. ಜಸ್ಟ್ 179 ಬಾರ್ಸ್ ಅಂದರೆ ಎಷ್ಟಾಗುತ್ತೆ ನಮಗೆ? ಒಂದು ತಿಂಗಳಿಗೆ 254 ಡೇಸ್, ಸಾರಿ ಒಂದು ವರ್ಷಕ್ಕೆ 254 ಬಾರ್ಸ್ ಬರುತ್ತೆ. ಹಾರ್ಡ್ಲಿ ಒಂದು 9 ತಿಂಗಳು ಅಂದ್ಕೊಳ್ಳೋಣವಾ, ಅಷ್ಟೇ. 9 ಮಂತ್ಸ್ ಡ್ಯೂರೇಷನ್, 8 to 9 ಮಂತ್ಸ್ ಡ್ಯೂರೇಷನಲ್ಲಿ ಇಷ್ಟು ಬಿಗ್ ಮೂವ್ ಅನ್ನೋದು ಹೋಗಿದೆ. ಸೊ ಇದು ಬಂದು ಪಿ-ಒ-ಸಿ-ಎಲ್ ಸ್ಟಾಕು. ಆ್ಯಂಡ್ ಈ ಥರ ಸುಮಾರು ಸ್ಟಾಕ್ಸ್ ಇದೆ, ವೆರಿ ಬಿಗ್ ನಂಬರ್ಸ್. ನೌಕರಿನೂ ಸೇಮ್ ಬಿಹೇವಿಯರ್ ಇತ್ತು. ನಾನು ನೌಕರಿನೂ ಜಸ್ಟ್ ತೋರಿಸ್ಕೊಡ್ತೀನಿ ಎಲ್ಲಿಂದ ಸ್ಮಾರ್ಟ್ ಮನಿ ಬಂದಿದೆ ಅಂತ. ಸೊ ನೌಕರಿ ಸ್ಮಾರ್ಟ್ ಮನಿ ಝೋನ್ ಬಂದು, ಲೆಟ್ ಮೀ ಶೋ ನೌಕರಿ ಸ್ಮಾರ್ಟ್ ಮನಿ. ಈ ಲೊಕೇಶನ್ ಅಲ್ಲ, ಈ ಲೊಕೇಶನ್ ಇಲ್ಲಿ ಕಾಣಿಸ್ತಿದೆಯಲ್ವಾ, ನಾನು ಮಾರ್ಕ್ ಮಾಡ್ತೀನಿ ನೋಡಿ. ಈ ಲೊಕೇಶನ್ ಇದು ಬಂದು ಸ್ಮಾರ್ಟ್ ಮನಿ ಝೋನು. ನೌಕರಿ ಮತ್ತೆ ಏನಾಯಿತು, ಇಲ್ಲಿಂದ 18% ಅಪ್ ಹೋಯಿತು ನೌಕರಿ. ಆಶ್ಚರ್ಯ ಆಗೋದೇನೆಂದರೆ ಅಗೇನ್ ನೌಕರಿನಲ್ಲಿ ಯಾವ ಲೊಕೇಶನಲ್ಲಿ ನನ್ನ ಸ್ಮಾರ್ಟ್ ಮನಿ ಝೋನ್ ಅಂತ ಹೇಳಿದೆ, ಅದೇ ಲೊಕೇಶನ್ ಹತ್ರ ಬಂದು ಮತ್ತೆ ಪ್ರೈಸ್ ರಿಟ್ರೇಸ್ ಆಗಿ ಅಲ್ಲಿಂದನೇ ವೆರಿ ಬಿಗ್ ಮೂವ್ ಅನ್ನೋದು ಹೋಯಿತು. ಅದು ನೌಕರಿನಲ್ಲಿ ಆಗಿರುವಂಥ ಬಿಹೇವಿಯರು. ಆ್ಯಂಡ್ ಸನೋಫಿನೂ ಸಹ ಸೇಮ್. ಸನೋಫಿನಿದು ಇನ್ನೊಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಇದೆ. ಇದು ಸನೋಫಿ ಬ್ಯಾಡ್ ರಿಸಲ್ಟ್ಸ್ ಬಂದಿತ್ತು. ಸಾರಿ ಗೈಸ್. ಸೊ ಸನೋಫಿನೂ ಸಹ ಸೇಮ್ ಬಿಹೇವಿಯರ್ ಇತ್ತು. ಸನೋಫಿನೂ ಬ್ಯಾಡ್ ರಿಸಲ್ಟ್ಸ್ನ ಕೊಟ್ಟಿದ್ದ. ಅದಾದಮೇಲೆ ವೆರಿ ಬಿಗ್ ಮೂವ್ ಅನ್ನೋದು ಬಂತು. ಸ್ಮಾರ್ಟ್ ಮನಿ ಎಂಟ್ರಿ ಝೋನ್ನ ಮಾರ್ಕ್ ಮಾಡ್ತೀನಿ ನೋಡಿ, ಈ ಝೋನು ಸ್ಮಾರ್ಟ್ ಮನಿ ಎಂಟ್ರಿ ಝೋನ್. ಈಗ ಇದೊಂದು ರೇರೆಸ್ಟ್ ಸ್ಟ್ರಾಟಜಿ. ಇದು ರೇರೆಸ್ಟ್ ಅಂದರೆ ಇದೊಂದು ಏನು, ಇದನ್ನ ಟೆಕ್ನಿಕಲಿ ಮಾತಾಡೋಕ್ಕಿಂತ ಇದೊಂದು ಎಮೋಷನಲ್ ಸ್ಟ್ರಾಟಜಿ ಅಂತಲೇ ಹೇಳ್ಬೋದು, ಬಿಹೇವಿಯರಲ್ ಸ್ಟ್ರಾಟಜಿ ಅಂತ ಹೇಳ್ಬೋದು. ಬಿಹೇವಿಯರಲ್ ಅಂತಂದರೆ ಒಬ್ಬ ರಿಟೇಲರ್ ಮೈಂಡ್ಸೆಟ್ ಜೊತೆಗೆ ಇನ್ಸ್ಟಿಟ್ಯೂಷನ್ ಅನ್ನೋನು ಯಾವ ಥರ ಟ್ರ್ಯಾಪ್ ಮಾಡ್ತಾನೆ ಅನ್ನೋಂಥ ಸ್ಟ್ರಾಟಜಿ ಇದು. ಓಕೆನಾ. ಬಟ್ ಇದಕ್ಕೆ ಹೇಗೆ ನಾವು ಸ್ಕಿನ್ನರ್ಸ್ನ ಬಿಲ್ಡ್ ಮಾಡೋದು, ಕರೆಕ್ಟ್ ಅಲ್ವಾ. ಸೊ ಇಷ್ಟೊಂದು ಸ್ಟಾಕ್ಸ್ ಇರುತ್ತೆ, ಇಷ್ಟು ಸ್ಟಾಕ್ಸ್, ಸುಮಾರು ಸ್ಟಾಕ್ಸ್, 3000+ ಸ್ಟಾಕ್ಸಲ್ಲಿ ಯಾವ ಸ್ಟಾಕಲ್ಲಿ ಸ್ಮಾರ್ಟ್ ಮನಿ ಎಂಟ್ರಿ ಆಗ್ತಾ ಇದೆ ಅನ್ನೋದನ್ನ ನಾವು ಹೇಗೆ ಐಡೆಂಟಿಫೈ ಮಾಡೋದು. ಅದಕ್ಕೂ ಸಹ ಸ್ಕ್ಯಾನರ್ನ ಬಿಲ್ಡ್ ಮಾಡಿದ್ದೀನಿ. 90% ಅಥವಾ 100% ಸ್ಕ್ಯಾನರ್ ಬಿಲ್ಡ್ ಆಗೋಗಿದೆ. ಓಕೆನಾ. 95 to 100% ಇದು ಕಂಪ್ಲೀಟಾಗಿ ರೆಡಿ ಇದೆ ಸರ್. ಇಲ್ಲಿ ನೋಡಿ, ಇಲ್ಲಿ ಸ್ಕ್ಯಾನ್ಸ್ ಅಂತ ಹೋದಾಗ ನಿಮಗೆ ಇಲ್ಲಿ ಕಾಣಿಸುತ್ತೆ ನೋಡಿ,
ಸ್ಮಾರ್ಟ್ ಮನಿ ಕ್ಯಾಂಡಲ್ ಅಂತ. ಇಲ್ಲಿದೆ ಸ್ಮಾರ್ಟ್ ಮನಿ ಕ್ಯಾಂಡಲ್ ಅಂತ. ನೀವು ಜಸ್ಟ್ ಒಂದು ಸಿಂಗಲ್ ಕ್ಲಿಕ್ ಮಾಡಿದ್ರೆ ಬಿಫೋರ್ ಮಾರ್ಕೆಟ್ ಕ್ಲೋಸಿಂಗ್ ಕ್ಲಿಕ್ ಮಾಡಬೇಕು. ನಿಮಗೆ ಯಾವ ಸ್ಟಾಕಲ್ಲಿ ಸ್ಮಾರ್ಟ್ ಮನಿ ಎಂಟ್ರಿ ಆಗ್ತಾ ಇದೆ ಅನ್ನೋದನ್ನು ಇಲ್ಲಿ ಗೊತ್ತಾಗುತ್ತೆ. ಅದೇ ರೀತಿ ಬ್ಯಾಕ್ ಟೆಸ್ಟೆಡಲ್ಲೂ ಸಹ ನಿಮಗೆ ಎಷ್ಟು ಸ್ಟಾಕ್ಸಲ್ಲಿ ಪ್ರೀವಿಯಸ್ಲಿ ಸ್ಮಾರ್ಟ್ ಮನಿ ಎಂಟ್ರಿ ಆಗಿತ್ತು ಅನ್ನೋದು ಸಹ ನಿಮಗೆ ಇಲ್ಲಿ ರಿಸಲ್ಟ್ಸ್ ಅನ್ನೋದು ಕೊಡುತ್ತೆ. ಓಕೆನಾ. ಸೊ ಈ ಥರ ಇದಿಷ್ಟು ಕಂಪ್ಲೀಟ್ ಸ್ಮಾರ್ಟ್ ಮನಿ ಕ್ಯಾಂಡಲ್ ಸ್ಟ್ರಾಟಜಿ. ಇದೇ ಥರ ಸ್ನೇಹಿತರೆ ಇನ್ನೂ ತುಂಬ ಚೆನ್ನಾಗ್ತಿದೆ ಸ್ಟ್ರಾಟಜೀಸು. ಈ ಮೊಮೆಂಟಮ್ ಆಗಿರ್ಬೋದು, ಸ್ಮಾರ್ಟ್ ಮನಿ ಆಗಿರ್ಬೋದು, ಸಪ್ಲೈ ಆ್ಯಂಡ್ ಡಿಮ್ಯಾಂಡ್ ಆಗಿರ್ಬೋದು, ಇನ್ನೂ ಒಂದು ಬ್ರೇಕ್ಔಟ್ ಸ್ಟ್ರಾಟಜಿ, ಬ್ರೇಕರ್ಸ್ ಸ್ಟ್ರಾಟಜಿ ಅಂತ ಸುಮಾರು ಅಡ್ವಾನ್ಸ್ಡ್ ಕಾನ್ಸೆಪ್ಟ್ಸ್ ಇದೆ. ಇದಿಷ್ಟನ್ನು ಸಹ ನೀವು ನನ್ನ ಕಂಪ್ಲೀಟ್ ಏನು ನಾನು ಟ್ರೈನಿಂಗ್ ಸೆಷನ್ಸ್ನ ತಗೊತೀನಿ ಅಲ್ಲಿ ನೀವು ಕಲಿತೀರಾ. ಆ್ಯಂಡ್ ಕಮಿಂಗ್ ಟು ದಿ ಈ ಕಂಪ್ಲೀಟ್ ಏನು ಇದಿಷ್ಟು ಸ್ಟ್ರಾಟಜೀಸು, ಇದು ಕಂಪ್ಲೀಟ್ ಸ್ಟ್ರಾಟಜೀಸ್ ಲರ್ನಿಂಗ್, ಅದಾದಮೇಲೆ ಕಂಪ್ಲೀಟ್ ಸ್ಕಿನ್ನಸ್ ಬಿಲ್ಡಿಂಗ್, ಇದನ್ನು ಸಹ ನಿಮಗೆ ಲೈಫ್ ಟೈಮ್ ಸ್ಕಿನ್ನಸ್ನ ನೀವು ತಗೋಬೋದು. ಆ್ಯಂಡ್ ಆಲ್ಸೋ ನಿಮಗೆ ಏನೇ ಕ್ವರೀಸ್ ಇದ್ರೂ ಸಹ ನಾನು ನಿಮಗೆ ಲೈವಲ್ಲಿ ಎನಿ ಟೈಮ್ ನೀವು ಕ್ವರೀಸ್ ಇದ್ದಾಗ ವೀಕ್ಲಿ ಅಥವಾ ಎವ್ರಿ ಸಂಡೇ ನಾವು ವೆಬಿನಾರ್ ಕಂಡಕ್ಟ್ ಮಾಡ್ತೀವಿ. ಆ್ಯಂಡ್ ಅದಲ್ದಿರೋ ಸಪೋರ್ಟ್ ಸೆಷನ್ಸ್ ಸಹ ಕಂಡಕ್ಟ್ ಮಾಡ್ತೀವಿ. ಅಂದರೆ ನಿಮಗೆ ಇಲ್ಲಿ ಇದಾದಮೇಲೆ ಮತ್ತೆ ನಿಮಗೆ ನೆಕ್ಸ್ಟ್ ಟ್ರೈನಿಂಗ್ ಇರುತ್ತೆ. ಇದು ಡೆಮೋ ಅಂತ ತಿಳ್ಕೊಳ್ಳೋಣ. ಅರ್ಥ ಆಯ್ತಾ? ಇಷ್ಟು ತನಕ ನಾನು ಏನು ಹೇಳಿದೆ ಇದು ಕಂಪ್ಲೀಟ್ ಡೆಮೋ ಸೆಷನ್ ಇದು. ಬಟ್ ಇದ್ರ ಮೇಲೆ ಡೀಪಾಗಿ ನಿಮಗೆ ಅಗೇನ್ ಟ್ರೈನಿಂಗ್ ಸೆಷನ್ಸ್ನ ಕೊಡ್ತೀನಿ. ಆ್ಯಂಡ್ ಅದನ್ನು ಹೇಗೆ ಅರ್ಥ ಮಾಡ್ಕೊಳ್ಳೋದು ಅಂತಲೂ ಡೀಟೇಲ್ಡಾಗಿ ಹೇಳ್ಕೊಡ್ತೀವಿ. ಸೊ ಇದಿಷ್ಟು ಕಂಪ್ಲೀಟ್ ಸೆಟಪ್ಸ್ ನಿಮಗೆ ನೀವಿಲ್ಲ ಇಲ್ಲಿ ತನಕ ನೀವೇನೆಲ್ಲ ತಿಳ್ಕೊಂಡ್ರಿ ಇದಿಷ್ಟು ಸೆಟಪ್ಸ್ ನಾನು ನಿಮಗೆ ಇನ್ನೊಂದು ಸರಿ ಸ್ಕ್ಯಾನರ್ಸ್ ಜೊತೆಗೆ ಹೇಳ್ಕೊಡ್ತೀನಿ. ಓಕೆನಾ. ಸೊ ಅವಾಗ ನಿಮಗೆ ಇನ್ನೂ ನೀಟಾಗಿ ಅರ್ಥ ಆಗುತ್ತೆ. ಯಾ. ಸೊ ಇಷ್ಟು ಥಿಂಗ್ಸು ಇಫ್ ಇನ್ ಕೇಸ್ ನೀವೇನಾದರೂ ಕಂಪ್ಲೀಟಾಗಿ ನಮ್ಮ ಜೊತೆ ಈಸ್ ದ ರೈಟ್ ಪರ್ಸನ್ ಇವ್ರ ಜೊತೆಗೆ ಜಾಯ್ನ್ ಆಗಬೇಕು ಅಂತ ನೀವು ಬಯಸ್ತಾ ಇದ್ದರೆ ಸ್ನೇಹಿತರೆ, ನಾನು ನಿಮಗೆ ಇದ್ರ ಫೀಸ್ ಸ್ಟ್ರಕ್ಚರ್ ಮತ್ತು ಬೆನಿಫಿಟ್ಸ್ ಎರಡನ್ನೂ ಸಹ ಹೇಳ್ತೀನಿ ಮತ್ತು ನೀವು ಡಿಸೈಡ್ ಮಾಡಿ ಆಯಿತಾ. ಸೊ ಇದು ದಿಸ್ ಇಸ್ ರೆಕಾರ್ಡಿಂಗ್. ಎಸ್ ಸರ್, ನಿಮಗೆ ರೆಕಾರ್ಡಿಂಗ್ನ ಶೇರ್ ಮಾಡ್ತೀನಿ. ಆ್ಯಂಡ್ ರೆಕಾರ್ಡಿಂಗ್ ಆಗಿದೆ, ಶೇರ್ ಮಾಡ್ತೀನಿ. ಬಟ್ ನಾನು ನಿಮಗೆ ಫೀಸ್ ಸ್ಟ್ರಕ್ಚರ್ ಆ್ಯಂಡ್ ಅದರ ಬೆನಿಫಿಟ್ಸ್ನ ಹೇಳ್ತೀನಿ, ಅಂದರೆ ನೀವೇ ಡಿಸೈಡ್ ಮಾಡಿ ಆಯಿತಾ. ಸೊ ಇಲ್ಲಿ ನೋಡಿ ಸ್ನೇಹಿತರೆ, ಇದು ಕಂಪ್ಲೀಟ್ ಈ ಕೋರ್ಸ್ನ ಏನು ನೀವು ನೋಡಿದ್ರಿ, ಈ ಕಂಪ್ಲೀಟ್ ಒಂದು ಸಪೋರ್ಟ್ ಸೆಷನ್ನು ವಿತ್ ಸ್ಕಿನ್ನರ್ಸ್ ವಿತ್ ಎವ್ರಿಥಿಂಗು. ಆ್ಯಂಡ್ ಅಗೇನ್ ಕಂಟಿನ್ಯೂಸ್ ಆಗಿ ಆಫ್ಟರ್ ದಟ್ ಆಲ್ಸೋ ನೀವು ಎನಿ ಟೈಮ್ ನಿಮಗೆ ಲೈವ್ ಸೆಷನ್ಸ್ ಸಹ ನಾನು ತಗೊತೀನಿ. ಆ ಲೈವ್ ಅಂದರೆ ನಿಮ್ಗೆ ಏನೇ ಕ್ವರೀಸ್ ಇದ್ದರೆ ನಾನು ಸಪೋರ್ಟ್ ಸೆಷನ್ಸ್ನ ತಗೊತೀನಿ. ಅಲ್ಲಿ ಸಹ ನಿಮ್ಮ ಮತ್ತೆ ನಾನು ಕಾಂಟ್ಯಾಕ್ಟ್ ಆಗ್ಬೋದು. ನಾನು ನಿಮಗೆ ಚಾಟ್ ಬಾಕ್ಸಲ್ಲಿ ಪೇಮೆಂಟ್ ಲಿಂಕ್ನ ಶೇರ್ ಮಾಡಿದ್ದೀನಿ. ಇದು ಕಂಪ್ಲೀಟ್ ಥಿಂಗ್ ಬಂದು ಇನ್ಕ್ಲೂಡಿಂಗ್ GST ₹12,500. ಅರ್ಥ ಆಯ್ತಾ? ಸೊ ₹12,500 ನಿಮ್ಗೆ ಏನೆಲ್ಲ ಬೆನಿಫಿಟ್ಸ್ ಸಿಗುತ್ತೆ ಅಂತ ನಾನು ನಿಮಗೆ ಜಸ್ಟ್ ತೋರಿಸ್ಕೊಡ್ತೀನಿ ನೋಡಿ. ಏನೆಲ್ಲ ಬೆನಿಫಿಟ್ಸ್ ಸಿಗುತ್ತೆ ಇದು ಕಂಪ್ಲೀಟ್ ಜರ್ನಿನಲ್ಲಿ ನಮ್ಮ ಜೊತೆ ನೀವು ಸ್ಟಾರ್ಟ್ ಮಾಡಿದಾಗ ಅಂತ. ಫಸ್ಟ್ ಬಂದು ಸ್ನೇಹಿತರೆ ಇಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಯಾ. ಓಕೆ. ನೋಡಿ ಸ್ನೇಹಿತರೆ, ಫಸ್ಟ್ ನಿಮಗೆ ಬೆನಿಫಿಟ್ಸ್ ಆಫ್ ದ ಸಬ್ಸ್ಕ್ರಿಪ್ಷನ್ನು ಅಡ್ವಾನ್ಸ್ಡ್ ಲೆವೆಲ್ ಟ್ರೈನಿಂಗ್ ಸಿಗುತ್ತೆ ನಿಮಗೆ. ಅರ್ಥ ಆಯ್ತಾ? ಸೊ ಕಂಪ್ಲೀಟ್ ಅಡ್ವಾನ್ಸ್ಡ್ ಲೆವೆಲ್ ಸ್ಟ್ರಾಟಜೀಸ್ ಟ್ರೈನಿಂಗ್ ಸಿಗುತ್ತೆ. ಆಮೇಲೆ ಸ್ಕಿನ್ನರ್ಸ್ ಫಾರ್ ಆಲ್ ದ ಸ್ಟ್ರಾಟಜೀಸ್ ಫ್ರೀ ಫಾರ್ ಲೈಫ್ ಟೈಮ್. ಓಕೆ, ನಾವು ಒಂದ್ಸರಿ ನೀವು ಸ್ಟಾರ್ಟ್ ಮಾಡಿದ್ರೆ ಎಲ್ಲ ಸ್ಕಿನ್ನರ್ಸು ನಾನು ಲೈಫ್ ಟೈಮು ನೀವು ಯಾವುದೇ ಮೆಂಟರ್ ಹತ್ರ ಹೋಗೋ ಅವಶ್ಯಕತೆ ಇರಲ್ಲ. ಯಾವುದೇ ಸಾಫ್ಟ್ವೇರ್ಗೆ ಹೋಗಿ ನೀವು ಸಾಫ್ಟ್ವೇರ್ಗೆ ಬೈ ಮಾಡೋ ಅವಶ್ಯಕತೆ ಇರಲ್ಲ. ಕಂಪ್ಲೀಟಾಗಿ ಫ್ರೀಯಾಗಿ ನಿಮ್ಮ ಲೈಫ್ ಟೈಮ್ ಯೂಸ್ ಮಾಡ್ಕೋಬೋದು. ಅದು ತುಂಬ ಗ್ರೇಟ್ ಸ್ನೇಹಿತರೆ. ಯಾಕಂದರೆ ಡಾಟಾ ಇಸ್ ಟು ಕಾಸ್ಟ್ಲಿ. ನಮ್ಮ ಬೇರೆ ಕಂಟ್ರೀಸೆಲ್ಲ ನೀವು ನೋಡಿದಾಗ ಒಂದು ಸ್ಕ್ಯಾನರ್ನ ಬಿಲ್ಡ್ ಮಾಡಬೇಕಂದ್ರೆ ಎಷ್ಟು ಕಾಸ್ಟ್ ಆಗುತ್ತೆ ಗೊತ್ತಾ. ಸೊ ಅದಕ್ಕೆ ಹೇಳಿದ್ದೀನಿ, ಇಲ್ಲಿ ನಿಮಗೆ ಫ್ರೀಯಾಗಿ ಲೈಫ್ ಟೈಮ್ ಸಿಗುತ್ತೆ. ಅದು ತುಂಬ ಯೂಸ್ ಆಗುತ್ತೆ. ಬ್ರಾಡ್ಕಾಸ್ಟ್ ಆಕ್ಸೆಸ್ ಅಂತಂದರೆ ನಿಮಗೆ ಯಾವುದು, ಈಗ ಫಾರ್ ಎಕ್ಸಾಂಪಲ್ ನೀವು ಸ್ಟ್ರಾಟಜಿ ಕಲ್ತ್ರಿ, ನೀವು ಮೊಮೆಂಟಮ್ನ ತಿಳ್ಕೊಂಡ್ರಿ, ರಿಟ್ರೇಸ್ಮೆಂಟ್ನ ತಿಳ್ಕೊಂಡ್ರಿ, ಪ್ರತಿಯೊಂದು ತಿಳ್ಕೊಂಡ್ರಿ. ಆದರೆ ಈ 4-5 ಸ್ಟಾಕ್ ಬಂದಿದೆ ಸರ್, ನಾನು ಕನ್ಫ್ಯೂಸ್ ಆಗ್ತಿದೆ ಸರ್, ನನಗೊಂದಷ್ಟು ತಿಂಗಳು ಗೈಡೆನ್ಸ್ ಬೇಕು ಸರ್, ನಾನು ಅದರಿಂದ ನಾನು ಆ ಸ್ಟಾಕ್ನ ಸ್ವಲ್ಪ ದಿನ ನಾನು ಸ್ಟಡಿ ಆಗಿ ನಾನು ಕಂಪ್ಲೀಟಾಗಿ ಕಾನ್ಫಿಡೆನ್ಸ್ ಬಿಲ್ಡ್ ಆಗೋ ತನಕ ಹ್ಯಾಂಡ್ ಹೋಲ್ಡಿಂಗ್ ಸಪೋರ್ಟ್ ಬೇಕು. ಸೊ ಅದಕ್ಕೆ ನಾವು ವಾಟ್ಸಪ್ ಬ್ರಾಡ್ಕಾಸ್ಟ್ ಅಂತ ಇಟ್ಟಿದ್ದೀವಿ. ಯಾವುದೇ ಕಾಲ್ ಅಂತ ತಿಳ್ಕೊಬೇಡಿ, ಕಾಲ್ಸ್ ಅದು ಕೊಡಲ್ಲ ನಾವು. ನಿಮಗೆ ಒಂದು ಹ್ಯಾಂಡ್ ಹೋಲ್ಡಿಂಗ್ ಸಪೋರ್ಟ್, ಯಾವುದು ಮೊಮೆಂಟಮ್ ಸ್ಟ್ರೆಂತ್ ಇದೆ, ಯಾವುದು ಈ ಥರ, ಸೊ ಅದನ್ನು ನಾವು ಕೊಡ್ತೀವಿ ಆಯಿತಾ. ಸೊ ಅದನ್ನು ನಿಮಗೆ ಹೆಲ್ಪ್ ಮಾಡ್ತೀವಿ, ಯಾವ ಥರ ನೀವು ಮಾರ್ಕೆಟಲ್ಲಿ ಸರ್ವೈವ್ ಆಗಬೇಕು ಅನ್ನೋದು ನಮ್ಮ ಮೇನ್ ಉದ್ದೇಶ. ಸೊ ಅದು ಮೂರನೇ ಒಂದು ಬೆನಿಫಿಟ್ ಆಗಿರುತ್ತೆ. ಆ್ಯಂಡ್ ನಾಲ್ಕನೇ ಬಂದು ಲೈವ್ ಸಪೋರ್ಟ್ ಸೆಷನ್ಸು. ನಾನೇ ಟ್ರೈನಿಂಗ್ಸ್ನ ಲೈವಲ್ಲಿ ನಿಮಗೆ ಕಂಡಕ್ಟ್ ಮಾಡ್ತೀನಿ. ಸೊ ದಟ್ ನಿಮಗೆ ಪ್ರತಿಯೊಂದು ನೀವು ನನಗೆ ಕಮ್ಯುನಿಕೇಟ್ ಮಾಡ್ಬೋದು. ನಿಮ್ಮ ಕ್ವರೀಸ್ನ ನೀವು ಆನ್ ಸ್ಪಾಟ್ ಇವಾಗೂ ಸಹ ನಿಮ್ಗೆ ಹೇಳಿದೆ, ನಿಮ್ಗೆ ಏನೇ ಕ್ವರೀಸ್ ನಾನು ಅನ್ಮ್ಯೂಟ್ ಆಕ್ಸೆಸ್ ಕೊಡ್ತೀನಿ ಅಂತ. ಓಕೆನಾ. ಸೊ ಆ ಥರ ನೀವು ಲೈವ್ ಸೆಷನ್ಸ್ನ ತಗೋಬೋದು. ಆ್ಯಂಡ್ ಕಂಪ್ಲೀಟ್ ಟೆಕ್ನಿಕಲ್ ಅನಾಲಿಸಿಸ್ ಟೆಕ್ಸ್ಟ್ ಬುಕ್, ನಾನೊಂದು ಟೆಕ್ಸ್ಟ್ ಬುಕ್ನ ಬರೆದಿದ್ದೀನಿ. ಆ ಟೆಕ್ಸ್ಟ್ ಬುಕ್ನು ಸಹ ನಾನು ನಿಮಗೆ ಪ್ರೊವೈಡ್ ಮಾಡ್ತೀನಿ. ಓಕೆನಾ. ಸೊ ಟೆಕ್ಸ್ಟ್ ಬುಕ್ಕಲ್ಲಿ ನಿಮಗೆ ಕಂಪ್ಲೀಟಾಗಿ ನಿಮಗೆ ನಾಲೆಜ್ ಸಿಗುತ್ತೆ. ಇಫ್ ಇನ್ ಕೇಸ್ ನೀವು ಈಗ ಇದೆಲ್ಲ ಇವಾಗ ಏನಾಗಿದೆ, ಫಾಸ್ಟ್ ಟ್ರ್ಯಾಕ್, ಎಲ್ಲರೂ ಬೇಗ ಕಲಿಬೇಕು, ಬೇಗ ಸಕ್ಸಸ್ ಆಗಬೇಕು. ಬಟ್ ಇದು ಕೆಲವರಿಗೆ ಪೇಷನ್ಸ್ ಇರುತ್ತೆ, ಇನ್ನು ಕಲಿಯೋಣ, ಇನ್ನು ಓದೋಣ ಅನ್ನೋ ಒಂದು. ಬುಕ್ಸ್ 90% ಯಾರು ಓದಲ್ಲ. ಇಫ್ ಇನ್ ಕೇಸ್ ನೀವು ಓದ್ತೀನಿ ಅಂದರೆ ಡೆಫಿನೆಟ್ಲಿ ಟೆಕ್ಸ್ಟ್ ಬುಕ್ ನಿಮ್ಗೆ ಹೆಲ್ಪ್ ಆಗುತ್ತೆ. ಓಕೆನಾ. ಸೊ ಇದ್ರ ಆ್ಯನ್ಯುವಲ್ ಫೀ ಬಂದು ₹25,000 ನಾವು ಚಾರ್ಜ್ ಮಾಡೋದು. ಬಟ್ 50% ಡಿಸ್ಕೌಂಟ್ ಕೊಟ್ಟು ನಾವು ಜಸ್ಟ್ ₹12,500ಗೆ ಆಫರ್ ಮಾಡ್ತಿದ್ದೀವಿ ಇವತ್ತು. ಓಕೆನಾ. ಸೊ ವ್ಯಾಲಿಡ್ ಆಫರ್ ಮಾತ್ರ ಇವತ್ತೇ ವ್ಯಾಲಿಡ್ ಇರುತ್ತೆ ಸ್ನೇಹಿತರೆ, ಮತ್ತೆ ನಾಳೆ ನಾಳಿದ್ದಿರಲ್ಲ. ಸೊ ಅದನ್ನು
ವಾಟ್ ಈಸ್ ಬುಕ್ ಈಸ್ ಅ ಬುಕ್ ನಥಿಂಗ್ ಬಟ್ ಎ ಟೆಕ್ನಿಕಲ್ ಅನಾಲಿಸಿಸ್ ಸರ್. ಕಂಪ್ಲೀಟ್ ಟೆಕ್ನಿಕಲ್ ಅನಾಲಿಸಿಸ್ ಗೈಡ್ ಅಂತ ನಾನು ಇಟ್ಟಿರೋ ಹೆಸರದು. ಓಕೆನಾ? ಅದು ನಾನು ನಮ್ಮ ಒಂದು ಏನು ಟ್ರೇಡ್ ವಿತ್ ಸ್ಮಾರ್ಟ್ ಮನಿ ಫ್ಯಾಮಿಲಿ ಮೆಂಬರ್ಸ್ ಇದ್ದಾರೆ ಅವ್ರಿಗೆ ನಾನು ಶೇರ್ ಮಾಡುವಂಥ ಒಂದು ಕಾಂಪ್ಲಿಮೆಂಟರಿ ಬೆನಿಫಿಟ್ ಅದು. ಸೊ ದಿಷ್ಟು ಕಂಪ್ಲೀಟ್ ಸೆಷನ್ ಸ್ನೇಹಿತರೆ. ನಿಮ್ಗೆ ಈ ಸೆಷನ್ ಬಗ್ಗೆ ಏನೇ ಕ್ವರೀಸ್ ಇದ್ದರೂ ನನಗೆ ಕೇಳಿ. ಬಟ್ ನಾನು ನಿಮಗೆ ಒಂದ್ಸರಿ ತೋರಿಸ್ಕೊಡ್ತೀನಿ ಯಾವ ಥರ ನೀವು ಜರ್ನಿನ ಸ್ಟಾರ್ಟ್ ಮಾಡೋದು ಅಂತ ಹೇಳ್ಬಿಟ್ಟು. ಟ್ರೇಡ್ ವಿತ್ ಸ್ಮಾರ್ಟ್ ಮನಿ ಜೊತೆ ಹೇಗೆ ಜರ್ನಿ ಸ್ಟಾರ್ಟ್ ಆಗುತ್ತೆ ಆ್ಯಂಡ್ ಏನೆಲ್ಲ ಬೆನಿಫಿಟ್ಸ್ ಇರುತ್ತೆ ಅಂತ, ಅಂದರೆ ಯಾವ ಥರ ಸಬ್ಸ್ಕ್ರೈಬ್ ಆಗೋದು ಅಂತ ನಾನು ನಿಮ್ಗೆ ಇನ್ನೊಂದು ಸರಿ ತೋರಿಸ್ಕೊಡ್ತೀನಿ. ನೋಡಿ ಸ್ನೇಹಿತರೆ, ಟ್ರೇಡ್ ವಿತ್ ಸ್ಮಾರ್ಟ್ ನಾನು ನಿಮಗೆ ಆಲ್ರೆಡಿ ಲಿಂಕ್ನ ಪೇಮೆಂಟ್ ಲಿಂಕ್ನ ಚಾಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿದ್ದೀನಿ. ನೀವು ಒಂದು ಸಲ ಲಿಂಕ್ನ ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಈ ಥರ ಒಂದು ವಿಂಡೋ ಓಪನ್ ಆಗುತ್ತೆ. ಪೇಮೆಂಟ್ ಗೇಟ್‌ವೇ ವಿಂಡೋ ಓಪನ್ ಆಗುತ್ತೆ. ಸೊ ಅಲ್ಲಿ ನೀವು 12,500 ರೂಪೀಸ್ ಅಂತ ಟೈಪ್ ಮಾಡಬೇಕಾಗಿರುತ್ತೆ. ಅದಾದ್ಮೇಲೆ ನಿಮ್ಮ ಮೊಬೈಲ್ ನಂಬರ್, ನಿಮ್ಮ ಇಮೇಲ್ ಐಡಿ ಆ್ಯಂಡ್ ನಿಮ್ಮ ನೇಮ್, ಈ 3 ಟೈಪ್ ಮಾಡಿ ಪೇ ಸೆಕ್ಯೂರ್ಡ್ಲಿ ಅಂತ ಕ್ಲಿಕ್ ಮಾಡಿದ್ರೆ ನಿಮಗೆ ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್, ಯು-ಪಿ-ಐ, ಸೊ ನಿಮಗೆಲ್ಲ ಆಪ್ಷನ್ಸು ಇರುತ್ತೆ. ಆ ನಿಮಗೆ ಯಾವ್ದು ಕನ್ವೀನಿಯೆಂಟ್ ಪೇಮೆಂಟ್ ಮೆಥಡ್ ಇರುತ್ತೋ ಅದನ್ನು ಯೂಸ್ ಮಾಡಿಕೊಂಡು ನೀವು ನಮ್ಮ ಸಂಸ್ಥೆ ಜೊತೆ ಜರ್ನಿನ ಸ್ಟಾರ್ಟ್ ಮಾಡ್ಬೋದು. ಸೊ ಇದಲ್ಲದೆ ನಿಮಗೆ ಏನೇ ಕ್ವರೀಸ್ ಇರಲಿ, ಏನೇ ಡೌಟ್ಸ್ ಇರಲಿ, ನನ್ನ ಕಾಂಟ್ಯಾಕ್ಟ್ ನಂಬರು ನಾನು ಇಲ್ಲೇ ಮೆನ್ಷನ್ ಮಾಡಿರ್ತೀನಿ ನೋಡಿ, 6362 888 357. ಇದು ಬಂದು ನನ್ನ ಕಾಂಟ್ಯಾಕ್ಟ್ ನಂಬರು. ಇನ್ನೊಂದು ಕಾಂಟ್ಯಾಕ್ಟ್ ನಂಬರ್, ನಮ್ಮೆಲ್ಲ ಕಾಂಟ್ಯಾಕ್ಟ್ ನಂಬರ್ಸ್ ಆಲ್ರೆಡಿ ನಿಮಗೆ ಯೂಟ್ಯೂಬ್ ಚಾನಲಲ್ಲಿದೆ. ಅಲ್ಲಲ್ಲಿ ನಿಮಗೆ ಆ್ಯಡ್ಸಲ್ಲಿ ಬರ್ತಿರುತ್ತೆ, ಚಾನಲ್ ಪಾಪಪ್ ಆಗ್ತಾ ಇರುತ್ತೆ. ಇವಾಗೂ ಸಹ ನಾನು ಇಲ್ಲಿ ಶೇರ್ ಮಾಡಿದ್ದೀನಿ. ಸೊ ನಮ್ಮ ಕಾಂಟ್ಯಾಕ್ಟ್ ನೀವು ಡೈರೆಕ್ಟಾಗಿ ನನಗೆ ಕಾಲ್ ಸಹ ಮಾಡಿಬಿಟ್ಟು ನಿಮ್ಮ ಕ್ವರೀಸ್ನ ಕೇಳ್ಬೋದು. ಓಕೆನಾ? ಸೊ ಇದಿಷ್ಟು ಇವತ್ತಿನ ಸೆಷನ್. ಇದ್ರ ಬಗ್ಗೆ ನಿಮ್ಗೆ ಏನೇ ಕ್ವರೀಸ್ ಇದ್ದರೂ ನಾನು ಇನ್ನೂ ಒಂದು 5 ಮಿನಿಟ್ಸ್ ಅವೈಲೇಬಲ್ ಇರ್ತೀನಿ. ನಿಮಗೆ ಏನೇ ಕ್ವರೀಸ್ ಇದ್ದರೂ ನೀವು ಈ ಟೈಮ್ನ ಯೂಸ್ ಮಾಡ್ಕೊಂಡು ನೀವು ಕ್ವಶನ್ಸ್ನ ಕೇಳ್ಬೋದು. ಐದರ್ ಅನ್ಮ್ಯೂಟ್ ಮಾಡ್ಕೊಂಡು ಕೇಳ್ಬೋದು, ಇಲ್ಲ ಚಾಟ್ ಮುಖಾಂತರ ಕೇಳ್ಬೋದು. ಸೊ ನಾನು ಅನ್ಮ್ಯೂಟ್ ಆಕ್ಸೆಸ್ ಸಹ ಎಲ್ರಿಗೂ ಕೊಟ್ಟಿರ್ತೀನಿ, ಓಪನ್ ಫಾರ್ ಆಲ್ ಕೊಟ್ಟಿರ್ತೀನಿ. ಓಕೆನಾ? ಜಸ್ಟ್ ಅ ಸೆಕೆಂಡ್. ಥ್ಯಾಂಕ್ ಯು ಸರ್ ಫಾರ್ ದ ಫೀಡ್ಬ್ಯಾಕ್. ಓಕೆ ಸರ್, ನಿಮ್ಮ ಹೆಸರು ಹೇಳಿ ದಯವಿಟ್ಟು. ನಿಮ್ಮ ಹೆಸರೇನು ಅಂತ ಗೊತ್ತಾಗಲಿಲ್ಲ. ಓಕೆ. ನೋಡಿ ಸ್ನೇಹಿತರೆ, ಈ ಒಂದು ಆಪರ್ಚುನಿಟಿನ ಯಾವತ್ತು ಕೃಷ್ಣ ಸರ್, ಥ್ಯಾಂಕ್ ಯು. ಸಿ ಸ್ನೇಹಿತರೆ, ಒಂದು ಅರ್ಥ ಮಾಡ್ಕೊಳ್ಳಿ. ಇನ್ ಒಬ್ ಈ ಸ್ಟಾಕ್ ಮಾರ್ಕೆಟಲ್ಲಿ ಮೇಯ್ನ್ ಥಿಂಗ್ ಬಂದು ಒಬ್ಬ ಕ್ವಾಲಿಟಿ ಆ್ಯಂಡ್ ಜೆನ್ಯೂನ್ ಟ್ರೈನರ್ ಸಿಗೋದು ತುಂಬ ತುಂಬ ಕಷ್ಟ ಇದೆ, ಅದನ್ನ ಅರ್ಥ ಮಾಡ್ಕೊಳ್ಳಿ. ಆ್ಯಂಡ್ ಸೆಕೆಂಡ್ ಥಿಂಗ್ ಬಂದು ಈ ಏನು ನಾವು ಇಲ್ಲಿ ನೋಡ್ತೀವಲ್ವ, ಈ ಕಂಪ್ಲೀಟ್ ಜರ್ನಿನಲ್ಲಿ ಒಂದು ಕಾನ್ಫಿಡೆನ್ಸ್ನ ಬಿಲ್ಡ್ ಮಾಡಬೇಕು. ಸುಮಾರು ಜನಕ್ಕೆ ಮಾರ್ಕೆಟಲ್ಲಿ ಭಯ ಇರುತ್ತೆ, ನಾನು ಸರ್ವೈವ್ ಆಗ್ತೀನೋ ಇಲ್ವೋ, ಲಾಸಸ್ನ ಕಂಟ್ರೋಲ್. ಸೊ ಫಸ್ಟ್ ಪ್ರಿಯಾರಿಟಿ ಆ ಭಯನ ತೊಲಗಿಸಿ ಕಾನ್ಫಿಡೆನ್ಸ್ನ ಬಿಲ್ಡ್ ಮಾಡ್ಕೋಬೇಕು. ಆ್ಯಂಡ್ ಸೆಕೆಂಡ್ ಬಂದು ಕನ್ಸಿಸ್ಟೆಂಟಾಗಿ ಅಷ್ಟೇ ಇನ್ಕಮ್ನ ಜನರೇಟ್ ಮಾಡೋಕ್ಕಾಗುತ್ತೆ, ಒಂದೇ ಸರಿ ಜನರೇಟ್ ಮಾಡೋಕ್ಕಾಗಲ್ಲ. ಸೊ ಕನ್ಸಿಸ್ಟೆಂಟಾಗಿ ರಿಟರ್ನ್ಸ್ನ ಆ್ಯಡ್ ಮಾಡ್ತಾ ಮಾಡ್ತಾ ನಾವು ವೆಲ್ತ್ನ ಕ್ರಿಯೇಟ್ ಮಾಡೋದು. ಸೊ ಇದಕ್ಕೆ ನಾವು ಮೇಯ್ನ್ ನಾವು ನೋಡಬೇಕಾಗಿರೋದು ಯಾವ ಅಸೆಟಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀವಿ ಅಂತೇಳ್ಬಿಟ್ಟು. ಸೊ ಅಸೆಟ್ನ ಸುಮಾರು ಜನ ವಿತ್ ಬಿಗಿನರ್ಸ್ಗೆ ಆಪ್ಷನ್ಸನ್ನು ಟೀಚ್ ಮಾಡ್ತಾರೆ. ಒಬ್ಬ ಬಿಗಿನರ್ ಆಗಿ ನೀವು ಆಪ್ಷನ್ಸಲ್ಲಿ ಹೇಗಾಗುತ್ತೆ 90, ಅದ್ರ ಪ್ರೊಬ್ಯಾಬಿಲಿಟಿ ವಿನ್ನಿಂಗ್ ಬಂದು 33% ಆ್ಯಂಡ್ ಓನ್ಲಿ 10% ಆಫ್ ದ ಪೀಪಲ್ ಮಾತ್ರ ಸಕ್ಸಸ್ ಆಗ್ತಿದ್ದಾರೆ. ಒಬ್ಬ ಬಿಗಿನರ್ ಹೋಗಿ 10%ಅಲ್ಲಿ ಹೋಗ್ತೀನಿ ಅಂತ ಹೆಂಗೆ ತಿಳ್ಕೊತಾರೆ, ತಪ್ಪಲ್ವಾ? ಸೊ ಈ ಥರ ಸುಮಾರು ಗೈಡೆನ್ಸ್ ಇರುತ್ತೆ ಮಾರ್ಕೆಟಲ್ಲಿ. ಸೊ ಅದಕ್ಕೆ ಹೇಳ್ತಿದ್ದೀನಿ, ಒಬ್ಬ ಕ್ವಾಲಿಟಿ ಮೆಂಟರ್ ಸಿಗೋದು. ಈವನ್ ನಾನು ಟ್ರೈನಿಂಗ್ ಫೀಲ್ಡಲ್ಲಿ ಕಳೆದ 7 ವರ್ಷದಿಂದ ಟ್ರೈನಿಂಗ್ನ ಕೊಡ್ತಾ ಇದ್ದೀನಿ. ಆ್ಯಂಡ್ ಸುಮಾರು ಎಂಟೈರ್ ಪ್ಯಾನ್ ಇಂಡಿಯಾದಲ್ಲಿ ಸಾವಿರಾರು ಸ್ಟೂಡೆಂಟ್ಸ್ಗೆ ಟ್ರೈನಿಂಗ್ ಕೊಟ್ಟಿರೋದ್ರಿಂದ ಹೇಳ್ತಿದ್ದೀನಿ, ಒಬ್ಬ ಕ್ವಾಲಿಟಿ ಮೆಂಟರ್ ಸಿಗೋದು ತುಂಬ ತುಂಬ ಕಷ್ಟ ಇದೆ. ಓಕೆನಾ? ಸೊ ಅದಕ್ಕೆ ಈ ಆಪರ್ಚುನಿಟಿನ ಯೂಸ್ ಮಾಡ್ಕೊಳ್ಳಿ. ಓಕೆನಾ? ಸೊ ಇಷ್ಟು ಸ್ನೇಹಿತರೆ ಫಾರ್. ಸೊ ನಿಮ್ಗೆ ಬೇರೆ ಇನ್ನೇನಾದರೂ ಕ್ವರೀಸಿದ್ರೆ ಇನ್ನು 2 ಮಿನಿಟ್ಸ್ ಟೈಮ್ ತೊಗೊತೀನಿ. ಸೊ ನೀವು ಚಾಟ್ ಬಾಕ್ಸ್ನ ಯೂಸ್ ಮಾಡ್ಕೊಳ್ಳಿ. ಸೊ ನಾನು ಅನ್ಮ್ಯೂಟ್ ಸಹ ಎಲ್ರಿಗೂ ಕೊಟ್ಟಿದ್ದೀನಿ. ಅನ್ಮ್ಯೂಟ್ ಆಕ್ಸೆಸ್ ಗಿವೆನ್ ಟು ಎವ್ರಿಬಡಿ. ಓಕೆನಾ? ನಿಮ್ಮೆಲ್ಲರಿಗೂ ಕೊಟ್ಟಿದ್ದೀನಿ. ಸೊ ನೀವು ಸರ್ ಚೇತನ್ ಸರ್, ಹೌದು, ನಿಮಗೆ ಆಪ್ಷನ್ ಇದೆ. ಆ್ಯಂಡ್ ಮಂಜು ಸರ್ ಜೊತೆಗೆ ನಾನು ಕಮ್ಯುನಿಕೇಟ್ ಮಾಡಿ ನಿಮಗೆ ಅಪ್ಡೇಟ್ ಮಾಡ್ತೀನಿ ಸರ್. ಆಪ್ಷನ್ ಇದೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಫಾರ್ ಆಸ್ಕಿಂಗ್ ಚೇತನ್ ಸರ್. ಓಕೆ ಗೈಸ್, ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ನಾವು ಸೆಷನ್ನ ಕ್ಲೋಸ್ ಮಾಡೋಣ. ಆ್ಯಂಡ್ ಇಷ್ಟು ಪೇಷನ್ಸಿಂದ ಕಂಪ್ಲೀಟ್ ಸೆಷನ್ನ ಅಟೆಂಡ್ ಮಾಡಿ, ಎಷ್ಟು ಶ್ರದ್ಧೆಯಿಂದ ಪಾಪ ಎಲ್ಲರೂ ಕಂಪ್ಲೀಟ್ ಸೆಷನ್ ಅಟೆಂಡ್ ಮಾಡಿದ್ದೀರಾ. ಸೊ ಒನ್ಸ್ ಅಗೇನ್ ಥ್ಯಾಂಕ್ ಯು. ಆ್ಯಂಡ್ ಹೋಪ್ ಮತ್ತೆ ನಾವು ನೆಕ್ಸ್ಟ್ ಮೀಟ್ ಆಗೋಣ ಇನ್ನೊಂದು ಸೆಷನಲ್ಲಿ. ಆ್ಯಂಡ್ ಅಗೇನ್ ಜಾಯ್ನ್ ಆಗಿರೋರ್ಗೆಲ್ರಿಗೂ ಮತ್ತೆ ನಾವು ಟ್ರೈನಿಂಗ್ ಸೆಷನಲ್ಲಿ ಅಗೇನ್ ಮೀಟ್ ಆಗೋಣ. ಓಕೆ.
ಓಕೆ ಗೈಸ್, ಥ್ಯಾಂಕ್ ಯು. ಹ್ಯಾವ್ ಅ ನೈಸ್ ವೀಕೆಂಡ್ ಆ್ಯಂಡ್ ಮತ್ತೆ ಭೇಟಿಯಾಗೋಣ. ಬಾಯ್ ಗೈಸ್.